ಹರೇ ರಾಮ. ಅತಿಮಧುರ ಚಾಪಹಸ್ತಾಂ ಅಪರಿಮಿತಾಮೋದ ಬಾಣ ಸೌಭಾಗ್ಯಾಂ ಅರುಣಾಂ ಅತಿಶಯ ಕರುಣಾಂ ಅಭಿನವ ಕುಲಸುಂದರೀಂ ವಂದೇ. ಸಕುಂಕುಮ ವಿಲೇಪನಾಂ ಅಲಿಕಚುಂಬಿ ಕಸ್ತೂರಿಕಾಂ ಸಮಂದ ಹಸಿತೇಕ್ಷಣಾಂ ಸಶರ ಚಾಪ ಪಾಶಾಂಕುಶಾಂ ಅಶೇಷ ಜನಮೋಹಿನೀಂ ಅರುಣಮಾಲ್ಯ ಭೂಷಾಂಬರಾಂ ಜಪ ಕುಸುಮ ಭಾಸುರಾಂ ಜಪವಿಧೋ ಸ್ಮರೇತ್ ಅಂಬಿಕಾಂ. ಮೊದಲಿಗೆ ಯಾರು ಪೂಜೆಗೊಳ್ತಾನೋ ಅವನ ಜನನಿಗೆ, ಆದಿಪೂಜ್ಯನಿಗೆ ಯಾರು ಆದಿಯೋ ಅಂಥವಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಈ ಪ್ರವಚನ ಸರಣಿಯ ಕೊನೆಯ ಭಾಗಗಳು ಇಂದು ಮತ್ತು ನಾಳೆ ಇರುವಂಥದ್ದು. ಲಲಿತೋಪಾಖ್ಯಾನದ ಕೊನೆಯ ಘಟ್ಟಕ್ಕೆ ನಾವು ಹತ್ತಿರವಾಗ್ತಾ ಇದ್ದೇವೆ. ನಿನ್ನೆಯ ಬಾಲಾಪರಾಕ್ರಮದ ಮುಂದುವರಿಕೆಯಾಗಿ ಇಂದಿನ ಲಲಿತೋಪಾಖ್ಯಾನದ ಪ್ರವಚನಕ್ಕೆ ಉಪಕ್ರಮಿಸ್ತಾ ಇದ್ದೇವೆ. ಜ್ವಾಲಾಮಾಲಿನಿಕಾ ಕ್ಷಿಪ್ತ ವನ್ಹಿ ಪ್ರಾಕಾರ ಮಧ್ಯಗ. ಜ್ವಾಲಾಮಾಲಿನಿ ಎಸೆದ ದೊಡ್ಡ ವನ್ಹಿ ಪ್ರಾಕಾರ, ಬೆಂಕಿಯ ಕೋಟೆ, ಅದರ ಮಧ್ಯದಲ್ಲಿ ಇರುವಂಥವಳು ಲಲಿತಾದೇವಿ. ಕಥೆಯ ಒಂದು ಭಾಗ ಅದು ನಿನ್ನೆ ಇದ್ದು. ಇನ್ನೊಂದು ಭಾಗ ಭಂಡಪುತ್ರ ವಧೋದ್ಯುಕ್ತ ಬಾಲಾ ವಿಕ್ರಮ ಹರ್ಷಿತ. 9 ವರ್ಷದ ಬಾಲೆಯ ಘನಪರಾಕ್ರಮ. ಪುಟ್ಟ ಹುಡುಗಿ ಒಬ್ಬಳು 30 ಮಹಾದೈತ್ಯರನ್ನು ಎದುರಿಸಿ ಅವರನ್ನು ಸದೆಬಡಿದಿರುವ ಆ ರೋಚಕವಾದ ಕಥೆಯನ್ನು ನಿನ್ನೆ ನಾವು ಕೇಳಿದ್ವು. ಅಲ್ಲಿಂದ ಮುಂದುವರಿಯುವಾಗ ಒಂದು ಭಾವ, ನೋವು ಅರ್ಥ ಆಗೋದು ಯಾವಾಗ? ತನಗೇ ಬಂದಾಗ. ಅದೆಷ್ಟು ಹೇಳಿದರೂ ಇನ್ನೊಬ್ಬರ ನೋವು ನಮಗೆ ಪೂರ್ತಿ ಅರ್ಥ ಆಗೋದಿಲ್ಲ, ಪೂರ್ತಿ ಮನಸ್ಸಿಗೆ ಬರೋದಿಲ್ಲ. ನಮಗೆ ಬಂದಾಗ ಚೆನ್ನಾಗಿ ಅರ್ಥ ಆಗ್ತವೆ, ಹೇಗಾಗ್ತದಲ್ವಾ ಅಂತ ಆಗ ನಮಗೆ ಅನ್ನಿಸ್ತದೆ ಅಂತ. ಯಾಕೆ ಇದನ್ನು ಸ್ಮರಣೆ ಮಾಡಿಕೊಂಡು ಅಂದರೆ, ಭಂಡನಿಗೆ ತುಂಬ ನೋವಾಗಿದೆ, ಮಕ್ಕಳ ವಧೆಯಾಗಿದೆ. 30 ಮಕ್ಕಳು, ಮಹಾಸಮರ್ಥರು ಒಬ್ಬೊಬ್ಬರು ಕೂಡ, ಅವರೆಲ್ಲರ ವಧೆಯಾಗಿ ಹೋಗಿದೆ. ಹಾಗಾಗಿ ವಿಲಲಾಪಸ ದೈತ್ಯೇಂದ್ರ ಶೋಕಾನಲ ಪರಿಪ್ರತಃ, ತನ್ನ ಶೋಕವೆಂಬ ಬೆಂಕಿಯಲ್ಲಿ ದಹಿಸಲ್ಪಟ್ಟವನಾಗಿ ವಿಲಪಿಸಿದ ದೈತ್ಯೇಂದ್ರ. ಮತ್ವ ಜಾತಂ ಕುಲಕ್ಷಿಂ, ತನ್ನ ಕುಲವೇ ಕ್ಷಯಿಸಿ ಹೋಯಿತು. ಹಾಗಂತ ಎಷ್ಟು ಜನರ ಕುಲಕ್ಷೇಮವನ್ನು ಮಾಡಿದಾನೋ ಲೆಕ್ಕ ಇಲ್ಲ ಅದಕ್ಕೆ. ಯಾರ್ಯಾರು ಮಕ್ಕಳನ್ನು ಕೊಂದಿದ್ದಾನೋ, ಯಾರ್ಯಾರು ತಂದೆಯವ್ರನ್ನು ಕೊಂದಿದ್ದಾನೋ, ಯಾರ್ಯಾರು ಅಣ್ಣ ತಮ್ಮಂದಿರನ್ನು ಕೊಂದಿದ್ದಾನೋ, ಸೋದರ ಮಾವಂದಿರನ್ನು ಕೊಂದಿದ್ದಾನೋ, ಆ ಪಟ್ಟಿ ಮುಗಿದೇ ಇರುವಂಥದ್ದು ಅಂತ. ಅಂದೆಲ್ಲ ಗೊತ್ತಾಗಿರಲಿಲ್ಲ ಅಂತ. ಇದು ಹೇಗಾಗ್ತದೆ, ಹತ್ತಿರದವರು ತೀರ್ಕೊಂಡಾಗ ಏನು ಅನ್ನಿಸ್ತದೆ ಅನ್ನೋದು ಆ ಸಮಯದಲ್ಲಿ ಗೊತ್ತಾಗಿರಲಿಲ್ಲ. ಆದರೆ ಈಗ ಗೊತ್ತಾಗ್ತಾ ಇದೆ. ಯಾವಾಗ ಅಂದರೆ, ಸ್ವತಃ ಅವನ ಮಕ್ಕಳು ಯುದ್ಧದಲ್ಲಿ ವಧೆಗೊಳಗಾದಾಗ ದುಃಖ ಪಡ್ತಾ ಇದ್ದಾನೆ ತುಂಬ. 2 ಬಗೆಯ ದುರ್ಜನರು ಇರ್ತಾರಂತೆ. ಒಂದು, ಮತ್ತೊಬ್ಬರಿಗೆ ಕಷ್ಟ ಬಂದಾಗ ಸಂತೋಷ ಪಡುವಂಥವ್ರು. ಇನ್ನೊಬ್ಬರಿಗೆ ಕಷ್ಟ ಬಂದಾಗ ಸಂತೋಷ ಪಡುವಂಥವ್ರು ಒಂದು ವರ್ಗ. ಮತ್ತೂ ಮುಂದಿನ ವರ್ಗ ಇನ್ನೊಂದಿದೆ. ಅದೇನು ಅಂದರೆ, ಕಷ್ಟ ಕೊಟ್ಟು ಸಂತೋಷ ಪಡುವಂಥವ್ರು, ಬೇರೆಯವರಿಗೆ ಕಷ್ಟ ಕೊಟ್ಟು ಸಂತೋಷ ಪಡುವಂಥವ್ರು. 2 ವರ್ಗ ಇದೆ. 2 ದುರ್ಜನರೇ. ನೀವು ದುರ್ಜನರೇ ಆಗಬೇಕು ಅಂತ ಹಠ ಇದ್ದರೆ ಆ ಮೊದಲನೇದಕ್ಕೆ ಹೋಗೋದು ಒಳ್ಳೆಯದು, 2ನೇದಕ್ಕಿಂತ. ಮತ್ತು ಕೆಡುಕೋದು ಅಂತ. 2 ಕೆಡಕೆ, 2ರಲ್ಲಿ ಯಾವುದೂ ಒಳ್ಳೆಯದಲ್ಲ. ಆದರೆ ಅದರಷ್ಟಕ್ಕೆ ಅದು ಕಷ್ಟ ಬಂದಿರ್ತದೆ ಯಾರಿಗೋ, ಇವನು ಖುಷಿ ಪಡ್ತಾನೆ ನೋಡಿ, ಅದೊಂದು. ಆದರೆ ಕಷ್ಟ ಕೊಟ್ಟು ಖುಷಿ ಪಡುವಂಥದ್ದು ಇದೆಯಲ್ಲ, ಅತ್ಯಂತ ಕ್ರೂರ. ಅದು ಕ್ರೂರಾತಿ ಕ್ರೂರ. ಅವರೇ ರಾಕ್ಷಸರು.
ಇನ್ನೊಬ್ಬರಿಗೆ ಕಷ್ಟ ಬಂದಾಗ ಸಂತೋಷ ಪಡುವಂಥವ್ರು ನರಾಧಮರು. ಆದರೆ ಕಷ್ಟ ಕೊಟ್ಟು ಸಂತೋಷ ಪಡುವಂಥವ್ರು ರಾಕ್ಷಸರು. ತೇಕೆ ನಜಾನೀಮಹೆ ಅಂದವ್ರು ಯಾರು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಶಬ್ದ ಇಲ್ಲ ಅದಕ್ಕೆ ಅಂತ ಸುಭಾಷಿತಕಾರ ಹೇಳಿದ ಹಾಗೆ ಅಂಥ ವರ್ಗಕ್ಕೆ ಅವರು ಸೇರುವಂಥವ್ರು. ಅಂಥವರೆಲ್ಲ ಕೊನೆಯಲ್ಲಿ ಹೀಗೇ ಸಾಯೋದು. ಈ ಪೌರಾಣಿಕ ಉದಾಹರಣೆಗಳು, ಐತಿಹಾಸಿಕ ಪೌರಾಣಿಕ ಅಂದರೆ ಹಳೆ ಕಾಲದ ಉದಾಹರಣೆಗಳನ್ನು ತಗೊಂಡ್ರೆ ರಾವಣ, ಅವನು ಕಣ್ಮುಂದೆ ಎಲ್ಲರೂ ಸಾಯ್ತಾರೆ, ಆಮೇಲೆ ರಾವಣ ಸಾಯ್ತಾನೆ. ಅಂದರೆ ಅಲ್ಲೊಂದು ಸಣ್ಣ ಜಿಜ್ಞಾಸೆ, ಈಗ ವಿಧಿ ಯಾಕೆ ಅಲ್ಲಿಯೇ ಪಂಚವಟಿಯಲ್ಲೇ ರಾವಣ ಸಾಯೋ ಹಾಗೆ ಮಾಡಲಿಲ್ಲ? ಈಗ ಒಂದು ವೇಳೆ ಅವನಿಗೆ ಸ್ವಲ್ಪ ಧೈರ್ಯ ಬಂದಿದ್ದರೆ, ರಾಮ ಇರುವಾಗಲೇ ಸೀತೆಯನ್ನು ನಡ್ಕೊಂಡು ಹೋಗೋ ಪ್ರಯತ್ನ ಮಾಡಿದರೆ ಅಲ್ಲೇ ಸಾಯ್ತಾ ಇದ್ದವನು ಪಂಚವಟಿಯಲ್ಲೇ. ಇದ್ಯಾಕಾಗಲಿಲ್ಲ ಅಂದರೆ ಅವನ ಕಣ್ಮುಂದೆ ಅವನ ಪೈಕಿಯವರೆಲ್ಲ ಸಾಯಬೇಕು, ಅವನದನ್ನು ನೋಡಬೇಕು ಅವನು. ಯಾಕೆಂದರೆ ಹಾಗೆ ತುಂಬ ಜನರಿಗೆ ಮಾಡಿದಾನ ಅವನು. ಈ ಲೋಕದಲ್ಲಿ ಅದೆಷ್ಟೋ ಜನರಿಗೆ ಇಂಥ ನೋವನ್ನು ಕೊಟ್ಟಿದ್ದಾನೆ ಅವನು. ಆ ನೋವು ತಿರುಗಿ ಬರದೆ ಅವನಷ್ಟು ಸುಲಭದಲ್ಲಿ ಸಾಯುವಂತೆ ಇಲ್ಲ ಅಂತ. ಒಬ್ಬನೇ ಹೋಗೋದು ಬೇಡ, ಎಲ್ಲರನ್ನೂ ಕರ್ಕೊಂಡು ಹೋಗೋ ಅನ್ನೋ ಕಾರಣಕ್ಕೆ ವಿಧಿ ಆ ಅಪಹರಣಕ್ಕೆ ಅವಕಾಶ ಮಾಡಿಕೊಡ್ತು. ಆಕೆ ಸೀತೆ ಹೇಳ್ತಾಳೆ, ನಾಪಹರ್ತು ಮಹಂ ಶಕ್ಯ, ನನ್ನನ್ನು ಅಪಹಾರ ಮಾಡೋಕ್ಕೆ ಸಾಧ್ಯವೇ ಇಲ್ಲ. 13 ವರ್ಷ ಅಣ್ಣ ತಮ್ಮಂದರು ಹಗಲು ರಾತ್ರಿ ಕಾದಿದ್ದಾರೆ ಆಕೆಯನ್ನು. ಒಂದು ಕ್ಷಣವೂ ಒಬ್ಬಳನ್ನಾಗಿ ಬಿಡದೆ ಆಕೆಯನ್ನು 13 ವರ್ಷ ಕಾದಿದ್ದಾರೆ. ಒಂದು ಘಳಿಗೆ ಆಚೆ ಈಚೆ ಆದಾಗ ಆ ಪ್ರಕರಣ ಘಟನೆ ನಡೆದೋಯ್ತಲ್ಲ, ಅದನ್ನು ನೆನಪು ಮಾಡ್ಕೊಂಡು ಸೀತೆ ಹೇಳುವಂಥದ್ದು ನಾಪಹರ್ತು ಮಹಾಂ ಶಕ್ಯ. ಮತ್ತು ಯಾಕೆ ಹೀಗಾಯಿತು ಅಂದರೆ ಇಡೀ ಲಂಕೆಯ ಸರ್ವನಾಶಕ್ಕೆ ಹೀಗಾಗಿರುವಂಥದ್ದು ಅಂತ. ಅದು ಹಾಗೆ ಆಯ್ತದು. ಇದು ರಾವಣನ ಪ್ರಕರಣ. ಕಂಸ ಅವನದ್ದು ಹಾಗೆ. ಕಂಸ ನೆಂಟರು ಇಷ್ಟರು ಎಲ್ಲ ಪಾಪ ಅವರೆಲ್ಲ ಸೆರೆಮನೆಯಲ್ಲಿದ್ದಾರಲ್ಲ, ವಸುದೇವ ದೇವಕಿ ಉಗ್ರಸೇನ ಸೆರೆ ಇಲ್ಲದಿದ್ರೂ ಕೂಡ ಅವನ ಅಧಿಕಾರದಲ್ಲೇ ಇಲ್ಲ. ಅಂದರೆ ಅವನ ನಿಜವಾದ ನೆಂಟರಷ್ಟು ಬೇರೆ. ನಿಜವಾದ ನೆಂಟರಷ್ಟು ಅವನದ್ದು ಪೂತನೆ, ಪ್ರಲಂಬ ಅಥವಾ ತೃಣಾವರ್ತ, ಬಕ, ಈ ಕೃಷ್ಣನಿಂದ ಸಂಹಾರಕ್ಕೊಳಗಾಗಿರ್ತಕ್ಕಂಥ ರಾಕ್ಷಸರಿದಾರಲ್ಲ, ಇವೇ ಅವನ ನಿಜವಾದ ನೆಂಟರು. ಅವರೆಲ್ಲ ಅಳಿದ ಮೇಲೆ ಕೊನೆಗ ಕುವರಿಯಾಪೀಡ ಎನ್ನುವ ಆನೆ, ಚಾಣೂರು ಮುಷ್ಟಿಕರು, ಇದೆಲ್ಲ ಪೂರ್ತಿ ಅಳಿದ ಮೇಲೆ ಅವನು ಸಾಯ್ತಾನೆ ಕಂಸ. ಯಾಕೆಂದರೆ ಅವನು ನೋಡ್ಬೇಕು ಅದನ್ನು ಅಂತ. ಅದು ಅವನಿಗೆ ಹೃದಯಕ್ಕೆ ಬಿಸಿ ತಗೊಳ್ಬೇಕು ಅಂತ ವಿಧಿ ಆ ರೀತಿ ಏರ್ಪಾಡನ್ನು ಮಾಡಿರ್ತದೆ. ದುರ್ಯೋಧನ ಇದೇ ಕತೆ. ತನ್ನವರನ್ನೆಲ್ಲ ಬಲಿಕೊಟ್ಟು, ಯಾರೊಬ್ಬರನ್ನು ಬಿಡದೆ ಎಲ್ಲರನ್ನೂ ಬಲಿಕೊಟ್ಟು, ಅಜ್ಜಂದ್ರಿಂದ ಆರಂಭ ಮಾಡಿ ಮಕ್ಕಳು ಮೊಮ್ಮಕ್ಕಳವರೆಗೆ ಎಲ್ಲರನ್ನೂ ಬಲಿಕೊಟ್ಟು ಕೊನೆಗೆ ಒಬ್ಬನೇ ಉಳಿತಾನವನು ದುರ್ಯೋಧನ. ಇದೇ ಕಥೆ ಅದು ಅಂತ. ಹಾಗೆ ಶುಂಭ, ದೇವಿ ಮಹಾತ್ಮ್ಯ ಅಲ್ಲಿ ಶುಂಭನ ಪ್ರಕರಣ, ಶುಂಭರ ಪ್ರಕರಣ ಬರ್ತದಲ್ಲ, ಅದು ಕೂಡ ಹೇಗೆ ಎಲ್ಲ ಅವನ ಪೈಕಿಯರು ನಾಶ ಆಗ್ತಾರೆ. ಇವನದನ್ನು ನೋಡ್ತಾನೆ, ಕೊನೆಯಲ್ಲಿ ಶುಂಭನ ಸಂಹಾರ ಆಗುವಂಥದ್ದು. ಆ ಕೊನೆಯ ಸಂಹಾರ ಒಂದು ಸ್ವಲ್ಪ ಸ್ವಾರ್ಥವೂ ಕಾರಣ. ಅವ್ನು ಕೊನೆಯವರೆಗೂ ಅವ್ರು ಪ್ರಯತ್ನ ಮಾಡ್ತಾರೆ, ಇವನನ್ನು ಬಲಿಕೊಟ್ಟು ಇನ್ನೊಬ್ಬನ ಬಲಿಕೊಟ್ಟು ಉಳ್ಕೊಳ್ಳೋಕ್ಕಾಗತ್ತ ಅಂತ. ತಾವು ಹೋಗದೆ ಕಳಿಬೋದಾ ಅಂತ. ಕಳಿದೇ ಇದ್ದಾಗ ಕೊನೆಗೆ ಅವರೇ ಹೋಗಬೇಕಾಗ್ತದಲ್ಲ. ಬಂಡ ಅದೇ ಸಾಲಿಗೆ ಬಂಡಾಸುರ ಸೇರುವಂಥದ್ದು. ಎಲ್ಲರನ್ನೂ ಕಳ್ಕೊಳ್ತಾ ಇದ್ದಾನೆ ಸಾಲಾಗಿ. ಈಗ ಮಕ್ಕಳನ್ನು ಕಳ್ಕೊಂಡಿದ್ದಾನೆ. ಹಾಗಾಗಿ ವಿಪರೀತ ದುಃಖದಲ್ಲಿದ್ದಾನೆ. ಎಷ್ಟು ದುಃಖದಲ್ಲಿದ್ದಾನೆ ಅಂದರೆ ಸಿಂಹಾಸನದ ಮೇಲೆ ಕುಳಿತು ಅವನು ವಿಲಪಿಸ್ತಾ ಇರುವಂಥದ್ದು. ಆ ಕಿರೀಟ ಎಲ್ಲ ಕಳಚಿ, ಕೂದಲೆಲ್ಲ ಬಿಚ್ಚಿ ಹರಡಿ, ಮೂರ್ಛೆ ಬಂದಂತೆ ಆಗಿ ಉರುಳಿ ರಾಜಾಸನದಿಂದ ಕೆಳಗೆ ಬಿದ್ದ ಅಂತ. ನಿಪಪಾತ ನೃಪಾಸನ, ರಾಜಾಸನದಿಂದ ಉರುಳಿ ಕೆಳಗೆ ಬೀಳುವಷ್ಟು ದುಃಖ ಆಯಿತು. ದುಃಖದ ಅರಿವಾಯಿತು ಅವನಿಗೆ. ದುಃಖ ಅಂದರೆ ಏನು ಅನ್ನೋದು ಅವನ ಗಮನಕ್ಕೆ ಬರುವಂತೆ ಆಯಿತು ಅಂತ. ಇಷ್ಟು ದುಃಖವನ್ನು ಅವನು ಅನುಭವಿಸುವಾಗ ಅದರಲ್ಲಿ ರಾಜಾಸನದಿಂದ ಉರುಳಿ ಕೆಳಗೆ ಬಿದ್ದಾಗ ಎಲ್ಲ ಸಮಾಧಾನ ಮಾಡಿದಾರಂತೆ. ಯಾರು ಅಂದರೆ ಅಲ್ಲಿ ದುಡಿದವರು, ವಿಶುಕ್ರ, ವಿಷಂಗ, ಅವನ ತಮ್ಮಂದಿರಿಬ್ಬರು, ಕುಟಿಲಾಕ್ಷ ಸೇನಾಪತಿ, ಇವರೆಲ್ಲ ಮತ್ತು ಉಳಿದ ದಾನವರು ಎಲ್ಲ ಸಮಾಧಾನ ಮಾಡ್ತಾರೆ. ಮಾಡಿ ಅದರಲ್ಲಿ ವಿಶುಕ್ರ ಹೇಳ್ತಾನೆ, ಅಣ್ಣ ಈ ಮರಣಕ್ಕಾಗಿ ನೀನು ದುಃಖಿಸಬಾರ್ದು, ಯಾಕೆಂದರೆ ಇದು ವೀರಮರಣ. ಇದು ಧರ್ಮ ಸಂಪಾದಿತ ಪಂಥ, ಸ್ವರ್ಗಕ್ಕೆ ದಾರಿಯನ್ನು ಕಂಡುಕೊಳ್ಳುವಂಥದ್ದು, ಯುದ್ಧದಲ್ಲಿ ಹೋಗಿ ಪ್ರಾಣಾರ್ಪಣೆ ಮಾಡುವಂಥದ್ದು ಅಂದರೆ ತನ್ನ ಸ್ವಾಮಿಗಾಗಿ, ತನ್ನ ಒಡೆಯನಿಗಾಗಿ ಪ್ರಾಣಾರ್ಪಣೆ ಮಾಡುವಂಥದ್ದು ಅಂದರೆ ಸ್ವರ್ಗದಲ್ಲಿ ಸ್ಥಾನ ಕಾದಿರಿಸಿದ ಹಾಗೆ. ವೀರಮರಣ, ಸ್ವರ್ಗ ಮರಣ ಅದು. ಅದನ್ನು ದುಃಖಿಸಬಾರ್ದು ಆ ಕುರಿತು ಅಂತ ದೈತ್ಯನ ಬಾಯಲ್ಲಿ ಧರ್ಮದ ಮಾತು ಬಂತು ಅಂತ. ಒಂದು ಸುಮಾರು ವರ್ಷ ಆಗಿತ್ತು ಅವನು ಈ ಧರ್ಮದ ಮಾತೆಲ್ಲ ಆಡದೆ, ಪ್ರಮೇಯವೇ ಇರಲಿಲ್ಲ. ಈಗ ಧರ್ಮದ ಮಾತು ಬಂದಿದೆ. ರಥಚಕ್ರ ಹೋಗಿದಾಗ ಅರ್ಜುನ ಧನುಸ್ಸನ್ನು ಎತ್ತಿದಾಗ ಕರ್ಣ ಹಿಡಿದಂತೆ, ಇದು ಧರ್ಮ ಅಲ್ಲ ಇದು ಅಂತ. ನೀನು ನನ್ನ ಮೇಲೆ ಬಾಣ ಪ್ರಯೋಗ ಮಾಡುವಂಥದ್ದು ಈ ಹೊತ್ತಿನಲ್ಲಿ ಧರ್ಮ ಅಲ್ಲ ಅಂತ. ಆಗ ಕೃಷ್ಣ ಕೇಳ್ತಾನೆ, ಅಪ್ಪ
ತುಂಬದ ಸಭೆಯಲ್ಲಿ ದ್ರೌಪದಿಯ ಮಾನಾಪಹರಣ ಮಾಡುವಾಗ ನೀನೇ ಎದುರು ನಿಂತು ಅಣಕಿಸಿದೆಯಲ್ಲೋ, ಆಗ ಎಲ್ಲಿ ಹೋಗಿತ್ತು ಧರ್ಮ? ಧರ್ಮದ ಮಾತನ್ನು ಈಗ ಆಡ್ತಾ ಇದೆಯಾ ನೀನು? ಅಂದು ನಿನ್ನ ಧರ್ಮ ಎಲ್ಲೂ ಹೋಗಿತ್ತು? ಕೊತೆಯ ಧರ್ಮಸ್ಥದಾಗತಃ, ಕೊತೆಯ ಧರ್ಮಸ್ಥದಾಗತಃ ಅಂತ ಒಂದು 10 ಪ್ರಶ್ನೆಗಳನ್ನು ಕೃಷ್ಣ ಕೇಳ್ತಾನೆ. ಈ ಬೇರೆ ಬೇರೆ ಸಂದರ್ಭಗಳು ಅಲ್ಲೆಲ್ಲ ನಿನ್ನ ಧರ್ಮ ಎಲ್ಲಿ ಹೋಗಿತ್ತು? ಈಗ ನಿನಗೆ ಅನುಕೂಲ ಮಾಡಲಿಕ್ಕೆ ಧರ್ಮ ಬರಬೇಕಾ? ಅಲ್ಲಿ ತನಕ ಧರ್ಮದ ನೆನಪಾಗಲಿಲ್ವಾ ಎಂಬ ಪ್ರಶ್ನೆಯನ್ನು ಕೃಷ್ಣ ಕೇಳ್ತಾನೆ. ಹಾಗೆ ಅಂಥದ್ದೊಂದು ಸಂದರ್ಭ ಇದು. ಹಾಗೆ ಸುಮಾರು ಅಣ್ಣನಿಗೆ ಉಪದೇಶ ಎಲ್ಲ ಮಾಡಿ ಇವ ಶುಕ್ರ ಕೊನೆಯಲ್ಲಿ ಒಂದು ಮಾತಾಡ್ಬಿಡ್ತಾನೆ. ಅದೇನೆಂದರೆ, ಆದರೂ ನನ್ನ ಮನಸ್ಸಿಗೆ ಒಂದು ವಿಷಯ ತುಂಬ ನೋವಾಗ್ತಾ ಇದೆ. ನಮ್ಮವರೆಲ್ಲ ಸತ್ರು, ಬೇಜಾರಿಲ್ಲ, ಆದರೆ ಹೆಣ್ಮಗಳ ಕೈಯಲ್ಲಿ ಸತ್ರು, ಅದು ದುಃಖ. ಸಾವನಲ್ಲೂ ಮರ್ಯಾದೆ ಹೋಯ್ತು ನಮ್ಮದು. ಮರ್ಯಾದೆ ಎಷ್ಟು ದೊಡ್ಡದು ನೋಡಿ. ಹೇಗೂ ಸಾಯದೆ, ಸತ್ತ ಮೇಲೆ ಏನು ಉಳಿಯೋದಿಲ್ಲ. ಏನು ಉಳಿತದೆ? ಯಾವ ಮರ್ಯಾದೆ ಉಳಿತದೆ? ಸತ್ತ ಮೇಲೆ ಏನು ಉಳಿಯೋದಿಲ್ಲ. ಆದರೆ ಅಲ್ಲೂ ಒಂದು ಮರ್ಯಾದೆ ಪ್ರಶ್ನೆ, ಹೆಣ್ಮಕ್ಳ ಕೈಯಲ್ಲಿ ಜೀವ ಹೋಯ್ತು ಅಂತ. ಏತದೇವ ವಿನಾಶಾಯ ಶಲ್ಯವದ್ಬಾಧತೆ ಮನಃ, ನನ್ನ ಹೃದಯಕ್ಕೆ ಮುಳ್ಳು ನೆಟ್ಟಂತೆ ಆಗಿದ್ದು ಒಂದೇ, ಅನ್ಯಾಯವಾಗಿ ಹೆಣ್ಮಕ್ಳ ಕೈಯಲ್ಲಿ ಸಾವು ಬಂದ್ಬಿಡ್ತಲ್ಲ ಅಂತ. ಅದು ಕೇಳಿದಾಗ ಈ ಭಂಡಾಸುರನ ಶೋಕ ಇತ್ತಲ್ಲ, ಅದು ಕ್ರೋಧಕ್ಕೆ ತಿರುಗಿತಂತೆ. ಅವರಿಗೆ ಶೋಕ ಆಗಿದ್ದು ಹೆಣ್ಮಕ್ಳು ಬಂದೆಲ್ಲ ಹೊಡೆದಾಕಿದ್ರು ಅಂತಾದಾಗ ಇದ್ದಕ್ಕಿದ್ದಂತೆ ಏನೋ ಒಂದು ಪೌರುಷಕ್ಕೆ ಅವಮಾನ ಆಯಿತು ಅವನಿಗೆ ಅಂತ, ಎಲ್ಲೋ ಪುರುಷತ್ವ ಕೆಣಕದಂತ ಆಯ್ತಂತ ಅವನಿಗೆ ಅಂತ. ಹಾಗಾಗಿ ಅಲ್ಲಿಂದ ಎಲ್ಲಿಗೆ ಅಂತ. ಇಂಥವ್ರ ಬದುಕೆಲ್ಲ ಕಾಲ್ಚೆಂಡಿನ ಆಟ ಅಂತ. ಕಾಲ್ಚೆಂಡಿನ ಆಟ ಅಂದ್ರೇನು? ಒಂದೇ ಚೆಂಡು, ಆಚೆ ಒಂದಷ್ಟು ಜನ ಈಚೆ ಒಂದಷ್ಟು ಜನ ಇರ್ತಾರೆ. ಆಚೆ ಮೈದಾನದ ಆಚೆ ಭಾಗ ಈಚೆ ಭಾಗದಲ್ಲಿ ಅವರು ಆಚೆಯಿಂದ ಬಂದರೆ ಈಚೆ ಮೈದಾನಕ್ಕೆ, ಈಚೆ ಭಾಗ ಈಚೆಯಿಂದ ಬಂದರೆ ಆಚೆ ಮೈದಾನಕ್ಕೆ, ಎಲ್ಲಿಂದ ಇಲ್ಲಿಗೆ, ಎಲ್ಲಿಂದ ಅಲ್ಲಿಗೆ. ಎನ್ನುವ ಹಾಗೆ ಇಂಥವರು ಕಾಮ ಕ್ರೋಧ, ಕ್ರೋಧ ಕಾಮ, ಕಾಮ ಕ್ರೋಧ, ಕಾಮದಿಂದ ಕ್ರೋಧಕ್ಕೆ ಹೋಗ್ತಾರೆ, ಕ್ರೋಧದಿಂದ ಕಾಮಕ್ಕೆ ಬರ್ತಾರೆ. ಅಥವಾ ಕ್ರೋಧ ಶೋಕ, ಶೋಕ ಕ್ರೋಧ, ಇಂಥ ಭಾವಗಳಲ್ಲೇ ಇರ್ತಾರೆ. ಹಾಗೆ ಅವನು ಆ ಒಂದು ದೊಡ್ಡ ಶೋಕದಿಂದ ದೊಡ್ಡ ಕ್ರೋಧಕ್ಕೆ ತಿರುಗಿತಂತೆ ಭಾವ ಭಂಡಾಸುರನದ್ದು. ಚಂಡ ಕಾಲಾಗ್ನಿ ಸದೃಶ, ಪ್ರಳಯ ಕಾಲದ ಅಗ್ನಿಯಂತೆ ದೊಡ್ಡ ಕ್ರೋಧಕ್ಕೆ ತುತ್ತಾಗಿ ಕತ್ತಿಯನ್ನು ಹಿರಿದು ಎದ್ದು ಹೊರಟೆ ಬಿಟ್ಟಂತೆ. ನಾನೇ ಹೋಗಿ ಆ ಎಲ್ಲರನ್ನು ಸಂಹಾರ ಮಾಡಿ ಬರ್ತೇನೆ, ರಕ್ತ ತರ್ಪಣ ಕೊಡ್ತೇನೆ ನನ್ನ ಗತಿಸಿದ ಎಲ್ಲ ನನ್ನ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಕೂಡ ಅಂತ ಎದ್ದು ಹೊರಟಾಗ ಎಲ್ಲ ದಾನವರು ಸೇರಿ ತಡೆದ್ರಂತೆ. ಅವನು, ನೀನು ಹೋಗೋದಕ್ಕೆ ಇನ್ನೂ ಮುಹೂರ್ತ ಬಂದಿಲ್ಲ, ನಾವೆಲ್ಲ ಇದ್ದೇವಲ್ಲ, ಯಾಕೆ ಚಿಂತೆ ಮಾಡ್ತೀವಿ ಅಂಥೇಳಿ ಕೆಲವು ಅವನಿಗೆ ಧೈರ್ಯ ಕೊಡೋದಕ್ಕೋ ಏನೋ ಒಂದು ಬಡಾಯಿ ಕೊಚ್ಚಿದ್ರಂತೆ. ಏನಪ್ಪ ಅವ್ರು ಹೇಳಿದ್ದು ಅಂದರೆ, ಏನು ಮಾಡಬೇಕು ಹೇಳು, ಏನಾಗಬೇಕು? 7 ಸಮುದ್ರಗಳನ್ನು ಶೋಷಿಸಬೇಕಾ ಹೇಳು? ಅಥವಾ ಪರ್ವತಗಳನ್ನು ತಿಂದು ಬಿಡಬೇಕಾ? ಕುಲಪರ್ವತಗಳನ್ನು, ಇಡೀ 3 ಲೋಕವನ್ನು ತಲೆ ಕೆಳಗೆ ಮಾಡಬೇಕಾ? ಸ್ವರ್ಗ ಇದ್ದಲ್ಲಿ ಪಾತಾಳ, ಪಾತಾಳ ಇದ್ದಲ್ಲಿ ಸ್ವರ್ಗ, ತಲೆ ಇದ್ದಲ್ಲಿ ಕಾಲು, ಕಾಲಿದ್ದಲ್ಲಿ ತಲೆ, ಹೀಗೆ ಮಾಡಬೇಕಾ? ಎಲ್ಲ ದೇವತೆಗಳನ್ನು ಕತ್ತರಿಸಿ ಒಗೆಯಬೇಕಾ? ದೇವಲೋಕಗಳನ್ನು ಒಡೆಯಬೇಕಾ? ದಿಕ್ಪಾಲಕರನ್ನು ಪುಡಿಗಟ್ಟಬೇಕಾ? ಎಲ್ಲ ನಾವು ಮಾಡ್ತೇವೆ, ನೀನಾಗಿ ಚಿಂತೆ ಮಾಡ್ತೀವಿ ಅಂತ ಆತನಿಗೆ ಧೈರ್ಯ ಕೊಡೋರು ಇವರೆಲ್ಲರೂ ಕೂಡ. ಉಳಿದ ದಾನವರು ಸ್ವಲ್ಪ ಸಮಾಧಾನ ಆಯ್ತಂತೆ. ಇದೆಲ್ಲ ಆಗಿ ಒಂದು ಹಂತಕ್ಕೆ ಬಂತು. ಈ ಲೋಕಕ್ಕೆ, ಈಗಿನ ಸಂದರ್ಭಕ್ಕೆ, ವರ್ತಮಾನಕ್ಕೆ ಬರಬೇಕಲ್ಲ. ಭಾಳ ಸಾರಿ ನಾವೆಲ್ಲ ವರ್ತಮಾನದಲ್ಲಿ ಇರೋದಿಲ್ಲ, ಮತ್ತೆಲ್ಲ ಹೋಗ್ಬಿಟ್ಟಿರ್ತೇವಲ್ಲ, ಭೂತಕಾಲದಲ್ಲಿ ಕೊಡ್ದೋಗ್ಬಿಟ್ಟಿರ್ತೇವೆ ಕೆಲವು ಸಾರಿ, ಅವತ್ತು ಹಾಗಾಯಿತು ಅಂತ. ಅಥವಾ ಭವಿಷ್ಯದ ಕಾಲಕ್ಕೆ ಹೋಗ್ಬಿಟ್ಟಿರ್ತೇವೆ, ಮುಂದೆ ಹಾಗೆ ಹೀಗೆ ಅಂತ ಮುಂದಿನ ಕಲ್ಪನೆ ಮಾಡ್ತಾ ಇರ್ತೇವೆ. ಈಗ ಏನು ಅಂತ, ಸದ್ಯ ಮುಂದಿನ ಕ್ಷಣದ ಕರ್ತವ್ಯ ಏನು ಅಂತ ನಾವು ಎಷ್ಟು ಯೋಚನೆ ಮಾಡ್ತಾ ಇರ್ತೇವೆ. ಹಾಗಾಗಿ ಅಂಥದ್ದೊಂದು ಪ್ರಮೇಯ ಈಗ ಅವನಿಗೆ ವರ್ತಮಾನ ಕಾಲಕ್ಕೆ ಬಂದಾಗ ಒಂದಿಷ್ಟು ಸಮಾಧಾನವಾಗಿ ಆಲೋಚನೆ ಮಾಡಿ ಒಂದು ಉಪಾಯವನ್ನು ಸಭೆಯ ಮುಂದೆ ಇಟ್ಟ. ಒಂದು ಕುಟಿಲೋಪಾಯ. ಅದು ಏನಪ್ಪ ಅಂದರೆ, ವಿಶುಕ್ರನಿಗೆ ಆದೇಶ ಮಾಡ್ತಾನೆ. ವಿಶುಕ್ರ ಅಂದರೆ ಭಂಡನ ದೊಡ್ಡ ತಮ್ಮ, ಸಣ್ಣ ತಮ್ಮ ಏನೊಬ್ಬ ಇದ್ದಾನೆ ವಿಷಂಗ ಅಂತ, ದೊಡ್ಡ ತಮ್ಮ, ಇವನು ಯುವರಾಜ. ಅವನಿಗೆ ಅಪ್ಪಣೆ ಮಾಡ್ತಾನೆ. ಅದೇನೆಂದರೆ ಅವನು ಅದರಲ್ಲೇ ಚತುರ, ಯಾವ ಅಪ್ಪಣೆ ಮುಂದೆ ಆಗ್ತಾ ಇದೆಯೋ ಅದರಲ್ಲೇ ನಿಪುಣ ಅವನು. ಒಂದು ಯಂತ್ರ ರಚನೆ ಮಾಡು. ಯಂತ್ರ ಅಂದರೆ ದೈವಿಕವಾದ ಯಂತ್ರ, ಆಧುನಿಕ ಯಂತ್ರಗಳನ್ನ ನೆನಪು ಮಾಡ್ಕೊಳ್ಬೇಡಿ. ಜಯವಿಘ್ನ ಮಹಾಯಂತ್ರ ಅಂತ ಅದಕ್ಕೆ ಹೆಸರು. ಜಯವಿಘ್ನ ಮಹಾಯಂತ್ರ. ಜಯವಿಘ್ನ ಮಹಾಯಂತ್ರ ಅಂದರೆ ಎದುರಾಳಿಗಳ ಜಯಕ್ಕೆ ವಿಘ್ನವನ್ನು ತಂದೊಡ್ಡುವಂಥ ವಿಘ್ನ ಯಂತ್ರವೇ ಅದು, ಬೇರೆ ಏನೂ ಇಲ್ಲ. ವಿಘ್ನವನ್ನು ತಂದೊಡ್ಡುವಂಥ ಒಂದು ತಾಂತ್ರಿಕವಾದ ಅಥವಾ ಅಭಿಚಾರಿಕ, ಅದು ಅಭಿಚಾರ ಮಾಟ ಮಂತ್ರ ಅಂತ ಹೇಳ್ತಾರಲ್ಲ, ಆ ವರ್ಗಕ್ಕೆ ಸೇರುವಂಥದ್ದು ಅಂತ. ಅಂತಹದ್ದೊಂದು ಯಂತ್ರವನ್ನು ಮಾಡಲಿಕ್ಕೆ ಅಪ್ಪಣೆ ಮಾಡ್ತಾನೆ ವಿಶುಕ್ರನಿಗೆ. ನೀನು ಆ ಜಯವಿಘ್ನ ಮಹಾಯಂತ್ರವನ್ನು ರಚನೆ ಮಾಡಿ ಹೇಗಾದರೂ
ಈ ಲಲಿತಾದೇವಿ ಶಿಬಿರದ ಒಳಗೆ ಅವರ ಕಟಕ ಅಂದ್ರೆ ಅವರ ಪಾಳೆಯ, ಅದರ ಒಳಗೆ ಅದನ್ನು ಇಟ್ಟು ಬರಬೇಕು ಅಂತ ಆಗಲಿ ಅಂತಂದ್ರಂತೆ ಶುಕ್ರ. ಯಾಕೆಂದರೆ ಬೇರೆ ದಾರಿಗಳಿಲ್ಲ, ಮಾಯೆ ಮೋಸವೇ ದಾರಿಯಾಗಿರುವಂಥದ್ದು ಅವರಿಗೆ. ಹಾಗಾಗಿ ಅವನು ಅದೃಶ್ಯನಾಗ್ತಾನೆ. ಮಾಯಾ ತಿರೋಹಿತ ವಪುಹು, ಈ ವಿಶುಕ್ರನ್ನು ಕೂಡ ಕಾಡದಂತೆ ಆಗ್ತಾನೆ. ಲಲಿತಾದೇವಿಯ ಸೇನೆ ಎಲ್ಲಿತ್ತೋ ಆ ಕಡೆಗೆ ಪ್ರಯಾಣ ಮಾಡ್ತಾನೆ. ಅಷ್ಟೊತ್ತಿಗೆ ಸೂರ್ಯಾಸ್ತ ಆಯಿತು, ಗಾಢಾಂಧಕಾರ ಆವರಿಸ್ತು ಎಲ್ಲ ಕಡೆಗೂ. ಅವನಿಗನ್ನಿಸ್ತು ಈ ಸಂಜೆ ನನಗೆ ಸಹಾಯ ಮಾಡಲಿಕ್ಕೆ ಬಂದಿದೆ. ಕಪಟ ಕಾರ್ಯವನ್ನು ಮಾಡಬೇಕು, ಕತ್ತಲೆಯೇ ಬೇಕು ಈ ಹೊತ್ತಿನಲ್ಲಿ. ಬೆಳಕು ಶತ್ರು, ಅವೆಲ್ಲ ಸಹಜವಾಗೇ ಬೆಳಕು ಅವ್ರಿಗೆ ಶತ್ರು, ಕತ್ತಲೇ ಬೇಕು ಅಂತ ಅಂಥದ್ದಿರುತ್ತೆ ನೋಡಿ. ಕೆಲವು ಬೆಳಕನ್ನೇ ಹುಡ್ಕೊಂಡು ಹೋಗುವಂಥ ಸಸ್ಯಗಳಿರ್ತವೆ, ಕತ್ತಲೇ ಬೇಕು, ನೆರಳಬೇಕು ಅನ್ನೋಂಥದ್ದು ಇರುತ್ತೆ. ತುಂಬ ದೊಡ್ಡ ಗಾಢಾಂಧಕಾರ ಕವಿದ ಬಳಿಕ ಅವನು ಮಾಯಾರಥವನ್ನು ಏರಿ, ಅವನು ಮಾಯಾರಥವನ್ನು ಏರಿ ಬಟ್ಟೆ ಕೂಡ ಕಾಡದಂಥ ಬಟ್ಟೆಗಳನ್ನು ಹಾಕ್ಕೊಂಡು, ಗೂಢಶಾರ್ವರ ಸಂವೃತ ಅಂದರೆ ಎಲ್ಲ ಬಟ್ಟೆ ಒಂದು ಕಾಣೋ ಥರ ಹಾಕೊಂಡ್ಬಿಟ್ರೆ ಏನಾಗುತ್ತೆ, ಒಂದು ಬಟ್ಟೆ ಬರ್ತಾ ಇರ್ತಾರೆ ಕಾಣಿಸ್ತೈತೆ ನೋಡಿದ್ರೆ ಅಲ್ಲಿಂದ ಅಂತ. ಹಾಗಾಗಿ ಬಟ್ಟೆಯಿಂದ ಪ್ರಾರಂಭ ಮಾಡಿ ಯಾವುದೂ ಕೂಡ ಕಾಡದಂತೆ ಪೂರ್ತಿ ಮಾಯೆಯಿಂದ ಸಂವೃತನಾಗಿ ಲಲಿತಾದೇವಿಯ ಶಿಬಿರದ ಕಡೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡ್ತಾನೆ, ಹೊತ್ತಿ ಉರಿತಾ ಇದೆ ಬೆಂಕಿ, ವೃತ್ತಾಕಾರವಾಗಿ ಬಹು ದೊಡ್ಡ ವೃತ್ತದ ರೂಪದಲ್ಲಿ ಹೊತ್ತಿ ಉರಿತಾ ಇದೆ ಬೆಂಕಿ, ಜ್ವಾಲಾಮಾಲಿನಿ. ಅದು ಬೆಂಕಿ ಅಂದರೆ ಸುಮ್ಮನೆ ಬೆಂಕಿ ಅಲ್ಲ, ಅದೊಂದು ದೇವತೆಯೇ ಆ ರೂಪವನ್ನು ತಾಳಿ ಇಡೀ ಸೈನ್ಯ ಮಂಡಲವನ್ನು ಕಾಯ್ತಾ ಇದ್ದಾಳೆ. ಹತ್ತಿರ ಹೋದರೆ ಒಳಗೆ ಹೋಗೋದಕ್ಕಾಗ್ತಾ ಇಲ್ಲ. ಯಾಕೆಂದರೆ 30 ಯೋಜನೆ ಎತ್ತರಕ್ಕೆ ಉರಿತಾ ಇದೆ. ಅದು ಬಹಳ ಅಗಲಕ್ಕೆ 30 ಯೋಜನೆ ಎತ್ತರಕ್ಕೆ ಆ ಬೆಂಕಿ ಉರಿತಾ ಇದೆ. ಸುತ್ತ ಬಂದರಂತೆ, ಎಲ್ಲಿಯಾದರೂ ಜಾಗ ಇದೆಯಾ ಅಂತ ಒಳಗೆ ಹೋಗೋದಕ್ಕೆ ಅಂತ. ಎಲ್ಲೆಲ್ಲಿಯೂ ಸ್ಥಳ ಇಲ್ಲ. ಅವಕಾಶಂ ಅನಾಪ್ನುವನ್ ಪರಿತೋ ವಿಭ್ರಮನ್ ಸಾಲಂ, ಸುತ್ತರಿತಾ ಇದ್ದಾನೆ. ಯಾಕೆಂದ್ರೆ ಯಂತ್ರ ಮಾಡೋಕ್ಕಿಂತಲೂ ದೊಡ್ಡ ಕಷ್ಟ ಒಳಗೆ ತೊಗೊಂಡೋಗಿ ಇಡೋದು ಅದನ್ನು ಅಂತ. ಯಂತ್ರವನ್ನು ಮಾಡೋಕ್ಕೆಲ್ಲ ಗೊತ್ತಿದೆ ಅವನಿಗೆ, ಆ ವಿದ್ಯಾ ಚತುರ ಅವನು ಮಾಡಿಬಿಡ್ತಾನೆ. ಅದನ್ನು ಭಾಳ ದೊಡ್ಡ ಕೆಲಸ ಅಲ್ಲ. ಆದರೆ ಒಳಗಿಡಬೇಕಲ್ಲ, ಒಳಗೆ ಹೇಗೆ ಇಡೋದು ಅಂತ. ಹಾಗಾಗಿ ಎಲ್ಲಿಯಾರು ಒಂದು ಎಡೆ ಇದೆಯಾ ಅಂತ 100 ಯೋಜನವನ್ನು ಅನೇಕ ಬಾರಿ ಸುತ್ತುವರೆದು ಹುಡುಕಿ ನೋಡ್ತಾನೆ. ಎಲ್ಲಿಯೂ ಸ್ಥಳ ಇಲ್ಲ. ಒಂದೇ ಜಾಗ ಇದೆ, ಒಂದು ಯೋಜನೆ ಆಗಲದ ಬಾಗಿಲಿದೆ, ಅಲ್ಲಿ ಒಳಗೆ ಹೋಗ್ಬೋದು. ಆದರೆ ಅಲ್ಲಿ ಒಳಗೆ ಹೋಗೋದಕ್ಕೆ ಅಲ್ಲಿ ಕೆಲವಷ್ಟು ವಿಷಯಗಳಿದ್ದಾವೆ. ಅಲ್ಲಿ ಏನಪ್ಪ ಅಂದರೆ, ಅಲ್ಲಿ ಬರ್ತಾನೆ ದಕ್ಷಿಣ ದ್ವಾರ ಮಾಸಾಧ್ಯ, ಯೋಜನಾಯುತವಾದ ದ್ವಾರ ಇದ್ದಂಥ ದಕ್ಷಿಣ ಭಾಗಕ್ಕೆ ಅವನು ಬಂದಾಗ ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತನಂತೆ. ನಿದಧ್ಯವು ಕ್ಷಣಮುದ್ಧತಃ, ಅಲ್ಲಿ ನಿಂತ್ಕೊಂಡು ಅರ್ಚನೆ ಮಾಡ್ತಾ ಇದ್ದಾನೆ. ಹೇಗೆ ಒಳಗೆ ಹೋಗಲಿ, ದ್ವಾರ ಇದೆ ಇಲ್ಲಿ, ಈ ದ್ವಾರದಲ್ಲಿ ಒಳಗೆ ಹೋಗ್ಬಿಡ್ಲ ಮೆಲ್ಲಗೆ, ಗೊತ್ತಾಗದೇ ಇರೋ ಹಾಗೆ ಯಾವುದಾದ್ರು ರೂಪ ಅಂತೇಳಿ ಒಳಗೆ ಹೋಗ್ಲಾ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಅವನಿಗೆ ಆ ಯೋಚನೆ ಮುಂದುವರಲಿಲ್ಲ. ಯಾಕೆಂದರೆ ಬಾಗಿಲಲ್ಲಿ ಈ ಶಕ್ತಿ ದೇವಿಯವರು ನಿಂತಿದ್ದಾರೆ. ಗಲ್ಲ ತತ್ರ ಪಶ್ಯನ್ ಮಹಾಸತ್ವ, ಯಾರೂ ಕಡಿಮೆ ಶಕ್ತಿಯವರಲ್ಲ, ಎಲ್ಲ ದೊಡ್ಡ ದೊಡ್ಡ ಶಕ್ತಿ ಇರುವಂಥ ಶಕ್ತಿ ದೇವತೆಗಳಲ್ಲಿ ಇರೋವಂಥದ್ದು. ಸಾವಧಾನ, ಪೂರ್ತಿ ಗಮನ ಇದೆ ಅವರಿಗೆ ದ್ವಾರದ ಕಡೆಗೆ. ಒಂದು ಕಿಂಚಿತ್ತಾದರೂ ಗಮನ ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ, ದೃಷ್ಟಿ ಆ ಕಡೆ ಈ ಕಡೆ ವಿಚಲಿತ ಕೂಡ ಆಗ್ತಾ ಇಲ್ಲ ಅಂತ. ಧೃತವು ವ್ರತಾಹ ಅಂತ ಒಂದು ವ್ರತದಾಗಿ ಸ್ವೀಕಾರ ಮಾಡಿದ್ದಾರೆ. ಯಾವ ಕಾರಣಕ್ಕೂ ಯಾರನ್ನು ಕೂಡ ಒಳಗಡೆ ಬಿಡೋದಿಲ್ಲ ಅನ್ನೋದನ್ನು ದೃಢ ನಿಶ್ಚಯ ಮಾಡಿಕೊಂಡು ಅವರು ತಮ್ಮ ಪ್ರಾಣವನ್ನೇ ಕೊಟ್ಟರು, ಅದರ ಒಳಗೆ ಯಾರನ್ನೂ ಹೋಗ್ಲಿಕ್ಕೆ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಅವರಿದ್ದಾರೆ. ಆರೂಢ ಯಾನಾಹ, ಕುದುರೆಯನ್ನು ಆನೆಯನ್ನು ರಥವನ್ನು ಏರ್ಕೊಂಡು ಸಿದ್ಧರಾಗಿದ್ದಾರೆ. ಸನ್ನದ್ಧ ವರ್ಮಾಣ, ಕವಚ ಹಾಕ್ಕೊಂಡಿದ್ದಾರೆ, ಆಯುಧಗಳನ್ನು ಎತ್ತಿ ಹಿಡ್ಕೊಂಡಿದ್ದಾರೆ. ಹೋಗಲಿ, ಆ ಶಕ್ತಿ ದೇವಿಯರನ್ನು ಏನಾದರೂ ಅವ್ರನ್ನ ಸೋಲಿಸಿ ಒಳಗೆ ಹೋಗೋಣ ಅಂತಂದರೆ ಸ್ತಂಭಿನಿ ನಿಂತಿದ್ದಾಳೆ ಅಲ್ಲಿ. ಆ ಎಲ್ಲ ದೇವಿಯರ ರಕ್ಷಿಣಿ ದೇವಿಯರ ಮುಖ್ಯಸ್ಥೆಯಾಗಿ ಸ್ತಂಭಿನಿ ದೇವಿ, ಅವಳು ವಿಘ್ನ ದೇವತೆಯ ಸ್ವತಃ. ಒಳಗೆ ಹೋಗೋರಿಗೆ ವಿಘ್ನವನ್ನು ಒಡ್ತಾಳು ಅಂತ ಸ್ತಂಭಿನಿ ದೇವಿ ನಿಂತಿದ್ದಾಳೆ. ಲೆಕ್ಕ ಹಾಕಿದ್ರಂತೆ 20 ಅಕ್ಷೋಹಿಣಿ ಇದೆ ಅಲ್ಲಿ ಸೈನ್ಯ, ಇನ್ನೊಬ್ಬನೇ ಇದ್ದಾನೆ. ಸಾಧ್ಯವೇ ಇಲ್ಲ ಅಂತಾಯ್ತು. ಈ ದ್ವಾರದಿಂದ ಒಳಪ್ರವೇಶ ಸಾಧ್ಯವೇ ಇಲ್ಲ ಅಂತ ತುಂಬ ವಿಸ್ಮಯದಿಂದ ಅವನು ಇಲ್ಲಿವರೆಗೆ ಇಂಥದ್ದೊಂದು ನೋಡಲಿಲ್ವಲ್ಲ, ನನ್ನ ಮಾಯಿಗೆ ಒಳಪಡದೇ ಇರುವಂಥದ್ದು. ಎಲ್ಲೂ ಒಂದು ಎಡೆ ಇರಬೇಕಲ್ಲ, ಒಂದು ಅವಕಾಶ ಇರಬೇಕಲ್ಲ, ಎಲ್ಲಿ ಅವಕಾಶ ಇಲ್ವಲ್ಲ, ಹೇಗಪ್ಪ ಅಂತ ಹೊರಗೆ ನಿಂತು ಬಹಳ ಹೊತ್ತು ಚಿಂತನೆ ಮಾಡಿ ಕಡೆಗೊಂದು ಏನೋ ಒಂದು ಉಪಾಯವನ್ನು ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಯಂತ್ರ ರಚನೆಗೆ ಪ್ರಾರಂಭ ಮಾಡಿದ. ಯಾವುದರಲ್ಲಿ ಯಂತ್ರ ರಚನೆ ಮಾಡಿದ? ಅದು ಚಿನ್ನದ ತಗಡ ಅಥವಾ ಬೆಳ್ಳಿ ತಗಡ
ತಾಮ್ರದ ತಗಡ ಯಾವುದು ಅಂದರೆ ಅದು ಯಾವುದೂ ಅಲ್ವಂತೆ, ಶಿಲಾಪಟ್ಟಿ, ಶಿಲೆ ಅಂತೆ. ಎಷ್ಟು ದೊಡ್ಡ ಶಿಲೆ ಅಂದರೆ ಒಂದು ಗವ್ಯೂತಿ ಉದ್ದ, ಒಂದು ಗವ್ಯೂತಿ ಅಗಲ ಅಂತ. ಏನಪ್ಪ ಗವ್ಯೂತಿ? ನಮ್ಮ ಕಾಲದವರೆಲ್ಲ ಕೇಳೇ ಇಲ್ವಲ್ಲ ಶಬ್ದವನ್ನು. ಅಂದರೆ ಒಂದು ಗವ್ಯೂತಿ ಅಂದರೆ 1000 ಕ್ರೋಶ ಅಂತ. ಒಳ್ಳೆ ಕಥೆ ಆಯಿತು. ಕ್ರೋಶ ಅಂದರೆ ಏನು ಅಂತ ಎಲ್ಲ ಶಬ್ದಗಳು ಪೂರ್ತಿ ದೂರ ಹೋಗ್ಬಿಟ್ಟಿದೆ, ಅಪರಿಚಿತವಾಗಿಬಿಟ್ಟಿದೆ ಎಲ್ಲವೂ ಕೂಡ ನೋಡಿ ಅಂತ. ಕ್ರೋಶ ಅಂದರೆ ಈ ಕೂಗು ಕೇಳುವಷ್ಟು ದೂರ ಅಂತ, ಅದು ಕ್ರೋಶ ಅಂತ ಹೆಸರು. ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಗ್ಬೋದು. ಏನೋ ಒಂದು ಅದಕ್ಕೊಂದು ಅಳತೆ ಇಟ್ಕೊಂಡಿದ್ದಾರೆ, ಎಷ್ಟಕ್ಕೆ ಒಂದು ಕ್ರೋಶ ಅಂತ ಅಳತೆ ಇಟ್ಕೊಂಡಿದ್ದಾರೆ. ಅದು ಒಂದು 1000 ಆಗಬೇಕು ಅಂದರೆ ನಿಮಗೆ ಸರಿ ಅರ್ಥ ಆಗೋ ಭಾಷೆಯಲ್ಲಿ ಹೇಳೋದಾದರೆ ಈಗಿನ ಕಾಲದಲ್ಲಿ ಸುಮಾರು 1 ಮೈಲು, ಅಂದಾಜು 1 ಮೈಲು, 1000 ಕ್ರೋಶ ಅದು. ಇದನ್ನು ಹಾಕ್ಕೊಂಡು ಕೂಗಿದ್ರೆ ಜಾಸ್ತಿ ಬರ್ಬೋದು ಇನ್ನೂ ಕೂಡ, ಈಗೆಲ್ಲ ನಡೀತದಲ್ಲ ಅದು, ಅದಲ್ಲ. ಹಾಗೆ ಸುಮಾರು 1 ಮೈಲು. ಎರಡು ಕ್ರೋಶ ಒಂದು ಗವ್ಯೂತಿ ಅಂತಂದರೆ ಸುಮಾರು 2 ಮೈಲು ಉದ್ದ ಮತ್ತು ಅಗಲದ ದೊಡ್ಡ ಶಿಲೆ ಅಂತ. ಯಾಕೆಂದರೆ ಎಲ್ಲ ದೊಡ್ಡ ದೊಡ್ಡ ವ್ಯವಹಾರ ಪೂರ್ತಿ ಅದು, ಸಣ್ಣ ಸಣ್ಣವರು ಯಾರೂ ಇಲ್ಲ, ಎಲ್ಲ ದೊಡ್ಡ ದೊಡ್ಡದೇ. ಹಾಗಾಗಿ ದೊಡ್ಡ ಬೃಹದಾಕಾರದ ಶಿಲೆಯನ್ನು ತೆಗೆದುಕೊಂಡು ಅದರಲ್ಲಿ ಯಂತ್ರವನ್ನು ಬರಿತಾನೆ. ಅಷ್ಟ ದಿಕ್ಕುಗಳಲ್ಲಿ ಶೂಲಗಳು, ಅದರದೇ ದೇವತೆಗಳು, ಕೊನೆಯಲ್ಲಿ ಸಂಹಾರ ಅಕ್ಷರಗಳು, ಇದೆಲ್ಲ ಕೂಡಿರ್ತಕ್ಕಂಥ ಯಂತ್ರ. ದೇವತೆಯರು ಯಾರಪ್ಪ? ಇಂದ್ರ, ಅಗ್ನಿ, ವರುಣ, ವಾಯು, ಇವರ ದಿಕ್ಪಾಲಕರ ಅಂದರೆ ಅಲ್ಲ. ಅವ್ರ ಹೆಸರು ಕೇಳಿ, ಅದು ಚೆನ್ನಾಗಿದೆ ಹೆಸರುಗಳನ್ನು. ಮೊದಲನೇ ದೇವತೆ ಅಲಸ. ಏನು ಮಾಡ್ತಾಳೆ ಅವಳು? ಆಲಸ್ಯವನ್ನು ಕೊಡ್ತಾಳೆ ಅವಳು. ಓಹೋ, ನಮ್ಮ ನಡೆದಾಳೆ ಇವಳು ಅಂತ ಹೇಳ್ಬೇಡಿ ಮತ್ತೆ ಕೂಡಲೇ, ನನ್ನ ಜೊತೆಗೆ ಇರ್ತಾಳೆ ಯಾವಾಗಲೂ ಅಂತ. ಅಂಥದ್ದೇ ಒಂದು ದೇವತೆ ಇದು. ಅಲಸ ಅಂದರೆ ಆಲಸ್ಯವನ್ನು ಕೊಡುವ ದೇವತೆ. ಕೃಪಣ ಅಂದರೆ ಕಾರ್ಪಣ್ಯ, ಜಿಪುಣತನ. ಅವನು ಖರ್ಚು ಮಾಡಬೇಕಾದ್ರೂ ಖರ್ಚು ಮಾಡೋದಿಲ್ಲ. ಅವನು ಶಕ್ತಿ ಆಗಲಿ ಹಣ ಆಗಲಿ ಯಾವುದಾಗಲಿ ಖರ್ಚು ಮಾಡಬೇಕಾದ್ರಲ್ಲಿ ಮಾಡೋದಿಲ್ಲ, ಕಾರ್ಪಣ್ಯ. 3ನೇ ದೇವತೆ ದೀನ ಅಂತ. 4ನೇದು ನಿದ್ರಾ, ಈಗ ಕರಿಬೇಡಿ. 5 ಪಾಪ ಒಳ್ಳೆಯವಳು, ನಿದ್ರಾ ಅಲ್ಲ ಅವಳು, ತಂದ್ರ ಅಂತ. ಅವಳು ತಂದ್ರ ಅಂದರೆ ತೂಕಡಿಕೆ. ತಂದ್ರ ಅಂತ ಕೇಳಿದ್ರೆ ಉತ್ತರ ಬರೋದಿಲ್ವಲ್ಲ. ಏನೋ ತರಕ್ಕೆ ಹೇಳಿ ತಂದ್ರ ಅಂತ ಕೇಳೋ ತನಕ ಉತ್ತರ ಬಂದಿಲ್ಲ ಅಂದರೆ ಅವಳು ಬಂದಿದ್ದಾಳೆ ಅಂತ ಅರ್ಥ, ತಂದ್ರ ಬಂದಿದ್ದಾಳೆ ಅಂತ ತೂಕೊಡಿಸ್ತಾ ಇದ್ದಾನೆ ಅವನು ಅಂತ. ನಿದ್ರಾ, ತಂದ್ರ. ಮುಂದೆ ಪ್ರಮೀಲಿಕಾ ಅಂತ. ಪ್ರಮೀಲಿಕಾ ಅಂದರೆ ಕಣ್ಣು ಮುಚ್ಚಿ ಹೋಗುವಂಥದ್ದು, ಕಣ್ಣು ಬಿಟ್ಟು ನಿದ್ದೆ ಮಾಡೋಂಥವ್ರು ಇರ್ತಾರೆ. ನಮ್ಮ ಜೊತೆಗೆ ಅಂಥವ್ರೆಲ್ಲ ಇದ್ದರು ಒಂದು ಕಾಲದಲ್ಲಿ. ಇದು ಕಣ್ಣು ಮುಚ್ಚಿಸುವಂಥದ್ದು ಇದು ಅಂತ, ಅಂದರೆ ಕಣ್ಣು ತೆಗಿಯೋಕ್ಕೆ ಮನಸ್ಸಿಲ್ಲ ಅಂತ ಅನ್ನೋ ಥರ ಆಗುವಂಥದ್ದು. ಕ್ಲೀಬ ಅಂದರೆ ನಪುಂಸಕತ್ವ ಅಂತ. ನನ್ನ ಕೈಲಾಗೋದಿಲ್ಲ ಅಂತ, ಪ್ರತಿಯೊಂದಕ್ಕೂ ಸಾಧ್ಯ ಇಲ್ಲ, ನನ್ನ ಕೈಲಾಗೋದಿಲ್ಲ ಈ ಶಬ್ದ. ನಿರಹಂಕಾರ ಕೊನೆಯದು ಅಂದರೆ ನಾನು ನನ್ನ ತನವನ್ನೇ ಕಳ್ಕೊಂಡು ಪೂರ್ತಿ ಸಪ್ಪೆಯಾಗಿ ಸೋತು ಹೋಗುವಂಥದ್ದು ಅಂತ. ನೋಡಿ, ಈ ದೇವತೆಗಳು ನಿಮ್ಗೆ ಗೊತ್ತಿಲ್ಲ ಅಂದರೂ ಗೊತ್ತಿದ್ದಾರೆ ಅಂತ, ಚೆನ್ನಾಗಿ ಗೊತ್ತಿದ್ದಾರೆ. ಹಾಗೆ ನೋಡಿದರೆ ಇವ್ರದ್ದೇ ಎಲ್ಲ ದೂರ ಪರಿಚಯ. ವಿಷ್ಣು ಬ್ರಹ್ಮ ಎಲ್ಲ ನಮ್ಮ ಏನು ಗೊತ್ತಾಗಿಲ್ಲ ಅವ್ರ ಕಾರ್ಯ ಯಾವುದು, ನಮಗೆ ಅವ್ರು ಏನು ಮಾಡ್ತಾರೆ. ಈ ದೇವತೆಗಳ ಕಾರ್ಯ ದಿವಸ ಗೊತ್ತಾಗ್ತಾ ಇದೆ ನಮಗೆ, ಪ್ರತಿ ದಿವಸ ಅನುಭವದಲ್ಲಿದೆ. ಈ ವಿಶುಕ್ರನೇ ಸ್ವಲ್ಪ ಹತ್ತಿರವೋ ನಮಗೆ ಅನ್ನೋ ಥರ ಇದೆ ನೋಡಿ ಅಂತ. ಹೀಗೆ ದೇವತೆಗಳನ್ನು ನಿಯೋಜನೆ ಮಾಡಿ ಶೂಲಗಳ ಮೇಲೆ, ಆ ದೇವತೆಗಳನ್ನು ಶೂಲದ ಮೇಲೆ ಇಟ್ಟಿದ್ದಾನೆ. ಅಂದರೆ ಮಾಡ್ತಿರೋ ಇಲ್ವೋ ಈ ಕಾರ್ಯವನ್ನು ಅನ್ನೋ ಆಗಿದೆ. ಅದು ತಮಾಷೆಗೆ ಹೇಳಿದ್ದು. ಈ ದೇವತೆಗಳನ್ನು ಶೂಲದ ಮೇಲೆ ವಿನ್ಯಾಸ ಮಾಡಿ ಅಭಿಮಂತ್ರಣ ಮಾಡ್ತಾ ಕೂತ್ಕೊಂಡ ಅದನ್ನು ಅಂತ. ಶಕ್ತಿ ಬರಬೇಕಲ್ಲ ಯಂತ್ರಕ್ಕೆ. ಗೆರೆಗಳಿಂದಲೇ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಈ ಮಂಡಲ ದರ್ಶನ ಅಂತ ಮಾಡ್ತಾರಲ್ಲ, ನೀವು ಗಮನಿಸಿದ್ದೀರಾ? ಮಂಡಲ ರಚನೆ ಮಾಡ್ತಾರೆ, ಮಂಡಲ ರಚನೆ ಮಾಡಿ ಮಂಡಲ ದರ್ಶನ ಅಂತ ಮಾಡ್ತಾರೆ. ಅಲ್ಲಿ ದೇವತೆಗಳ ದರ್ಶನ ಮಾಡ್ತಾರೆ. ಆ ಮಂಡಲ ದರ್ಶನ ಸಮಯದಲ್ಲಿ ಒಂದೊಂದು ಗೆರೆಯಲ್ಲೂ ಕೂಡ ದೇವತೆಗಳ ಸಾನ್ನಿಧ್ಯ. ಇದೇನಿದು? ಇಲ್ಲಿ ಯಾವುದೇ ದೇವ್ರ ಚಿತ್ರ ಇಲ್ಲ ನೋಡಿ. ಆದರೆ ನೀವು ಇಷ್ಟು ಮಾಡಿದರೆ ಆ ದೇವರೆಲ್ಲ ಬಂದುಬಿಡ್ತಾರಲ್ಲ ಅಂತ ಲೆಕ್ಕ ಅಂತ. ಆ ಗೆರೆಗಳು ಬಂದು ಆ ವಿನ್ಯಾಸ ಬಂತು ಅಂದರೆ ಅದು ಕರೆ ಅವರಿಗೆ, ಅವರು ಬಂದೇ ಬಿಡ್ತಾರೆ ಕೂಡಲೇ ಅಲ್ಲಿಗೆ. ಗೆರೆಯಲ್ಲೇ ಸಾನ್ನಿಧ್ಯ ಅದು. ಆದರೆ ಗೆರೆ ಸರಿ ಇರಬೇಕು, ಗೆರೆ ತಪ್ಪಾಗಬಾರ್ದು. ಗೆರೆ ತಪ್ಪು ದೇವತೆ ಬರ್ಬೋದು ಅಂತ ಆ ಸಾಧ್ಯತೆ ಇರ್ತದೆ ಅಂತ. ಹಾಗಾಗಿ ಗೆರೆಗಳು
ಆಚೆ ಈಚೆ ಆಗಬಾರ್ದು. ಒಂದು ಶ್ರೀಚಕ್ರ ಯಂತ್ರ ನಮ್ಮನಲ್ಲಿದೆ, ಒಂದು ಬದಿಗೆ ಒಂಚೂರು ಮುರಿದೋಗಿದೆ ಅಷ್ಟೇ, ತೊಂದರೆ ಏನೂ ಇಲ್ಲ ಅಂದರೆ ನಿಮ್ಮ ಮನೆಯೇ ಮುರಿತದೆ ಅದು ಅಂತ. ಯಾಕೆಂದರೆ ಮುರಿದು ಹೋದ ಜಾಗ ಇದೆಯಲ್ಲ, ಯಾವ ದೇವತೆ ಅದು? ಆ ದೇವತೆಯ ಗೆರೆಗಳಲ್ಲ ಅದು. ಆ ಮುರುಕು ಅನ್ನೋದು ಯಾವುದೋ ಬೇಡದಕ್ಕೆ ಆಹ್ವಾನ ಕೊಡುತ್ತೆ ಅದು ಅಂತ. ಮಾಡಬಾರ್ದು ಆ ತರಹ ಅಂತ. ಹಾಗೆ ರೇಖಾ ಮಾತ್ರದಿಂದಲೇ ಸಾನ್ನಿಧ್ಯ ಬರ್ತದೆ. ರೇಖೆಗಳು ಸರಿಯಾಗಿ ವಿನ್ಯಾಸಗೊಂಡ್ರೆ ರೇಖಾ ಮಾತ್ರದಿಂದಲೇ ಸಾನ್ನಿಧ್ಯ ಬರ್ತದೆ. ಈಗೆಲ್ಲ ಏನು ಮಾಡ್ತಾರೆ ಅಂದರೆ ಆ ಗೆರೆಗಳು ಸಾಕು, ಆ ಗೆರೆ ಆದಮೇಲೆ ಚಿತ್ರ ಬರೆಯೋಕ್ಕೆ ಶುರು ಮಾಡ್ತಾರೆ ದೇವರಿದ್ದು. ತುಂಬ ಕಲೆಗಾರಿಕೆ ಇರ್ತದೆ ಪಾಪ. ವೈದಿಕರಲ್ಲಿ ಕೂಡ ಅಂಥ ಕಲೆಗಾರಿಕೆ ನಾವು ಆಶ್ಚರ್ಯ ಪಡೋಗಿರ್ತದೆ. ದೊಡ್ಡ ದೊಡ್ಡ ಚಿತ್ರಗಳು, ಬಣ್ಣ ಬಣ್ಣದ ಚಿತ್ರಗಳು, ತುಂಬ ಚಂದದ ಚಿತ್ರಗಳು. ಆಯಾ ದೇವರದ್ದು ಸರ್ಪ ಆದರೆ ಸರ್ಪ, ಅಮ್ಮನವರಾದರೆ ಅಮ್ಮನವರು. ಕೆಲವು ಸಾರಿ ಸ್ವಲ್ಪ ತಿಳುವಳಿಕೆ ಕಡಿಮೆ ಆದಾಗ ಅಲ್ಲಿ ಆ ಮಂಡಲದ ದೇವರು ಬೇರೆ ಆಗಿರುತ್ತೆ, ಇಲ್ಲಿರೋ ದೇವರು ಬೇರೆ ಆಗಿರುತ್ತೆ. ಹಾಗಾಗೋದು ಉಂಟು. ಅದು ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ. ಅದು ಈಗೆಲ್ಲ ಆಗ್ತದೆ ಕೆಲವು ಸಾರಿ. ಆದರೆ ಬೇಕಾಗಿಲ್ಲ ಅಂತ, ಅದು ವಿರೋಧ ಅಂತ ನಾವು ಹೇಳ್ತಾ ಇಲ್ಲ, ಬೇಕಾಗಿಲ್ಲ. ಆ ಗೆರೆಗಳಿದೆಯಲ್ಲ ಅದೇ ಅದು ಅಂತ. ಎರಡು ದಾರಿಗಳು. ನೀವು ಮೂರ್ತಿ ಆಕಾರ ಕೊಟ್ಟು ಪೂಜೆ ಮಾಡ್ಬೋದು. ಮೂರ್ತಿ ಸರಿ ಲಕ್ಷಣ ಗೊತ್ತಾಗಿದ್ರೆ ಸಾನ್ನಿಧ್ಯ ಬಂದ್ಬಿಡುತ್ತೆ. ಬೇರೆ ಏನೂ ಮಾಡಬೇಕಾಗಿಲ್ಲ. ನಾವು ಆವಾಹನೆ ಮಾಡಿಲ್ಲ, ಮಾಡಿದ್ರು ಸಾನ್ನಿಧ್ಯ ಬಂದೇ ಬಿಡುತ್ತೆ. ಈಗ ನಿಮ್ಮ ಚಿತ್ರ ನಿಮ್ಮ ಹಾಗೆ ಇದ್ದರೆ ಅದು ನೀವು ಒಪ್ಕೋತಿರಲ್ಲ, ನಾನು ಅಂತದನ್ನು ಒಪ್ಕೋತೀರಿ ನೀವು ಅದನ್ನು. ಹಾಗೆ ಮೂರ್ತಿ ಆ ದೇವರ ಅಂತರ್ದರ್ಶನದ ರೂಪಕ್ಕೆ ಅನುಗುಣವಾಗಿ ಬಂದರೆ ತಾನಾಗಿ ಸಾನ್ನಿಧ್ಯ ಬಂದೇ ಬಿಡುತ್ತೆ ಅಲ್ಲಿ. ಅದೊಂದು ದಾರಿ. ಅದು ಇನ್ನೊಂದು ದಾರಿ ಗೆರೆಗಳು, ಯಂತ್ರಗಳು, ಇನ್ನೊಂದು ದಾರಿ ಅದು. ಹಾಗಾಗಿ ಎಲ್ಲ ಸಾನ್ನಿಧ್ಯ ಬಂದಿದೆ, ಆದರೆ ಅಷ್ಟು ಸಾಕಾಗೋದಿಲ್ಲ. ಯಾಕೆ ಸಾಕಾಗೋದಿಲ್ಲ ಅಂದರೆ, ಈಗ ಇವನು ಮಾಟ ಮಾಡೋಕ್ಕೆ ಹೊರಟಿದ್ದು ಯಾರ ಮೇಲೆ ಅಂದರೆ ದೇವತೆಗಳ ಮೇಲೆ ಮಾಟ ಮಾಡೋಕ್ಕೆ ಹೊರಟಿದ್ದಾನೆ. ಶಕ್ತಿ ದೇವಿಯರ ಮೇಲೆ ಮಾಟ ಮಾಡೋಕ್ಕೆ ಹೊರಟಿದ್ದಾನೆ. ಮಹಾಶಕ್ತಿಗಳ ಮೇಲೆ ಮಾಡೋಕ್ಕೆ ಹೊರಟಿದ್ದಾನೆ. ಯಾವ ದೇವತೆಗಳು ಅವರು ತಮ್ಮ ಒಂದು ಸಣ್ಣ ದೃಷ್ಟಿಪಾತ ಮಾತ್ರದಿಂದ ಎಲ್ಲಿ ಮಾಟ ಮಂತ್ರನೆಲ್ಲ ಪರಿಹಾರ ಮಾಡಬಲ್ಲರೋ ಅಂಥವ್ರ ಮೇಲೆ ಮಾಟ ಮಾಡೋಕ್ಕೆ ಹೊರಟಿರೋದು. ಹಾಗಾಗಿ ಅವನ ಯಂತ್ರ, ಅವನ ತಂತ್ರ, ಅದರ ವಿಧಾನ ಮತ್ತು ಜಪ ಎಲ್ಲ ತುಂಬ ಬೇಕಾಗ್ತದೆ. ಅಲ್ಪ ಸ್ವಲ್ಪ ಸಾಕಾಗೋದಿಲ್ಲ. ಮಾಡ್ತಾನೆ ಕೂತ್ಕೊಂಡು ಅದನ್ನು. ಯಾಕೆಂದ್ರೆ ಅವನಿಗೆ ಚೆನ್ನಾಗಿ ಅಭ್ಯಾಸ ಇದೆ, ಮಾಡಿ ಅದನ್ನು ಅಂತ. ಅಭಿಚಾರ ಕರ್ಮ ಅದು ಅಂತ ಮಾಡ್ತಾನೆ. ಅಭಿಮಂತ್ರಣ ಮಾಡಿದ ಮೇಲೆ ಒಳಗೆ ಮುಂದಕ್ಕೆ ಒಳಗೆ ತೊಗೊಂಡೋಗಿ ಇಟ್ಬಿಟ್ನ ಅಂದರೆ ಆಗಿಲ್ಲ. ಅದಕ್ಕೆ ಪೂಜೆ ಮಾಡ್ತಾನೆ. ಆಮೇಲೆ ಬಲಿಗಳನ್ನು ಕೊಡ್ತಾನೆ. ಪಾಪ ಅದು ಯಾವುದಕ್ಕೂ ಗ್ರಾಚಾರ ಕಾತಿತ್ತು. ಹಾಗಾಗಿ ಆಡು ಮೇಕೆಗಳನ್ನೆಲ್ಲ ಬಲಿ ಕೊಟ್ಟು, ಯಾಕೆಂದರೆ ಅಂಥದ್ದೇ ಅದು ಅಂತ. ಅದು ಒಳ್ಳೆ ದಾರಿ ಅಲ್ಲದೇ ಇರೋದ್ರಿಂದ ಅಂಥದ್ದೇ ಮಾಡಬೇಕಾಗ್ತದೆ ಅದಕ್ಕೆ ಅಂತ. ಬಲಿಯನ್ನೆಲ್ಲ ಕೊಟ್ಟು ಈಗ ಒಳಗೆ ತೊಗೊಂಡೋಗ್ಬೇಕಲ್ಲ. ಸಾಧ್ಯವೇ ಇಲ್ಲ ಅಂದರೆ ಸಾಧ್ಯವೇ ಇಲ್ಲ. ಒಳಗೆ ಹೋಗೋದಕ್ಕೆ ಅವಕಾಶವೇ ಇಲ್ಲ ಅಂದರೆ ಇಲ್ಲ. ಏನು ಮಾಡೋದು ಅಂದರೆ ಭಾರೀ ಪ್ರಯತ್ನದಿಂದ ಆ ಕಲ್ಲನ್ನು ಹೊತ್ತು ಹಾಕ್ತಾನೆ ಒಳಗಡೆಗೆ ಅಂತ. ಎಸೆದ ಅಂತ. ತದ್ಯಂತ್ರಂ ವೈರಿಕಟಕೆ ಪ್ರಾಕ್ಷಿಪತ್ಸ ಮಹಾಸುರ. ಆ ಮಹಾರಾಕ್ಷಸ ತಾಕತ್ತು ತುಂಬ ಇರ್ತದಲ್ಲ ಅವರಿಗೆ, ತನ್ನ ಶಕ್ತಿಯನ್ನು ಬಳಸಿ ಆ ವನ್ಯ ಪ್ರಕಾರದ ಮೇಲಿನಿಂದ ಹೋಗಿ ಒಳಗೆ ಬೀಳುವಂತೆ. ಯಾರ ತಲೆ ಮೇಲೆ ಬಿತ್ತು ಅನ್ನೋ ಆಗಿದೆ ಅದು. ಅಲ್ಲ ನೋಡ್ಕೋಬೇಕಲ್ವ ಅದನ್ನು. ಕೆಲವು ಸಾರಿ ನೋಡ್ಕೊಳ್ಳೋದೇ ಇದ್ದಾಗ ಕೆಳಗೆ ಯಾರಿದ್ದಾರೆ ನೋಡ್ಕೊಳ್ಳೋದು ಏನಾದ್ರು ಮಾಡಿದರೆ ಪಾಪ ಯಾರಿಗೋ ಗ್ರಾಚಾರಕ್ಕಾದಿರ್ತದೆ ಅಂತ. ಹೋಗಿ ನೀರು ಚೆಲ್ಲಿದರೆ ಮೇಲ್ಗಡೆಯಿಂದ, ಪಾಪ ಯಾರೋ ಕೆಳಗಡೆಯಿಂದ ಹೋಗ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಅವ್ರ ತಲೆ ಮೇಲೆ ಅವರಿಗೆ ಎರಡನೇ ಸ್ನಾನ ಅಂತ. ಹಾಗೆ ಎಲ್ಲಿ ಬಿತ್ತೋ ಏನಾಯಿತು ಇವನಿಗೇನು ಸಂಬಂಧ? ಯಾರ ತಲೆ ಮೇಲೆ ಬಿದ್ದರೆ ಇವನಿಗೇನು ಕೆಲಸ ಇವನಿಗೆ ಆಗಬೇಕಾಗಿದೆ ಅಷ್ಟೇ ಅಂತ. ಹಾಗಾಗಿ ಎಸೆದ ಅದು ಬೆಂಕಿಯ ಒಳಗಿಂದಲೋ ಬೆಂಕಿಯ ಮೇಲಿಂದಲೋ ಹೋಗಿ ಒಳಗೆ ಬೀಳುವಂತೆ ಅಂತ. ಒಳಗೆ ಹೋಗಿ ಬಿತ್ತದು ಆ ಯಂತ್ರ ಅಂತ. ಜಾದು ಪ್ರಾರಂಭ ಆಯಿತು ನೋಡಿ. ಯಂತ್ರ ಯಾವಾಗ ಒಳಗೆ ಹೋಗಿ ಬಿತ್ತೋ ಭಯಂಕರವಾದ ಬದಲಾವಣೆಗಳದು ಒಳಗೆ ಅಂತ. ಯದ್ಯಪಿ ದೇವತೆಗಳು ಅವರಲ್ಲ, ಆದರೂ ಕೂಡ ಅವರಿಗೆ ಈ ಯಂತ್ರದ ಪ್ರಭಾವಕ್ಕೆ ಒಳಗಾಗದೇ ಇರಲಿಕ್ಕಾಗೋದಿಲ್ಲ. ಯಾಕೆಂದರೆ ಈ ರಾಕ್ಷಸರು ಅಂದರೆ ಏನು ಅಂತ ಅಂದ್ಕೊಂಡಿದ್ದೀರಿ? ಅವರು ದೇವತೆಗಳೇ, ದೇವ ಯೋನಿಗಳು ಅಂತ ಪಟ್ಟಿ ಮಾಡ್ತಾರೆ. ಅದರಲ್ಲಿ ದೇವತೆಗಳು ಮಾತ್ರ ಅಲ್ಲ, ದೇವತೆಗಳು, ರಾಕ್ಷಸರು, ಸಿದ್ಧರು, ವಿದ್ಯಾಧರರು, ಗಂಧರ್ವರು, ಅಪ್ಸರಿಯರು ಎಲ್ಲ ಬರ್ತಾರೆ. 8 ಬರುತ್ತೆ ಅಂಥದ್ದು ಅಂತ. ಇವರು ದೇವತೆಗಳಾದರೆ ಮತ್ತೆ ಯಾಕೆ ಹೀಗೆ ಅಂದರೆ ದಾರಿ ತಪ್ಪಿದ ದೇವತೆಗಳು ಅವರೇ ರಾಕ್ಷಸರು. ರಾಕ್ಷಸ ಅನ್ನೋದಕ್ಕೆ ಇನ್ನೊಂದು ಶಬ್ದ ಏನು ಗೊತ್ತಾ? ಪೂರ್ವಾಮರ ಅಂತ. ಪೂರ್ವಾಮರ ಅಥವಾ ಪೂರ್ವದೇವ ಅಂತ. ಹಾಗಂದ್ರೆ ಏನು? ದೇವತೆಗಳೇ ಆಗಿದ್ದವರು ಮೊದಲು ಒಂದು ಕಾಲದಲ್ಲಿ ಅಂತ. ದಾರಿ ತಪ್ಪಿದಾಗ ರಾಕ್ಷಸರಾದರು ಅಲ್ವಾ? ಇದನ್ನು ಹೇಗೆ ಬೇಕಾದ್ರೂ ಉಪಯೋಗಿಸ್ಬೋದು ನೀವೀಗ. ಹೇಗೆ
ಅಲ್ಲ, ದೇವತೆಗಳು ದಾರಿ ತಪ್ತಾರೆ ಅಂತ ಆಯ್ತಲ್ಲ, ಮತ್ತು ನಂದಿನ್ನೇನು ಇರಲಿ ಬಿಡು ಅಂತಲೂ ಬಳಸ್ಬೋದು ಈ ಮಾತನ್ನು. ಅಥವಾ ದೇವತೆಗಳಿಗೆ ಹೀಗಾಗ್ತದೆ ಅಂತ ನಾನೆಷ್ಟು ಎಚ್ಚರಿಕೆಯಲ್ಲಿರಬೇಕು, ನಾನೆಷ್ಟು ಜವಾಬ್ದಾರಿಯಲ್ಲಿರಬೇಕು, ಹೀಗೂ ತಗೊಳ್ಬೋದು ನೀವು ಅದನ್ನು. ಮೊನ್ನೆ ನಾವು ಈ ಮಧುಪಾನದ ಕುರಿತು ಹೇಳಿದ್ವು, ಇಲ್ಲಿ ಹೇಳುವಾಗಲೇ ಹೇಳಿದ್ವು, ಈ ದೇವಿಯರು ಮಧುಪಾನ ಮಾಡಿದ್ರು ಅಂದರೆ ಈ ಮಧು ಬೇರೆ, ನಿಮ್ಮ ಮಧು ಬೇರೆ, ಅದನ್ನು ಹೋಲಿಸಬೇಡಿ, ಮುಂದೆ ಬರುತ್ತೆ ಆ ವಿಷಯ ಇಲ್ಲಿ ಅಂತ. ಹಾಗಾಗಿ ನದೇವ ಚರಿತಂ ಚರೇತ್, ಅವ್ರು ಮಾಡಿದ್ದಾರೆ ತಾವು ಮಾಡೋದಲ್ಲ, ಅವ್ರು ಏನು ಮಾಡಿದ್ದಾರೆ ಹಾಗೆ ಮಾಡೋಕ್ಕಾಗತ್ತೆ ನಮಗೆ ಅಂತ ಒಂದು ಉದಾಹರಣೆನೂ ಕೊಟ್ಟಿದ್ವು. ಕೃಷ್ಣ ಕದ್ದು ಮಾಡಿ ಎಲ್ಲ ಮಾಡಿದ್ನಲ್ಲ, ನಾವು ಮಾಡಿಬಿಡ್ತೇವೆ ಅಂದರೆ ಒಂದು ಕಡೆಯಿಂದ ಮಾಡು ಅಂತ. ಮೊದಲು ಮಾಡಿದ್ದು ಒಂದು ವಿಷ ಕೊಡ್ತಿತ್ತು ಕೃಷ್ಣ, ಪೂತನೆ ವಿಷದ ಹಾಲನ್ನು ಕೊಡ್ತಿದ್ದು, ಅದನ್ನು ಮಾಡಿ ಬದುಕುಳಿದ್ರೆ ಆಮೇಲೆ ಮುಂದಿಂದೆಲ್ಲ ಮಾಡು ಅಂತ ಅವತ್ತು ಆ ದಿನವೇ ಹೇಳಿದ್ದೇವೆ. ಇಷ್ಟಾಗಿಯೂ ಕೆಲವರಿಗೆ ತುಂಬ ಸಂತೋಷ ಆಗಿದೆ ಅಂತ. ಇಲ್ಲಪ್ಪ, ಆ ದೇವಿಯರು ಅದನ್ನು ತಗೊಳ್ತಾರಂತೆ, ನಮ್ದು ಇನ್ನೇನು ಅಂತ ಕೆಲವರು ಮಾತಾಡ್ಕೊಂಡ್ರು ಅಂತ ಕೇಳಿದ್ವು ನಾವು ಆ ದಿವಸ ಅಂತ. ಹಾಗಾಗಿ ಈ ರೀತಿ ಹೇಳ್ತಾ ಇರೋಂಥದ್ದನ್ನು ಎರಡೂ ತರಹ ನೀವು ಹೇಳ್ಬೋದು ಇದನ್ನು ಅಂತ. ಸಕಾರಾತ್ಮಕವಾಗಿ ಬಳಸೋದಾದರೆ ಎಷ್ಟು ಎಚ್ಚರಿಕೆ ಬೇಕಪ್ಪ, ದೇವತೆಗಳಿಗೂ ಹೀಗಾಗುತ್ತದೆ ಅಂತಂದರೆ ನಮಗೆಷ್ಟು ಜವಾಬ್ದಾರಿ ಬೇಕು ಅಂತ ಹಾಗೆ ತೊಗೊಳ್ಬೇಕಾಗಿರುತ್ತದೆ. ನಾವು ಹೊರತು ಅವರೇ ಮಾಡ್ತಾರೆ ಬಿಡು ನಮಗೇನೇನು, ನಾವು ಮಾಡೋಣ ಅನ್ನೋ ಥರ ಅಲ್ಲ ಅಂತ. ಶಕ್ತಿಗಳ ಮೇಲೆ ಪೂರ್ಣ ಪ್ರಮಾಣದ ಪರಿಣಾಮ ಆಗಿದೆ ಅದು. ಅದರ ಫಲ ಏನು ಅಂದರೆ ದೀನಮಾನಸ ಅಕಾರಣವಾಗಿ ದೈನ್ಯ ಆವರಿಸಿತು ಅವರಲ್ಲಿ. ಏನು ಕಾರಣ ಅಂತ ಇಲ್ಲ, ಆ ದೇವಿಯ ಶಕ್ತಿ ಸೈನಿಕರಲ್ಲಿ ದೈನ್ಯ ಆವರಿಸಿತು. ಸನ್ಯಾಸ ಮಾಸ್ಥಿತಾಹ ಅಂತ, ಇದು ಸರಿಯಾದ ಸನ್ಯಾಸ ಅಲ್ಲ, ಇದು ಬೇಡ ಬಿಡು ಅಂತ. ಇದು ಯಾವುದು ಬೇಡ ಅನ್ನೋ ಭಾವ ಬಂತು, ಸಾಕು ಅನ್ನೋ ಭಾವ ಬಂತು, ಶಸ್ತ್ರಗಳನ್ನು ತ್ಯಾಗ ಮಾಡಿದರು. ಬಿಸುಟರು ತಮ್ಮ ಕೈಯ ಕತ್ತೆಗಳನ್ನು ಕೈದುಗಳನ್ನು ಅಂತ ಅದನ್ನು ಬಿಸುಟರು, ಶಸ್ತ್ರತ್ಯಾಗ, ಸನ್ಯಾಸ, ದೈನ್ಯ. ಆಮೇಲೆ ಅವರು ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರಂತೆ ಒಬ್ರಿಗೊಬ್ರು. ಆ ಶಕ್ತಿಗಳು ವಿಚಿತ್ರವಾದ ಮಾತುಗಳು, ಆ ಶಕ್ತಿಯರಿಂದ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂಥ ಮಾತುಗಳು ಬಂದಂತೆ ಅವರಿಂದ. ಕಿಂ ಹತೈ ರಸುರೇ ಕಾರ್ಯಂ, ಈ ರಾಕ್ಷಸರು ಯಾಕೆ ಸಾಯಬೇಕು, ಅವ್ರ ಸತ್ತೇನಾಗಬೇಕು, ಅಲ್ಲಿಂದ ಪ್ರಾರಂಭ. ಶಸ್ತ್ರಾಶಸ್ತ್ರಿಕ್ರಮೈ ರಲಂ, ಈ ಹೊಡೆದಾಡೋದು ಬೇಡಪ್ಪ, ಇದು ಸಾಕು. ಇದು ಶಸ್ತ್ರಾಶಸ್ತ್ರಿಕ್ರಮ, ಈ ಕಡೆಯಿಂದಲೂ ಶಸ್ತ್ರ, ಆ ಕಡೆಯಿಂದಲೂ ಶಸ್ತ್ರ, ಶಸ್ತ್ರಗಳ ಘಟ್ಟನೆ, ಪರಸ್ಪರ ಘಟ್ಟನೆ ಬೇಡ ಇದು. ಜಯಸಿದ್ಧ ಫಲಂ ಕಿಂಬ, ಈ ನಾವು ಗೆದ್ದು ಏನೀಗ ಗೆದ್ರೆ ಪ್ರಾಣಿಹಿಂಸಾಚ ಪಾಪದ, ಪ್ರಾಣಿಹಿಂಸೆ ತಪ್ಪು. ರಾಕ್ಷಸರನ್ನು ಹಿಂಸೆ ಮಾಡಿದಾಗ್ತದಲ್ಲ ನಾವು, ಅವ್ರ ಮೇಲೆ ಶಸ್ತ್ರ ಪ್ರಯೋಗ ಮಾಡಿದರೆ ತಪ್ಪು, ಸರಿಯಲ್ಲ ಇದು. ಅಮರಾಣಾಂ ಕೃತೇ ಕಾರ್ಯ ಕಿಮಸ್ಮಾಕಂ ಭವಿಷ್ಯತಿ, ಇದನ್ನೆಲ್ಲ ಆಲೋಚನೆ ಮಾಡ್ಬೇಕು ನಾವು. ಇದರಲ್ಲಿ ಎಲ್ಲೆಲ್ಲಿ ನಾವಿದ್ದೇವೆ ಅಂತ ಚಿಂತನೆ ಮಾಡ್ಬೇಕು ನಾವು. ನಮ್ಮ ಮೇಲೂ ಇನ್ನೂ ಅಭಿಚಾರ ಆಗಿದೆ ಅಂತಲೇ ಅರ್ಥ ಅದಕ್ಕೆ ಅಂತ, ನಾವೇ ನಮ್ಮ ಮೇಲೆ ಮಾಟ ಮಾಡ್ಕೊಂಡಿರೋಂಥದ್ದಾಗಿದೆ ಅಂತಲೇ ಅರ್ಥ ಅದಕ್ಕೆ ಅಂತ. ಈ ದೇವತೆಗಳ ಕಾರ್ಯ ಸಿದ್ಧಿ ಆದರೆ ನಮಗಾಗಬೇಕು ಅದೇನಿದೆ, ನಾವ್ಯಾಕೆ ಹೊಡೆದಾಡಬೇಕು? ಇಂದ್ರನ ಸಿಂಹಾಸನಕ್ಕಾಗಿ ನಾವ್ಯಾಕೆ ಹೊಡೆದಾಡಬೇಕು? ಸಜ್ಜನರ ಒಳಿತಿಗಾಗಿ ನಾವ್ಯಾಕೆ ಹೊಡೆದಾಡಬೇಕು? ವೃಥಾ ಕಲಕಲಂ ಕೃತ್ವ ನಫಲಂ ಯುದ್ಧ ಕರ್ಮಣ, ಈ ಯುದ್ಧ ಸುಮ್ಮನೆ ಕಲಕಲ ಗಲಾಟೆ ಬೇಡ ಇದು. ಮತ್ತು ಮುಂದುವರಿತಂತೆ ಅವ್ರ ಮಾತುಗಳು ಎಲ್ಲಿವರೆಗೂ ಅಂದರೆ ಕಾ ಸ್ವಾಮಿನಿ ಮಹಾರಾಜ್ಞಿ, ಯಾರು ಮಹಾರಾಜ್ಞಿ ಅಂದರೆ, ಯಾರು ಸ್ವಾಮಿನಿ ಅಂದರೆ ಯಾರು? ಕಾವಾಸ ದಂಡನಾಯಕ, ಈ ದಂಡನಾಯಕಿ ಯಾರೋಳು? ದಂಡನಾಯಕಿ ಕಾವಾಸ ಮಂತ್ರಿಣೀ ಶ್ಯಾಮ, ಆ ಮಂತ್ರಿಣಿ ಶ್ಯಾಮಲಾಂಬಿಕೆ ಯಾರೋಳು? ನಮಗೇನಾಗಬೇಕು ಅವಳು? ಭೃತ್ಯತ್ವಂ ನೋತ ಕೀದೃಶಂ, ನಾವ್ಯಾಕೆ ಸೇವಕರಾಗಿರಬೇಕು? ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಯಾಕಿರಬೇಕು ನಾವು? ನಾವೆಲ್ಲ ಸೇವಕಿಯರಾಗಿ ಅವಳೊಬ್ಬಳು ರಾಣಿಯಾಗಿ ಸಾಮ್ರಾಜ್ಞಿಯಾಗಿರೋದು ಯಾಕೆ? ನಮಗೂ ಬೇಕು, ಅವಳು ಮಾತ್ರ ಯಾಕೆ ರಾಣಿಯಾಗಿರಬೇಕು? ಕಿಂ ಫಲಂ ಭೋಕ್ಷ್ಯತೆ ಪರಂ, ಆಯಿತು ನಾವು ಸೈನಿಕರಾಗಿದ್ದಕ್ಕೆ ನಮಗೇನು ಫಲ ಬಂತು, ನಮಗೇನು ಲಾಭ ಇದೆ? ಇನ್ನೊಬ್ಬರ ಎದೆಯನ್ನು ಕೊರಳನ್ನು ಸೀಳುವಂಥ ಶಸ್ತ್ರಗಳಿಗೆ ಧಿಕ್ಕಾರ. ಯುದ್ಧ ನಿಂತು ಹೋಗಲಿ, ಯಾಕೆಂದ್ರೆ ಯುದ್ಧ ನಡೆದರೆ ನಮಗೆಲ್ಲ ನೋವಾಗ್ತದೆ. ಶಸ್ತ್ರಾಘಾತ ನಮಗೂ ಆಗ್ತದಲ್ಲೋ ಯುದ್ಧ ಆದಾಗ, ಯಾಕೆ ಮಾಡ್ಕೋಬೇಕು ನಾವು ಅದನ್ನು? ಒಂದು ವೇಳೆ ಯುದ್ಧದಲ್ಲಿ ಸತ್ತು ಹೋದ್ರೆ ನಾವು ಹೋಯ್ತಲ್ಲ ಎಲ್ಲ, ವೃಥಾ ಮರಣ ನಮ್ಮದು ಅಂತ. ಎಲ್ಲ ವೃಥಾ ಮರಣ ಅಲ್ಲಪ್ಪ, ಸ್ವರ್ಗ ಸಿಗ್ತದೆ ಯುದ್ಧದಲ್ಲಿ ಸತ್ರೆ. ಯಾರು ನೋಡಿದವರು, ಯಾರಿಗೆ ಗೊತ್ತು ಅದೆಲ್ಲ?
ಎಲ್ಲ ನಮ್ಮ ಮಾತುಗಳೇ ಇದ್ದಾಗಿದೆ ಅಲ್ಲ ಹೆಚ್ಚು ಕಡಿಮೆ ಇದು ನೋಡಿದರೆ ನಮ್ಮ ಮನಸ್ಸಲ್ಲಿ ಇಂಥದ್ದು ಓಡಾಡ್ತಾ ಇರುತ್ತೆ, ಅಥವಾ ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಇರುತ್ತೆ ಇದೆಲ್ಲ ನೋಡಿ ಅಂತ. ಆಮೇಲೆ ಮುಂದಕ್ಕೆ ಉತ್ಸಾಹೇನ ಫಲಂ ನಾಸ್ತಿ, ಉತ್ಸಾಹದಿಂದ ಏನೂ ಪ್ರಯೋಜನ ಇಲ್ಲ, ಅದಕ್ಕೆ ಏನೂ ಫಲ ಇಲ್ಲ, ಸಿದ್ಧಾಂತಗಳು ಅಂತ. ಮುಂದಿನದು ಭಾರಿ ಸ್ವಾರಸ್ಯವಾಗಿದೆ. ನಿದ್ರೈವ ಏಕಾ ಸುಖಾವಹ, ನಿದ್ರೆಯೇ ಸುಖ, ನಿದ್ರೆ ಎಂದನ್ನು ಬಿಟ್ಟು ಬೇರೆ ಯಾವುದೂ ಸುಖ ಅಲ್ಲ ಅಂಥದ್ದು. ಅದ್ಭುತ ಸುಖ ಯಾವುದು ಅಂದರೆ ನಿದ್ರೆಯೇ ಅಂತ. ವಿದ್ಯಾರ್ಥಿಗಳಿಗೆಲ್ಲ ಒಂದು ಸರ್ತಿ ಈಗ ಎಂತೆಂಥ ಸತ್ಯದ ಅನಾವರಣ ಆಗ್ತಾ ಇದೆ ಅಲ್ಲಿಂದ ಅನಿಸ್ಬೋದು ಅಂತ. ಶಕ್ತಿದೇವಿಯರೇ ಶರಣು ಅಂತ ನೀವು ನಮ್ಮ ಹೃದಯದ ಮಾತನಾಡ್ತಾ ಇದ್ದೀರಿ ನೀವು ಅಂತ ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಅನಿಸ್ಬೋದೇನೋ ಈ ಸಮಯದಲ್ಲಿ ಅಂತ. ಆಲಸ್ಯ ಸದೃಶಂ ನಾಸ್ತಿ ಚಿತ್ತ ವಿಶ್ರಾಂತಿದಾಯಕಂ, ಚಿತ್ತಕ್ಕೆ ವಿಶ್ರಾಂತಿ ಬೇಡುವ, ಮನಸ್ಸು ಕೆಲಸ ಮಾಡಿ ಮಾಡಿ ಎಷ್ಟು ಕೆಲಸ ಮಾಡಬೇಕು, ಚಿತ್ತಕ್ಕೆ ವಿಶ್ರಾಂತಿ ಬೇಕು ಅಂದರೆ ವಿಶ್ರಾಂತಿ ಎಲ್ಲಿದೆ? ಆಲಸ್ಯದಲ್ಲಿ. ಚಿತ್ತಕ್ಕೆ ವಿಶ್ರಾಂತಿ ಎಲ್ಲಿ ಸಿಗ್ತದೆ? ಆಲಸ್ಯದಲ್ಲಿ ಅಂತ. ಹೀಗೆಲ್ಲ ಹೇಳಿದ್ಮೇಲೆ ಮತ್ತೊಂದು ಪ್ರಶ್ನೆ ಅವರೆಲ್ಲ ಹುಟ್ಕೊಳ್ತು. ಆಯಿತು, ನಾವು ಹೀಗೆಲ್ಲ ಮಾತಾಡಿದ್ದು, ಹೀಗೆಲ್ಲ ಇರೋದು ಅವಳಿಗೆ ಗೊತ್ತಾದರೆ, ಸಾಮ್ರಾಜ್ಞಿಗೆ ಗೊತ್ತಾದ್ರೆ ನಮ್ಮ ಕಥೆ ಏನು ಮಾಡ್ಬೋದು ಅವಳು? ಅವಳನ್ನು ರಾಣಿ ಮಾಡಿದ್ದು ನಾವೇ ಎಲ್ಲ ಸೇರಿಕೊಂಡಲ್ವಾ ಇಷ್ಟಕ್ಕೂ? ಅದು ನಿಜವಾಗಿ ವ್ಯತಿರಿಕ್ತ, ಅದು ಆಕೆ ಇವರನ್ನೆಲ್ಲ ಸೃಷ್ಟಿ ಮಾಡಿದವಳು. ಆದರೆ ಬುದ್ಧಿ ಹೇಗೆ ಭ್ರಮಿಸ್ತಿದೆ ಅಂದರೆ ನಾವೆಲ್ಲ ಸೇರ್ತಾನೆ ಆಕೆಯನ್ನು ಸಾಮ್ರಾಜ್ಞಿ ಅಂತ ಮಾಡಿರೋದು. ಒಂದು ವೇಳೆ ನಾವೆಲ್ಲ ದೂರ ನಿಂತರೆ ಅವಳಿಗೆ ಶಕ್ತಿಯಲ್ಲಿಂದ ಒಬ್ಬಳೇ ಆಗ್ತಾಳಲ್ಲ ಅವಳು, ಶಕ್ತಿಯಲ್ಲಿಂದ ಅವಳಿಗೆ. ಹಾಗಾಗಿ ಶಕ್ತಿ ಇಲ್ಲದೆ ಇದ್ದಾಗ ನಮಗೆ ಶಿಕ್ಷೆ ಕೊಡೋಕ್ಕೂ ಆಗೋದಿಲ್ಲ ಅವಳಿಗೆ. ಎಲ್ಲ ಒಗ್ಗಟ್ಟಾಗಿ ಸಂಘಟಿತರಾಗಿ ನಾವು ನಿದ್ರೆ ಮಾಡಿದರೆ ಯಾರಿಗೆ ಒಂದು ಶಿಕ್ಷೆ ಕೊಡ್ತಾಳೆ ಅವಳು? ಶಿಕ್ಷೆ ಯಾರ ಮೂಲಕ ಕೊಡಬೇಕು? ಅವರಾರು ಎಲ್ಲಿದ್ದಾರೆ? ನಾವೆಲ್ಲ ಒಟ್ಟಾಗಿದ್ದೇವಲ್ಲ ಅಂತ. ಇಂತಹ ಒಂದು ಭಾವ ಅವರನ್ನೆಲ್ಲ ಆವರಿಸ್ತಂತೆ. ಇದು ಸಹಜ ಭಾವ ಅಲ್ಲ, ಕೃತ್ರಿಮ ಭಾವ ಇದು. ನಮಗಾದರೂ ಕೂಡ ಸಹಜ ಭಾವ ಅಲ್ಲ ಇದು, ಇದೆಲ್ಲ ಕೃತ್ರಿಮ. ಇದು ತಮೋಗುಣದ ಒಂದು ಆವಿಷ್ಕಾರ. ತಮೋಗುಣದ ಸ್ವಭಾವ ಏನಂದರೆ ಆಲಸ್ಯ, ನಿದ್ದೆ. ಬಿಡು ಸಾಕು, ಯಾರು ಮಾಡ್ತಾರೆ, ಸಾಧ್ಯವೇ ಇಲ್ಲ ಅನ್ನೋ ಶಬ್ದ ಇದೆಯಲ್ಲ, ಈ ಸಾಧ್ಯವೇ ಇಲ್ಲ ಅನ್ನೋದು ಅದು ಬಳಸಿ 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 ಸಾಧ್ಯವೇ ಇಲ್ಲ ಅಂತ ಆಗ್ಬಿಟ್ಟಿದೆ. ಈ ಕಡೆಗೆಲ್ಲ ಆ ಶಬ್ದ ಚಾಲ್ತಿಯಲ್ಲಿದೆ, ತುಂಬ ಬಳಕೆ ಆಗೋ ಶಬ್ದ ಅದು ಅಂತ. ನನ್ನ ಕೈಲಾಗೋದಿಲ್ಲ, ಸಾಧ್ಯವೇ ಇಲ್ಲ, ನಾ ಮಾಡೋದಿಲ್ಲ, ಇದೆಲ್ಲ ತಮೋಗುಣಕ್ಕೆ ಸಲ್ಲುವಂಥದ್ದು ಅಂತ. ಅದು ಬಂದು ಆವರಿಸಿಬಿಟ್ಟಿದೆ ಅಂತ. ಹೀಗೆಲ್ಲ ಹೇಳ್ಕೊಂಡಿದ್ದು ಮಾತ್ರ ಅಲ್ಲ, ಯುದ್ಧವನ್ನೇ ಕೈಬಿಟ್ಟು ಆಯುಧಗಳನ್ನು ಚೆಲ್ಲಿ ನಿಂತಲ್ಲೇ ತೂಗಾಡ್ತಾ ಇದ್ದಾರೆ. ನಿದ್ದೆ ಬಂದು ತೂಕಡಿಸಿ ನಿಂತಲ್ಲೇ ತೂಗಾಡ್ತಾ ಇದ್ದಾರೆ. ಬಿದ್ದು ಬಿಟ್ಟಿದ್ದಾರೆ ಅನೇಕರು, ಬಿದ್ದುಕೊಂಡು ಗೊರಕೆ ಹೊಡೆದು ನಿದ್ದೆ ಮಾಡ್ತಾ ಇದ್ದಾರೆ ಎಲ್ಲ. ಹಾಗೆ ಅತ್ಯಂತ ಮುಖ್ಯವಾದ ಕಾರ್ಯಗಳಲ್ಲಿ ಕೂಡ ಆಲಸ್ಯ ಬಂತಂತೆ ಅವರಿಗೆ. ಉದಾಹರಣೆಗೆ ದ್ವಾರ ರಕ್ಷಣೆ ಇದೆ, ಅಥವಾ ಈ ರಥಗಳ, ಲಲಿತಾದೇವಿಯ ರಥಗಳ ರಕ್ಷಣೆ ಇದೆ. ಇಂಥದ್ದೆಲ್ಲ ಅತ್ಯಂತ ಮುಖ್ಯವಾದ ಕಾರ್ಯಗಳಲ್ಲಿ ಕೂಡ ಆಲಸ್ಯ ಬಂತು ಆ ಶಕ್ತಿಯರಿಗೆ ಅಂತ. ಪೂರ್ತಿ ಸೆಳೆದಾಗ ಹೋಯಿತು ಇಡೀ ಸೈನ್ಯ, ಇಡೀ ವ್ಯವಸ್ಥೆ, ಇಡೀ ಸಾಮ್ರಾಜ್ಯ ಇದೆಯಲ್ಲ ಪೂರ್ತಿ ಸೆಳೆದಾಗ ಹೋಯ್ತಂತೆ. ಒಂದೇ ಒಂದು ಯಂತ್ರ ಅಂತ ಅದು ಮಾಡಿದ ಕೆಲಸ ಎಷ್ಟು ಅಂತ. ಯಾಕೆಂದರೆ ಆ ಯಂತ್ರದ ಹಿಂದೆ ಒಂದು ಮನಸ್ಸಿದೆ. ಆ ಮನಸ್ಸನ್ನು ಏಕಾಗ್ರ ಮಾಡಿ ನೀವು ಅದನ್ನು ಒಂದು ಕಡೆ ನಿಯೋಜನೆ ಮಾಡಿದರೆ ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತ, ಏನು ಕೆಲಸ ಮಾಡ್ತಾಯಿದೆ ನೋಡಿ ಇದು ಅಂತ. ದೇವತೆಗಳ ಮೇಲೆ ಪರಿಣಾಮ ಬೀರಬೇಕಾದ್ರೆ ಮನುಷ್ಯರ ಮೇಲೂ ಕೂಡ ಪರಿಣಾಮ ಬೀರೋಕ್ಕೆ ಧಾರಾಳವಾಗಿ ಸಾಧ್ಯ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋ ಹಾಗಿದೆ ಅಂತ. ಅಂಥ ಜೈವಿಘ್ನ ಮಹಾಯಂತ್ರ. ಈ ವಿಶುಕ್ರ ಸುಮ್ಮನೆ ಇರಲಿಲ್ಲ, ಅಷ್ಟು ಮಾಡಿದವನು ಸೀದಾ ಊರಿಗೆ ಹೋದನಂತೆ. ಊರಿಗೆ ಹೋಗಿ 30 ಅಕ್ಷೋಹಿಣಿ ಸೈನ್ಯದ ಜೊತೆಗೆ ಮರಳಿ ಬಂದ. ಯಾಕೆಂದ್ರೆ ಅವನಿಗೆ ಗೊತ್ತು ಯಾರೂ ತಡೆಯೋರಿಲ್ಲ ಈಗ ಅಂತ. ಸಾಲಾಗಿ ಮಲ್ಕೊಂಡವ್ರನ್ನ ಕೊಲ್ತಾ ಹೋಗ್ಬೋದು, ಯಾರು ತಡೆಯೋರಿಲ್ಲ ಈಗ ಅಂತ. ಪೂರ್ತಿ ಬಲ ಹತಪ್ರಾಯ ಅಂತ, ನಿರ್ವಿಘ್ನ ಯುದ್ಧ ಈಗ ಅಂತ. ಹಾಗೆ ಮತ್ತೆ ಬಂದನಂತೆ. ಬಂದು ಈ ಬಾರಿ ಬಲವಾಗಿ ಬೇರಿಗಳನ್ನು ಬಾರಿಸ್ತಾನೆ. ಬೇರಿ, ಮೃದಂಗ, ಕಹಳೆ ಎಲ್ಲ ಮೊಳಗಿದ್ರೆ ಇವ್ರು ಯಾರು ಎಳ್ಳೇ ಇಲ್ವಂತೆ. ಬಿಡು ಅನ್ನೋ ಥರದ ಭಾವ ಈ ಶಕ್ತಿಗಳಿಗೆ ಅಂತ. ಅಂತಹ ರಣಬೇರಿ ಮೊಳಗಿದರೂ ಕೂಡ ಹೇಳಲಿಲ್ಲ ಅಂತ. ಅದೇನೋ ನಾವು ಯಾವಾಗಲೂ ನೆನ್ಪು 3 ಥರದ ಆಲಸ್ಯ ಇರ್ತದೆ ಅಂತ. ಅದೆಲ್ಲ ಅಂದರೆ ಸಂಸ್ಕೃತ ಮೂಲ ಎಲ್ಲ ಅಲ್ಲ ಅದು, ಅದೆಲ್ಲ ನಮ್ಮ ಮಧ್ಯದಲ್ಲಿ ಇರೋಂಥದ್ದು. ಆಲಸಿ, ನಿಪ್ಪಾಲಸಿ, ಪರಮಾಲಸಿ ಅಂತ 3 ಥರ ಜನಗಳಿರ್ತಾರೆ. ಅವರು ಮೊದಲನೇವನು ಮನೆಗೆ ಬೆಂಕಿ ಬಿತ್ತು ಅಂದರೆ ಅವನು ಎದ್ದು ಬರ್ತಾನಂತೆ. ಅವನು ಕೂಡಲೇ ಅಲ್ಲಿ ತನಕ ಎದ್ದು ಬರೋದಿಲ್ಲ, ಅವನು ಬೆಂಕಿ ಬಿತ್ತು ಅಂತ ಆಗಬೇಕು, ಆಮೇಲೆ ಎದ್ದು ಬರೋದು ಅವನು ಅಂತ ಆಲಸಿ ಅವನು. ಎರಡನೇವನು
ಅವನು ಆಲಿಸಿ ಕೂಡ ಮನೆಗೆ ಬರೋರಿಗೆ ಕಾಯ್ತಾನೆ. ಅವನು ಪಕ್ಕದ ಮನೆಗೆ ಬೆಂಕಿ ಬಿದ್ದು ಬರ್ತಾನೆ ಅಂತಿಲ್ಲ, ಅವ್ರ ಮನೆಗೆ ಬೆಂಕಿ ಬರಬೇಕು, ಆವಾಗ ಎದ್ದು ಬರ್ತಾನೆ. ಈ ನಿಪ್ಪಾಲಿಸಿ ಅನ್ನೋನಿಗೆ ನಮ್ಮ ಕೋಣೆಗೆ ಬರಲಿ ಬೆಂಕಿ ಅಂತ, ಮನೆಗೆ ಬಂದರೂ ಸಾಲದು ಅಂತ, ನನಗೆ ಕಾಣಲಿ ಅದು ಅಂತ, ನಾ ಹೇಳಿ ಬರಲಿ ಅಂತ ಅದನ್ನು ಕಾಯ್ತಾನಂತ. ನಾನು ಪರಮಾಲಿಸಿ ಹೇಳ್ಬೇಕಾದ್ರೆ ಬೆಂಕಿ ಮೇಲೆ ಬೀಳಬೇಕು, ಅದು ಮೇಲಿಂದ ಏನಾದರೂ ಮೇಲೆ ಬಿದ್ದರೆ ಹೇಳೋದು, ಅಲ್ಲಿ ತನಕ ಅವನು ಹೇಳೋದಿಲ್ಲ ಅಂತ. ಅಂಥ ಸ್ಥಿತಿ ಬಂದುಬಿಟ್ಟಿದೆ ನೋಡಿ ಅಂತ. ಪರಮಾಲಸ್ಯ, ಆಲಸ್ಯದ ಪರಮಾವಧಿ ಅಂತ. ಅಂಥ ಶತ್ರು ಬೇರೆ ಯಾವುದೂ ಇಲ್ಲ ನಮ್ಮ ಜೀವನದಲ್ಲಿ. ಸಂಸ್ಕೃತದಲ್ಲಿ ಸುಭಾಷಿತ ಇದೆಯಲ್ಲ, ದೊಡ್ಡ ಶತ್ರು ಅದು ಅಂತ. ಆಲಸ್ಯಮೆ ಶರೀರಸ್ಥ ಅಲ್ವಾ, ಮಹಾನ್ ರಿಪುಹೋದು ಅಂತ. ಯಾಕೆಂದರೆ ಎಷ್ಟು ನಮ್ಮ ಸಮಯವನ್ನು ಹಾಳು ಮಾಡುತ್ತೆ ಅದು. ಎಷ್ಟೆಲ್ಲ ಮಾಡಬಹುದಾದ ಕಾರ್ಯಗಳು ನಾವು ಮಾಡದೆ ಹೋಗಿಬಿಡ್ತೇವೆ. ನಮ್ಮ ಜೀವನದಲ್ಲಿ ಸಾಧನೆ ಮಾಡಬಹುದಿತ್ತು, ಆಗಿ ಹೋಗ್ತಿತ್ತು ಕೆಲಸ ಅದು ಅಂತ. ಯಾವಾಗ ಅಂದ್ರೆ ನಾವು ಎದ್ದಿದ್ರೆ ಅಂತ, ನಾವು ಮಾಡಿದರೆ ಆಗೇ ಹೋಗ್ತಿತ್ತದು ಅಂತ. ಆದರೆ ಆಗಿಲ್ಲ ಅಂತ. ನೀವು ಕೊನೆಗೆ ಹಿಂತಿರುಗಿ ನೋಡಿ ನಿಟ್ಟುಸಿರು ಬಿಡೋದೆ, ಇದೊಂದು ಆಗಿ ಹೋಗ್ತಿತ್ತು ಅಂತ. ನಾನು ಆ ಸಮಯದಲ್ಲಿ ಸೋಮಾರಿತನ ಬಂತು ಅಂತ ಅಲ್ವಾ. ಹಾಗಾಗಿ ಇಲ್ಲಿ ದ್ವಾರಕ್ಕೆ ಬಂದು, ಶಿಬಿರದ ದ್ವಾರಕ್ಕೆ ಬಂದು ಬೇರೆ ಗಾಳಿಗಳು ಮೊಳಗಿದ್ರು ಕೂಡ ಏಳಲಿಲ್ಲವಂತೆ ಆ ಶಕ್ತಿ ದೇವಿಯರು ಅಂತ. ಇನ್ನು ಅದಕ್ಕೆ ಒಳಗಾಗದೇ ಇದ್ದವರು ಇದ್ದರು, ಈ ಪ್ರಭಾವಕ್ಕೆ ಒಳಗಾಗದೇ ಇದ್ದವರು. ಮಂತ್ರಿಣಿ ಆ ಶ್ಯಾಮಲಾಂಬಿಕೆ ಮತ್ತು ದಂಡನಾಥ ದೇವಿ ಅಂತ, ಅವರಿಬ್ಬರು ಇದರ ಪ್ರಭಾವಕ್ಕೆ ಒಳಗಾಗಿಲ್ಲ, ಈ ವಿಘ್ನಯಂತ್ರದ ಪ್ರಭಾವಕ್ಕೆ ಒಳಗಾಗಿಲ್ಲ. ಇನ್ನು ಕೆಲವು ದೊಡ್ಡ ದೊಡ್ಡ ಶಕ್ತಿ ದೇವಿಯರಿದ್ದಾರೆ, ಅವ್ರು ಕೊನೆ ಪಕ್ಷ ಅವರು ಇದೆಲ್ಲ ಇಂಥ ಮಾತೆಲ್ಲ ಆಡದೇ ಇದ್ರೂ ಕೂಡ ನಿರುತ್ಸಾಹ, ದೈನ್ಯ ಅಥವಾ ಬೇಡ ಬಿಡು ಅನ್ನೋ ಸ್ಥಿತಿಗಳು ಅವ್ರಿಗೂ ಬಂದಿರ್ಬೋದು. ಆದರೆ ಈ ಇಬ್ಬರು ಮಾತ್ರ ಮಹಾನುಭಾವತ್ವ, ಆ ಮಹಾನುಭಾವತ್ವ ಅದರ ಫಲವಾಗಿ ಅವರನ್ನು ಅದು ಮುಟ್ಟಲಿಲ್ಲ. ಆ ಜೈವಿಘ್ನ ಮಹಾಯಂತ್ರದ ಪ್ರಭಾವ ಅವರಿಗೆ ತಟ್ಟಲಿಲ್ಲ ಅಂತ. ಅಸ್ಪೃಷ್ಟೇ, ಈ ವಿಕಾರಗಳಿಂದ ಮುಟ್ಟಲು ಪಡೆದವರಾಗಿದ್ದ ಆ ಮಂತ್ರಿಣಿ ದಂಡನಾಥಿಯವರು ಅವರು ಚಿಂತೆ ಮಾಡ್ತಾರೆ. ಅವರು ವಿಘ್ನಯಂತ್ರದ ಪ್ರಭಾವಕ್ಕೆ ಒಳಗಾಗಲಿಲ್ಲ, ಅವರು ಚಿಂತೆಗೆ ಒಳಗಾದರು ಅಂತ. ಚಿಂತೆಗೆ ಯಾಕೆ ಒಳಗಾದ್ರು ಅಂದ್ರೆ ಎಲ್ಲ ಬಿದ್ದುಬಿಟ್ಟಿದ್ದಾರೆ ಪೂರ್ತಿ ಸುತ್ತಮುತ್ತ, ಮತ್ತು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಅಂಥದ್ದೆಲ್ಲ ಮಾತಾಡೋ ಕ್ರಮವೇ ಇಲ್ಲ, ಅಲ್ಲಿ ಮನಸ್ಸಲ್ಲಿ ಕೂಡ ಯೋಚನೆ ಮಾಡೋ ಹಾಗಿಲ್ಲ, ಅಂಥ ಮಾತುಗಳನ್ನೆಲ್ಲ ಆಡ್ತಾ ಇದ್ದಾರೆ ಎಲ್ಲರೂ ಕೂಡ. ಏನು ಅಂತ, ಅಹೋ ಬತ್ತ ಮಹತ್ ಕಷ್ಟಂ, ಎಂಥ ಕಷ್ಟ ಇದು. ನಮ್ಮವರು ನಮಗೆ ಎದುರೇಳೋಕೆ ಶುರು ಮಾಡಿದರೆ, ಅವರು ಶಿಸ್ತಿಗೆ ಒಳಪಡದೇ ಇದ್ದರೆ, ಅವರು ಹೇಳ್ದೆ ಮಲ್ಕೊಂಡ್ರೆ, ಮನೆ ಯುದ್ಧ ನಮ್ಮ ಮೇಲೆ ಬಂದು ಬಿದ್ದ ಸಮಯದಲ್ಲಿ ಮನೆ ಮಕ್ಕಳು ಮಲಗಿದ್ರೆ ಹೇಳ್ದೇ ಇದ್ರೆ ಏನಪ್ಪ ಕತೆ ಅಂತ, ಯಾಕಪ್ಪ ಹೀಗೆ ಅಂತ. ಅವರು ಇಬ್ಬರು ನೇರವಾಗಿ ಇದು ಪರಿಹಾರ ನಮ್ಮಿಂದ ಆಗುವಂಥದ್ದಲ್ಲ ಅಂತ ಅನಿಸಿ ಶ್ರೀದೇವಿ ಲಲಿತಾ ತ್ರಿಪುರ ಸುಂದರಿ ಬಳಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ನಿವೇದನೆ ಮಾಡ್ಕೊಳ್ತಾರೆ. ಇದು ಯಾವ ವಿಕಾರವೋ ಗೊತ್ತಿಲ್ಲ, ಯಾವ ಶಕ್ತಿಯೂ ಕೆಲಸ ಮಾಡ್ತಾ ಇಲ್ಲ. ಎಲ್ಲ ಶಕ್ತಿಗಳು ನಿದ್ರೆ, ಆಲಸ್ಯ, ಜಾಡ್ಯ, ವಿರೋಧ, ಉದ್ದಟತನ ಹೀಗೆ ಹೋಗ್ತಾ ಇದೆ. ನಿನ್ನ ಆಜ್ಞೆ ವಿಶ್ವಪಾಲಿತ, ಅದು ನಿನ್ನ ಆಜ್ಞೆಯನ್ನು ಕೂಡ ಪಾಲನೆ ಮಾಡ್ತಾ ಇಲ್ಲ. ಒಂದು ರೀತಿಯ ವೈರಾಗ್ಯ, ಒಳ್ಳೆ ವೈರಾಗ್ಯ ಅಲ್ಲ ಅದು. ಈ ಸ್ಮಶಾನ ವೈರಾಗ್ಯ, ಅಭಾವ ವೈರಾಗ್ಯ ಅಂತಲೇ ಇರುತ್ತೆ. ಆ ವೈರಾಗ್ಯ ಎಲ್ಲ ಎಷ್ಟು ತನಕ ಸ್ಮಶಾನ ವೈರಾಗ್ಯ, ಸ್ಮಶಾನಕ್ಕೆ ಹೋದಾಗ ಒಂದು ವೈರಾಗ್ಯ ಯಾರಿಗಾರು ಬರುತ್ತೆ ಅಂತ, ಎಲ್ಲರೂ ಒಂದು ದಿವಸ ಹೀಗೆ ಆಗೋದಲ್ವ ಅಂತ ಯಾರಿಗಾರು ವೈರಾಗ್ಯ ಬರುತ್ತೆ ಅಂತ. ಅದು ಎಷ್ಟೋ ತನಕ ಇರುತ್ತೆ ಅಂದರೆ ಜೋರಾಗಿ ಹಸುವಾಗೋವರೆಗೆ ಇರುತ್ತೆ ಅದು ಅಂತ. ಸರಿ ಹಸುವಾಯಿತು ಅಂದರೆ ಈ ಊಟ ಮಾಡೋ ಬಗೆ ಹೇಗೆ ಅಂತ, ಭಟ್ರು ಊಟ ಮಾಡೋಕ್ಕೆ ಬಿಡೋದಿಲ್ವ ಅಂತ ಹಾಗೆ ಬರುತ್ತೆ ಯೋಚನೆ ಹೊರತು. ಆಮೇಲೆ ವೈರಾಗ್ಯ, ಆಮೇಲೆ ಅದು ಇರೋದು ಕಷ್ಟ ಅದು ಅಂತ. ಅಭಾವ ವೈರಾಗ್ಯವೂ ಹಾಗೆ. ಈ ಹುಳಿ, ಈ ನರಿ ಕಥೆ ಹೇಳ್ತಾರಲ್ಲ, ದ್ರಾಕ್ಷಿ ಹುಳಿ ಅಂತ, ಎಟಕ್ತಿರೋ ದ್ರಾಕ್ಷಿ ಹುಳಿ ಅಂತ. ಅದು ಎಲ್ಲಿವರೆಗೆ ಅಂದರೆ ಎಟ್ಕೋವರೆಗೆ ಮಾತ್ರ ಅದು ಆ ದ್ರಾಕ್ಷಿ ಹುಳಿ ಅಂತಿರೋದು. ಎಟಕಿ ಬಿಟ್ಟರೆ ಮತ್ತೆ ಸಿಹಿಯೇ ಅದು, ಹುಳಿಯಲ್ಲ ಅದು ಅಂತ. ನಿಜವಾದ ವೈರಾಗ್ಯ ಬೇಕು ಅದು. ಇಲ್ಲಿ ಇವರದ್ದು ಸರಿಯಾದ ವೈರಾಗ್ಯ ಅಲ್ಲ, ಇದು ಯಾವುದೋ ಒಂದು ಮಾಂತ್ರಿಕ ವೈರಾಗ್ಯ ಬಂದ್ಬಿಟ್ಟಿದೆ ಇಲ್ಲಿ. ಈಗ ತುಂಬ ಮಾತಾಡ್ತಾರೆ, ಬೇಡದಿರೋ ಮಾತಾಡ್ತಾರೆ, ಉದ್ದಿಡ್ತಾನೆ ಮಾತಾಡ್ತಾರೆ, ನೋವಾಗುತ್ತೆ ತುಂಬ ಮಾತುಗಳನ್ನು ಕೇಳಿದರೆ. ನಮ್ಮ ಶಕ್ತಿಯರು ಹೀಗೆಲ್ಲ ಮಾಡ್ತಾ ಇದ್ದಾರೆ. ಈತನ ಮಧ್ಯೆ ಅವನು ಬೇರೆ ಬರ್ತಾ ಇದ್ದಾನೆ, ಅವನು ಚತುರಂಗ ಬಲ ಸಮೇತನಾಗಿ ಒಂದು ಯುದ್ಧಕ್ಕೆ ಬಂದು ಮುತ್ತಿಗೆ ಹಾಕ್ತಾ ಇದ್ದಾನೆ. ಬೇರೆ ಶಬ್ದಗಳು ಕೇಳ್ತಾ ಇದ್ದಾವೆ, ಮುಂದೇನು ಮಾಡೋದು ಅಂತ, ಏನು ಕಥೆ ಮುಂದೆ, ನಾವಿಬ್ಬರೇ ಯುದ್ಧ ಮಾಡಬೇಕು ಅಂತ ಪರಿಸ್ಥಿತಿ ಇದೆ ಈಗ ಅಂತ. ಮುಂದಿನ ಕರ್ತವ್ಯ ಅಪ್ಪಣೆಯಾಗಲಿ ಅಂದರೆ ಅವಳೇನು ಮಾಡಬೇಕು ಅದಿರ್ತಾ ಇದ್ದೀವಿ. ಇಂಥ ಘನ ಗಂಭೀರ ಪರಿಸ್ಥಿತಿ ಇದೆ ಅಲ್ವಾ, ಏನು ಮಾಡಬೇಕು? ಏನೂ ಮಾಡಿದ್ರೆ ಕೊನೆ ಪಕ್ಷ ಚಿಂತೆ ಮುಖನಾರು ತೋರಿಸ್ಬೇಕ ಬೇಡುವ, ಅಯ್ಯೋ ಹೌದಾ ಅಂತಾರೋ ಅನ್ಬೇಕು ಬೇಡುವ ಅಂತ, ಏನೂ ಇಲ್ವಂತೆ ಅಂತ. ಮತ್ತೇನಪ್ಪ ಅಂದರೆ ಮುಗುಳ್ನಕ್ಕಳು ಲಲಿತಾದೇವಿ. ನಾತು ವ್ಯಕ್ತ ರಜಾಬಲಿ
ಹಲ್ಲುಗಳು ಕೂಡ ಪೂರ್ತಿ ಕಾಣದೇ ಇರುವಂತೆ ಚೂರು ಚೂರು ಹಲ್ಲುಗಳು ಕಾಣೋ ಹಾಗೆ ಮುಗುಳು ನಕ್ಕಳು ಅಂತ. ಹೋಗಲಿ, ಇವ್ರು ನೋಡಿ ಮುಗುಳು ನಕ್ಕಳ ಅಂದ್ರೆ ಅದು ಇಲ್ವಂತೆ, ಯಜಮಾನ್ರು ನೋಡಿ ಮುಗುಳು ನಕ್ಕಳು ಅಂತ. ಯಜಮಾನ್ರು ಇದ್ದಾರೆ ಗೊತ್ತಾಯ್ತಾ, ಅವರು ಹೊರಗಡೆ ಬರದೇ ಇರ್ಬೋದು ಎಲ್ಲೋ, ಆದರೆ ಅಲ್ಲೇ ಇದ್ದಾರೆ. ನೀವು ಯಾವತ್ತಾರು ಕೇಳ್ತೀರಿ ಗೊತ್ತು ಅವ್ರ ಪಾತ್ರ ಏನು ಯಜಮಾನರಿದ್ದು, ಹಾಗಾದರೆ ಇಂಥ ಯಜಮಾನರು ಎಲ್ಲೂ ಬರಲೇ ಇಲ್ವಲ್ಲ, ಇಂತಿಂಥ ಯುದ್ಧ ಬಂದರು ಅಂತ ನೀವೆಲ್ಲ ಯಾವತ್ತಾರು ಕೇಳ್ಬೋದು. ಅದಕ್ಕೆ ನಾಳೆ ಸಾಧ್ಯ ಆದರೂ ಉತ್ತರ ಕೊಡೋಣ. ಅದಕ್ಕೆ ಹೆಂಗಸರ ಯುದ್ಧ ಮಾಡ್ತಾ ಇದ್ದಾರೆ, ಯಜಮಾನರು ಒಳಗಡೆ ಏನು ಮಾಡ್ತಾ ಇದ್ದಾರೆ ಮನೆ ಒಳಗಡೆಗೆ. ಒಳ್ಳೆ ಮಳೆಗಾಲ ಅಂದರೆ ಒಲೆ ಬಡಕ್ಕೆ ಕೂತ್ಕೊಂಡು ಅಲ್ವಾ, ಗೇರು ಬೀಜ ಸುಟ್ಟು ಒಂದೊಂದೇ. ಈಗ ಯಜಮಾನರು ಅಂತ ಕೇಳಬೇಡಿ ನೀವು, ಉತ್ತರ ಇದೆ ಅದಕ್ಕೆಲ್ಲ. ತದಸ್ಸಾ ಲಲಿತಾದೇವಿ ಕಾಮೇಶ್ವರ ಮುಖಂ ಪ್ರತಿ ದತ್ತ ದೃಷ್ಟಿ. ಆ ಲಲಿತಾದೇವಿ ಕಾಮೇಶ್ವರನ ಮುಖದ ಮೇಲೆ ನೆಟ್ಟ ದೃಷ್ಟಿಯುಳ್ಳವಳಾಗಿ, ಅಂದರೆ ದಿಟ್ಟಿಸಿ ತನ್ನ ಪತಿಯ ಮುಖವನ್ನೇ ನೋಡ್ತಾ ನೋಡ್ತಾ ಸಮಹಸತು ಮುಗುಳು ನಕ್ಕಳು. ಮಾತು ವ್ಯಕ್ತರದ ಬಲಿಹಿ, ಅದು ಕೂಡ ದೊಡ್ಡ ಅಂದರೆ ನಗುವಿನ ಶಬ್ದ ದೊಡ್ಡದಾಗಿ ಕೇಳುವಂತೆ ಅಲ್ಲ, ಎಲ್ಲ ಹಲ್ಲುಗಳು ಕಾಣುವಂತೆ ಕೂಡ ಅಲ್ಲ. ಅದು ಗಾಂಭೀರ್ಯ ಅಲ್ಲ, ಅದು ಹೀಗೆ ನಗೋದೇ ಒಳ್ಳೆಯದು. ಆದಷ್ಟು ಅಪರೂಪಕ್ಕೆ ಇಟ್ಕೋಬೇಕು ಅದನ್ನು. ರಾಮ ನಕ್ಕರೆ ಯಾವಾಗಲೂ ಹಾಗೆ ಮಂದಸ್ಮಿತವೇ, ಅಟ್ಟಹಾಸ ಅಲ್ಲ ರಾಮನದು. ಎಲ್ಲರೂ ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗುತ್ತೆ ನಿಮಗೆ. ರಾಮನ ಅಟ್ಟಹಾಸ ಅಂದರೆ ಆ ಶಬ್ದ ಕೇಳೋಕ್ಕೆ ಕಷ್ಟ ಆಗುತ್ತೆ. ಅದು ಮಂದಹಾಸವೇ, ಮಂದಸ್ಮಿತವೇ, ಅದು ಎಷ್ಟು ಅಷ್ಟೇ. ಅದು ವಿಚಿತ್ರ ಅಂದರೆ ಈ ತನ್ನ ಪತಿಯ ಮುಖವನ್ನು ಕಂಡು ಆಕೆ ನಕ್ಕ ನಗುವಿನಿಂದ, ಆ ಮುಗುಳು ನಗುವಿನಿಂದ ಒಂದು ಮೂರ್ತಿ ಉದ್ಭವಿಸಿತು. ಅದಕ್ಕೋಸ್ಕರ ನಕ್ಕಿರೋದು, ಒಂದು ಆನಂದಾಭಿವ್ಯಕ್ತಿ. ಅದು ಒಂದು ರೀತಿ ಅದು ಪತಿ ಪತ್ನಿಯರ ನಗುವಿನಲ್ಲಿ ಸಮಾಗಮ ಅದು ಅಂತ, ದಿವ್ಯ ಸಮಾಗಮ ಅಂತ ಕರಿಬೇಕು ನಾವು ಅದನ್ನು ಅಂತ, ಆ ಸಮಾಗಮವನ್ನ ಅಂತ. ಅದರ ಫಲವಾಗಿ ಆ ನಗುವಿನಿಂದ ತಸ್ಯಾಹ ಸ್ಮಿತಪ್ರಭಾ ಪುಂಜಾತ್, ನಗುವಿನಿಂದಲೇ ಒಂದು ಮೂರ್ತಿ ಹುಟ್ಟು ಬಂತಂತೆ. ಆ ಮೂರ್ತಿ ಇದೇ ಮೂರ್ತಿ. ನಿಮ್ಮ ಕಣ್ಮುಂದೆ ಏನು ಮೂರ್ತಿ ಕಾಣ್ತಾ ಇದೆಯೋ ಅದೇ ಮೂರ್ತಿ. ಕುಂಜರಾಕೃತಿಮಾನ್ ಮುಖೆ, ಮುಖದಲ್ಲಿ ಆನೆಯ ಆಕಾರ, ಶರೀರ ಪೂರ್ತಿ ಮನುಷ್ಯರಂತೆ. ಯಾವ ದೇವರದು? ಕಟಿಕ್ರೋಡ ಗಲದ್ದಾನ, ಮದೋದಕ ಸುರಿತಾ ಇದೆ ಎರಡೂ ಕಡೆಯಿಂದ, ಅವನ ಕಂಠಸ್ಥಳದಿಂದ ಮದೋದಕ ಸುರಿತಾ ಇದೆ ಅಂತ. ಅದು ಯಾವುದೋ ಒಂದು ದೇವರು ವ್ಯಜೃಂಭತ ಅಂತ ವಿಜೃಂಭಿಸಿದನು, ಅಲ್ಲಿ ಪ್ರಕಟಗೊಂಡನು. ಯಾವ ಬಣ್ಣ ಅಂದರೆ ಈ ದೇವಿಯದೇ ಬಣ್ಣ. ಜಪಾಪಟಲ ಪಾಟಲ್ಯ ಪಾಠಚ್ಚರ ಉಪದ್ಯುತಿ. ಈ ಕವಿತ್ವ ಅಂದರೆ ಇಲ್ಲಿ ಆ ಶಬ್ದಗಳೇ ಆಗಿದೆ. ಜಪಾಪಟಲ ಪಾಟಲ್ಯ ಪಾಠಚ್ಚರ ಉಪದ್ಯುತಿ, ಕೆಂಪು ಕೆಂಪಾದ ಬಣ್ಣ. ಗಣಪತಿಗೆ ಆಗಿತ್ತಾನೆ ಗಣಪತಿ ಬಣ್ಣ. ಕೈಯಲ್ಲಿ 10 ಭುಜಗಳು ಗಣಪತಿಗೆ. 10 ಭುಜಗಳಲ್ಲಿ ಒಂದು ಕೈಯಲ್ಲಿ ಬೀಜಾಪುರ. ಬೀಜಾಪುರ ಅಂದರೆ ತುಂಬ ಬೀಜ ತುಂಬಿಕೊಂಡಿರೋ ಹಣ್ಣೆ ಅದು. ದಾಳಿಂಬೆ ಅಂತಲೂ ಹೇಳ್ತಾರೆ, ಆದರೆ ಹೆಚ್ಚಾಗಿ ಈ ಪೇರ್ಲೆ ಹಣ್ಣು ಅಂತ ಹೇಳ್ತಾರಲ್ಲ, ಸೀಬೆ ಅಥವಾ ಪೇರ್ಲೆ, ಈ ಹಣ್ಣನ್ನು ಕೂಡ ಈ ಸ್ಥಾನದಲ್ಲಿ ಹೇಳೋದುಂಟು. ಬೀಜಾಪುರ, ಗದಾಂ ಗದೆ, ಇಕ್ಷುಚಾಪ, ಈ ಅಮ್ಮನ ಹಾಗೆ ಅವನು ಕೂಡ ಕೈಯಲ್ಲಿ ಕಬ್ಬಿನ ಧನಸ್ಸನ್ನು ಹಿಡ್ಕೊಂಡಿದ್ದಾನಂತೆ. ಶೂಲ, ಸುದರ್ಶನ, ಚಕ್ರ ಇದೆ ಕೈಯಲ್ಲಿ. ಅಬ್ಜಪಾಶ ಅಂದರೆ ವರುಣ ಪಾಶ, ಪಾಶ ಇದೆ ಕೈಯಲ್ಲಿ, ಪಾಶಾಂಕುಶಧರ ಅಲ್ವಾ, ಪಾಶ ಇದೆ ಕೈಯಲ್ಲಿ. ವ್ರೀಹಿ ಮಂಜರಿ, ಭತ್ತದ ಗೊಂಚಲಿದೆಯಂತೆ. ರದನಾಂಕುರಾಂ, ದಂತ, ತುಂಡು ದಂತ ಇದೆ ಅಂತ, ಇಡೀ ದಂತ ಅಲ್ಲ, ತುಂಡಾದ ದಂತ ಇದೆ, ದಂತದ ತುದಿ. ರತ್ನ ಕುಂಭ, 10 ಕೈಗಳಲ್ಲಿ ಇವೆಲ್ಲವನ್ನು ಹಿಡಿದುಕೊಂಡು ತುಂದಿಲಹ ಅಂತ ಹೊಟ್ಟೆ ತುಂಬ ತುಂಬಿ ಹೋಗಿದಂತೆ, ಜಾಗ ಇಲ್ಲ ಇನ್ನು, ಪೂರ್ತಿ ಹೊಟ್ಟೆ ಹೀಗೆ ಬಂದಿದೆ, ಹೊಟ್ಟೆ ಲಂಬೋದರ ಅಂತ. ಅವನು ಚಂದ್ರಚೂಡಾಲಹ ಅಂತ, ಶುಕ್ಲಾಂಬರಧರ ವಿಷ್ಣು ಹೇಳ್ತೇವಲ್ಲ ನಾವು, ತಲೆ ಮೇಲೆ ಅವನಿಗೆ ಚಂದ್ರ ರೇಖೆ ಇದೆ ಅವನಿಗೆ ಅಂತ, ಚಂದ್ರ ಕಲೆ ಇದೆ ಅವನಿಗೆ. ಅಂಥ ಗಜಾನನ ಮದಬೃಂಹಿತ ನಿಸ್ವನಃ, ಘೀಂಕಾರ ಮಾಡ್ತಾ ಇದ್ದು ಬಂದಂತ. ಮೇಲ್ಗಡೆ ಇರೋದು ಆನೆ ಮುಖ್ಯವಾಗಿದ್ದರಿಂದ ಅವನು ಅದನ್ನೇ ಮಾಡ್ತಾ ಹೊರಗೆ ಬರಬೇಕು. ಮದಬೃಂಹಿತ, ಮದ ಹೆಚ್ಚಾಗಿ ಘೀಂಕಾರ ಮಾಡ್ತಾ ಮಾಡ್ತಾ ಸಿದ್ಧಲಕ್ಷ್ಮಿಯಿಂದ ಆಲಿಂಗಿಸಲ್ಪಟ್ಟವನಾಗಿ, ಪಕ್ಕದಲ್ಲಿ ಮನೆಯವರಿದ್ದಾರೆ, ಯಜಮಾಂತಿಯು ಪಕ್ಕದಲ್ಲಿದ್ದಾಳೆ ಶಕ್ತಿ, ಹಾಗಾಗಿ ಅವಳಿಂದ
ಆಲಿಂಗಿಸಲ್ಪಟ್ಟವನಾಗಿ ಮಹೇಶ್ವರಿಗೆ ಪ್ರಣಾಮ ಮಾಡಿದ, ಲಲಿತಾದೇವಿಗೆ ನಮಸ್ಕಾರ ಮಾಡಿದ. ಈಗ ನಿಮ್ಮ ನಿರೀಕ್ಷೆ ಒಂದು ಮಾತುಕತೆ ಆಗ್ತದೆ. ಲಲಿತಾ ತ್ರಿಪುರ ಸುಂದರಿಗೂ ಮತ್ತು ಮಹಾಗಣಪತಿಗೂ ಒಂದು ಮಾತುಕತೆ ಆಗಬೇಕಲ್ವ. ಯಕ್ಷಗಾನದಲ್ಲ ಒಂದು 2-3-4 ಪದ್ಯ ಬೇಕೀಗ ಯಕ್ಷಗಾನದಲ್ಲಿ. ಈ ಅಮ್ಮನವರು ಇವನು ಏನಪ್ಪಣೆ, ಯಾಕೆ ನನಗೆ ಜನ್ಮ ಕೊಟ್ಟೆ ಅಂತ ಇವನು ಕೇಳೋದು, ಅವಳು ಹೇಳೋದು ಇಂಥ ಸಂದರ್ಭ ಇದೆ ಮಗನೇ ಅಂತ ಅವಳು ಹೇಳೋದು, ಬಿಡು ನಾನು ಮಾಡ್ತೇನೆ ಅಂತ ಹೊರಡೋದು, ಇದೆಲ್ಲ ಯಕ್ಷಗಾನದಲ್ಲಿ ನಡೀತದಲ್ವ. ಇಲ್ಲಿ ಅದರಲ್ಲಿ ಏನೂ ಇಲ್ಲ. ಒಂದು ಮಾತು ಆಡಲಿಲ್ಲ ಅಂತ, ಇವನು ಮಾತಾಡಲಿಲ್ಲ ಅವಳು ಮದುವೆ ಸೀದಾ ಹೊರಟನಂತ. ಅದು ಹುಟ್ಟುವಾಗಲೇ ತೊಗೊಂಡು ಬಂದಿದೆ ಎಲ್ಲದನ್ನು ಕೂಡ ಅಂತ. ಇನ್ನೇನು ಒಂದು ಸಮಯವೂ ಇಲ್ಲ ಅಲ್ಲಿ. ಅವ್ನು ಬಂದ್ಬಿಟ್ಟು ನನಗೆ ಇದ್ದಕ್ಕೆ ಆ ಕಡೆಯಿಂದ ಪುರುಸತ್ತೂ ಇಲ್ಲ ಅಲ್ಲಿ. ಹಾಗಾಗಿ ತಾನಾಗಿ ಎಲ್ಲವೂ ಕೂಡ ಪ್ರಶ್ನೆ ಉತ್ತರ ಎಲ್ಲ ಮುಗಿದೋಗಿದೆ ಅಲ್ಲಿ, ಒಳಗೊಳಗೆ ಮುಗಿದೋಗಿದೆ ಅಂತ. ಎದ್ದವನೇ ಒಂದು ಆಶೀರ್ವಾದ ತಗೊಂಡಂತೆ, ತಾಯಿಗೆ ನಮಸ್ಕಾರ ಮಾಡಿ ಕೃತಾಶೀಹಿ ಅಂತ, ತಯಾ ಕೃತಾಶೀಹಿ ಅಂತ ಅವಳಿಂದ ಒಂದು ಆಶೀರ್ವಾದ ತಗೊಂಡಂತೆ ಆ ಮಹಾಗಣನಾಥ ಗಜಾನನ ಹೊರಟೇ ಬಿಟ್ಟ ವೇಗವಾಗಿ. ಪಾಪ ವೇಗವಾಗಿ ಏನು ತೊಂದರೆ ಅವನಿಗೆ, ಯಾಕೆಂದರೆ ಎಲ್ಲ ಈ ಸಣ್ಣ ಹೊಟ್ಟೆಯವರಿಗೆಲ್ಲ ಏನು ಗೊತ್ತು ಆ ಕಷ್ಟ ಅಂತ. ದೊಡ್ಡ ಹೊಟ್ಟೆ ಹೊತ್ಕೊಂಡು ಓಡಾಡೋದು ಅಂತಂದರೆ ಅದು ಅನೇಕ ತೊಂದರೆಗಳಿರ್ತವೆ, ಅದರದ್ದೇ ಆದ ಸಮಸ್ಯೆಗಳಿರ್ತವೆ. ಅದು ಬಲ್ಲವರೇ ಬಲ್ಲರು ಅದನ್ನು ಅಂತ, ಉಳಿದವ್ರಿಗೆ ಏನು ಗೊತ್ತು ಅದರ ಸ್ವಾರಸ್ಯ ಅಂತ. ಅತ್ಯಂತ ವೇಗವಾಗಿ ಅಲ್ಲಿಂದ ಹೊರಟ ಮಹಾಗಣನಾಥ ಅಂತ ಹೋಗಿ ಏನು ಮಾಡಿದ ಅಂದರೆ ಹುಡುಕ್ತಾ ಇದ್ದಾನಂತೆ. ಅವನಿಗೆ ಗೊತ್ತು ಏನಾಗಿದೆ, ಯಾವುದರಿಂದ ಆಗಿದೆ ಎಲ್ಲ ಗೊತ್ತು ಅವನಿಗೆ. ಎಲ್ಲಿದೆ ಅಂತ ಹುಡುಕಿದ್ರಂತೆ. ಅಂತರೇ ವನ್ನಿಸಾಲಸ್ಯ, ಅದು ಬೆಂಕಿಯ ಕೋಟೆಯ ಒಳಗೆ ಹುಡುಕ್ತಾ ಇದ್ದಾನೆ, ಹೊರಗಡೆ ಅಲ್ಲ. ಒಳಗಡೆಗೆ ದಂತಾವಲಾನನ ನಿಭೃತಂಬೆಲ್ಲೂ ಗೂಢವಾಗಿ ಹುದುಗಿಸಲ್ಪಟ್ಟಿದೆ ಅದು ಅನ್ನೋ ಕಾರಣಕ್ಕೆ ಅದನ್ನು ಹುಡುಕ್ತಾ ಸಿಕ್ತಂತ ಅವನಿಗೆ. ಆ ಯಂತ್ರ ಪತ್ತೆ ಆಯಿತು. ಏನು ಮಾಡಿದ ಪತ್ತೆ ಆದ ಕೂಡಲೇ ನೀರಿಗೆ ಹಾಕಿದ್ನ ಅಥವಾ ವಿಸರ್ಜನೆ ಪ್ರಕ್ರಿಯೆ ಮಾಡಿದ್ನ ಅಂದರೆ ಈ ಅವನು ನೋಡಿದ್ದೇ ವಿಸರ್ಜನೆ, ಮತ್ತು ಬೇರೆ ವಿಸರ್ಜನೆ ಏನೂ ಇಲ್ಲ ಅಂತ ತನ್ನ ದಂತಗಳಿಂದ ಘಟ್ಟಿಸಿ ಆ ಶಿಲಾಯಂತ್ರವನ್ನು ಚೂರು ಮಾಡ್ತಾನೆ. ಮೊಟ್ಟ ಮೊದಲು ಕ್ಷಣಾತ್ ಚೂರ್ಣೀಕರೋತಿ ಸ್ಮ ಜಯವಿಘ್ನ ಮಹಾಶಿಲಾಂ, ಚಿಕ್ಕದಾಗಿ ಅದನ್ನು ಅಂದರೆ ಸಣ್ಣ ತುಂಡುಗಳಾಗಿ ಅದನ್ನು ಚೂರ್ಣ ಮಾಡಿ ಹುಡಿ ಮಾಡಿ ಅದನ್ನು ಗಾಳಿಗೆ ತೂರಿದ. ಗಾಳಿಗೆ ತೂರುವಾಗ ಆ ದೇವತೆಗಳೊಂದಿಗೆ ಗಾಳಿಗೆ ತೂರಿದ ಅಂತ. ಉಫ್ ಅಂದರೆ ಅದು ಎಲ್ಲ ಹೋಯ್ತಂತೆ ಅದರಲ್ಲಿ ಅಂತ, ಆ ದೇವತೆಗಳು ಅಂತ. ತತ್ರ ಸ್ಥಿತಾಭಿ ದುಷ್ಟಾಭಿ ದೇವತಾಭಿಸ್ತೈವ ಸಹ, ಆ ಯಂತ್ರದಲ್ಲಿ ನೆಲೆಸಿದ್ದಂಥ ದುಷ್ಟ ದೇವತೆಗಳು, ನಾವು ಹೇಳಿದ್ವಲ್ಲ ಆಗ ಆ ದೇವತೆಗಳದೆಲ್ಲ ಸುದ್ದಿ, 8 ದೇವತೆಗಳು. ಯಾರೂ ನೀವು ಒಪ್ಪೋದಿಲ್ಲ, ಆದರೆ ಎಲ್ಲರೂ ನೀವು ನಿಮ್ಮ ಪಕ್ಕದಲ್ಲಿದೆ ಆ ದೇವತೆಗಳು ಅಂಥದ್ದು ನೋಡಿ. ಅದು ಆ ಎಲ್ಲ ದೇವತೆಗಳನ್ನು ಗಾಳಿಗೆ ತೋರಿದನಂತೆ ಒಂದೇ ಸರ್ತಿ. ಆಗ ಲಲಿತಾ ಸಹಸ್ರನಾಮ ಸ್ತೋತ್ರ ಮಾಡಿತು ಅವನನ್ನು ಮತ್ತು ಆ ಲಲಿತಾ ದೇವಿಯನ್ನು. ಹೇಗೆ ಅಂದರೆ ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತ. ನೆನಪಿದೆಯಾ? ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತ, ಇದೇ ಕಥೆ. ಅದು ಒಂದೇ ಸಾಲಲ್ಲಿ ನಮಗಿಷ್ಟೆಲ್ಲ ಹೊತ್ತು ಅವರಿಗಿಷ್ಟೇ. ಮಹಾಗಣೇಶನಿಂದ ನಿರ್ಭಿನ್ನವಾದ ಚೂರಾಗಿ ಮಾಡಲ್ಪಟ್ಟ ವಿಸರ್ಜಿತವಾದ ವಿಘ್ನಯಂತ್ರ, ಅದನ್ನು ಕಂಡು ಪ್ರಹರ್ಷಿತ, ಸಂತೋಷಗೊಂಡವಳು, ಅವಳಿಗೆ ನಮಸ್ಕಾರ. ಇಷ್ಟು ಆಗಿದ್ದೆ ನೋಡಿ. ಎಲ್ಲ ಶಕ್ತಿ ದೇವಿಯರ ರಾಗವೇ ಬದಲಾಯಿತು, ತಾಳವೇ ಬದಲಾಯಿತು. ಆ ಮೊದಲಿನ ಜನವೇ ಬೇರೆ, ಈಗಿನ ಜನವೇ ಬೇರೆ, ಎಲ್ಲ ಎದ್ದಿಂತ್ರಂತೆ. ಒಂದೇ ಸಾರಿ ಕಿಲಕಿಲಾರಾವ, ಇಡೀ ಸೈನ್ಯ ಗೌಜು ಶಬ್ದ ತುಂಬಿ ಹೋಯ್ತು. ಒಂದು ಆಲಸ್ಯವೆಲ್ಲ ಏನೂ ಇಲ್ಲ, ಎಲ್ಲ ತಾವು ಎಸೆದ ಆಯುಧಗಳನ್ನು ತಗೊಂಡು ಎದ್ದು ನಿಂತ್ಕೊಂಡ್ರಂತೆ. ಯುದ್ಧಕ್ಕೆ ಮುಂದಾದ್ರಂತೆ ಎಲ್ಲರೂ ಕೂಡ ಅಂತ. ಆದರೆ ಯುದ್ಧಕ್ಕೆ ಅವಕಾಶ ಕಡಿಮೆ ಇದೆ. ಅವ್ರು ಎದ್ದು ನಿಂತಿದ್ದೇನೋ ಹೌದು, ಅವಕಾಶ ಕಡಿಮೆ ಇದೆ. ಯಾಕೆ ಅವಕಾಶ ಕಡಿಮೆ ಇದೆ ಅಂದರೆ, ಈ ಗಜವದನ ಘೀಂಕಾರ ಮಾಡ್ತಾನೆ. ಅದ್ಭುತವಾಗಿರುವಂಥ ಘೀಂಕಾರ ಅದು, ಗೀಳಿಡೋದು ಅಂತ ಹೇಳ್ತಾರಲ್ಲ ಆನೆದು. ಆ ಘೀಂಕಾರದಿಂದ ಅವನಂಥವರೇ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹುಟ್ಟಿ ಬಂದರು. ಗಣಪತಿಗಳು ಅನೇಕರು ಹುಟ್ಟಿ ಬಂದರು. ಅದರಲ್ಲಿ ಗಣಮುಖ್ಯರು, ಗಣನಾಯಕರು 6. ಇವನ ಹಾಗೆ ರೂಪ ಪೂರ್ತಿ ನೋಡೋಕ್ಕೆ ಇವನ ಹಾಗೆ ಇರ್ತಾರೆ ಅವರು. ಆಮೋದ, ಪ್ರಮೋದ, ಸುಮುಖ, ದುರ್ಮುಖ ನೋಡಿ, ಎರಡೂ ಇದೆ. ನೀವು ನೆಟ್ಟಗಿದ್ದರೆ ಸುಮುಖ, ಇಲ್ಲ ಸ್ವಲ್ಪ ನೀವೇನೋ ಬೇರೆ ಥರ ಇದ್ದೀರಿ ಅಂದರೆ ದುರ್ಮುಖ ಅಂತ, ಎರಡೂ ಇದೆ ಅಂತ. ಅದೇನು ಗಣಪತಿ ಮಾತ್ರ ಅಲ್ಲ, ನಿಮ್ಮ ಅಮ್ಮನೂ ಹಾಗೆ ಇರ್ತಾಳೆ ಅಂತ. ಸರಿ ಇದ್ದರೆ ಸುಮುಖಿ ಅವಳು, ತಪ್ಪು ಮಾಡ್ತಾಯಿದ್ರೆ ದುರ್ಮುಖಿ ಆಗ್ತಾಳಲ್ಲ ಒಂದು ಸರ್ತಿ, ಮುಖ ಗಂಟು ಹಾಕ್ತಾಳೆ ನೋಡಿ ಅಂತ, ಹಾಕ್ಲೇಬೇಕಾಗ್ತದೆ ಅನಿವಾರ್ಯವಾಗಿ ಅಂತ. ಹಾಗೆ 6 ವಿಘ್ನ ನಾಯಕರು ಹುಟ್ಟಿ ಬಂದರು.
ಅವ್ರ ಜೊತೆಲಿ ಅವ್ರ ಶಕ್ತಿಗಳನ್ನು ವೃದ್ಧಿ ಮೊದಲಾಗಿರ್ತಕ್ಕಂಥ ಶಕ್ತಿಗಳ ಜೊತೆಯಲ್ಲಿ 6 ವಿಘ್ನ ನಾಯಕರು ಹುಟ್ಟಿ ಬಂದರು. ಮಾತ್ರವಲ್ಲ 7 ಕೋಟಿ ಹೇರಂಬರು, ಇವನಂಥವ್ರು 7 ಕೋಟಿ ಹೇರಂಬರು ಹುಟ್ಟಿ ಬಂದ್ರಂತೆ. ಈ ಎಲ್ಲ ಶಕ್ತಿದೇವಿ ಇವಿಗೇನು ಕೆಲಸವೇ ಇಲ್ಲ, ಯಾಕೆಂದ್ರೆ ಅವ್ರಿಗೊಂದು ಸಣ್ಣ ಸಣ್ಣ ಶಿಕ್ಷೆ ಇದ್ದಾಗದು ಅಂತ, ನೀವು ಯಾಕೆ ಬರಲಿಲ್ವಲ್ಲ ಅಂತ, ಈಗ ಯಾಕೆ ಬರ್ತೀರಿ ನೀವು ಅನ್ನೋ ಹಾಗಿದೆ ಅದು ಅಂತ. ಆ ವನ್ಯ ಪ್ರಾಕಾರದಿಂದ ಗಜಾನನ ಹೊರಗೆ ಹೋಗಿ ಕ್ರೋಧದಿಂದ ಹುಂಕಾರವನ್ನು ಮಾಡ್ತಾನೆ. ದಾನವರನ್ನು ಉದ್ದೇಶಿಸಿ ಹುಮ್ ಅಂದರೆ ಅಡ್ಡಿಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ, ಅಲ್ಲ ಈ ಹುಮ್ಮನಿಗೆ ತುಂಬ ಅರ್ಥ ಇರ್ತದೆ ಅದಕ್ಕೆ. ಹುಮ್ಮಂದ್ರೆಲ್ಲ ಸಮ್ಮತಿ ಅಂತ ಅರ್ಥ ಅಲ್ಲ ಅದಕ್ಕೆ ಅಂತ, ಕೆಲವು ಹುಂಕಾರಕ್ಕೆ ಬೇರೆ ಬೇರೆ ಅರ್ಥ ಇರ್ತದೆ. ಕಪಿಲ ಮುನಿ ಅಂದ್ರಂತೆ, ಸಗರನ ಮಕ್ಕಳು 60,000 ಸುಟ್ಟು ಹೋದ್ರಂತೆ ಅಲ್ವಾ. ಸಗರನ ಮಕ್ಕಳು ಏರು ಹೋಗ್ತಾರೆ ಕಪಿಲ ಮುನಿಯ ಮೇಲೆ, ನೀನೇ ನಮ್ಮ ಕುದುರೆ ಕದ್ದವನು ಅಲ್ಲ, ಅವನು ಆಯುಧಗಳನ್ನು ತೊಗೊಂಡು ಏರು ಹೋಗ್ತಾರೆ. ಅದಕ್ಕೆ ಕಪಿಲ ಮುನಿಯ ಉತ್ತರ ಏನಂದ್ರೆ ಅಂತ. ಹುಮ್ಮಿಗೆ ಅರ್ಥ ಸುಟ್ಟು ಹೋಗ್ತಾರೆ, ಸಾಯ್ತಾರೆ. ಯಮನಿಗೆ ಹುಮ್ಮೆ ಹೇಳಿದ್ದದು, ಈ ಸಗರನ ಮಕ್ಕಳಿಗೆ ಹುಮ್ಮೆ ಹೇಳಿದ್ದಲ್ಲ, ಕುದುರೆ ಕದ್ದವನು ಏನೊಂದು ಹುಮ್ಮೆ ಹೇಳಿದ್ದಲ್ಲ ಅದು. ಯಮ ಬರ್ತಾ ಇದ್ದಾನೆ, ಬಾ ಅಂತ ಅರ್ಥ ಅದಕ್ಕೆ ಅಷ್ಟೇ, ಅಂಥದ್ದದು ಅಂತ. ಹಾಗೆ ಅಂಥದ್ದೊಂದು ಹುಂಕಾರವನ್ನು ಮಾಡಿದ ಆ ಗಣನಾಥ 30 ಅಕ್ಷೋಹಿಣಿ ಸೈನ್ಯದಿಂದ ಒಳಗೂಡಿರ್ತಕ್ಕಂಥ ವಿಶುಕ್ರನ ಮೇಲೆ ಬಾಣಗಳ ಮಳೆಗರದ, ತನ್ನ ಕಬ್ಬಿನ ಬಿಲ್ಲನ್ನು ಬಗ್ಗಿಸಿ ಬಾಣಗಳ ಮಳೆಗರದ. ಅವನ ಘೀಂಕಾರಕ್ಕೆ ಪ್ರಪಂಚವೇ ಕೆಪ್ಪಾಗಿ ಹೋಯ್ತಂತೆ, ಕಿವುಡಾಗಿ ಹೋಯ್ತಂತೆ. ಅಂಥ ಘೀಂಕಾರಗಳು ಅದರ ಮಧ್ಯದಲ್ಲಿ ಒಬ್ಬನದ್ದಲ್ಲ, ಅಂಥವ್ರು ತುಂಬ ಜನ ಇದ್ದಾರೆ, 7 ಕೋಟಿ ಇದ್ದಾರೆ ಅಂಥವ್ರು. ಅವರು ಎಲ್ಲರೂ ಘೀಂಕಾರ ಸೇರಿದರೆ ಇನ್ನೇನು ಮತ್ತೆ ಅಲ್ಲಿ ಬೇರೆ ಇನ್ಯಾವ ಮಾತುಕತೆಯೂ ಇಲ್ಲ ಅಂತ. ಹೀಗೆ ಅದ್ಭುತವಾದ ಯುದ್ಧ ಅವ್ರ ಮಧ್ಯೆ ಪ್ರಾರಂಭ ಆಯಿತು. ಗಣನಾಥ ಮತ್ತು ವಿಶುಕ್ರರ ಮಧ್ಯದಲ್ಲಿ, ಗಣಪತಿ ಮತ್ತು ವಿಶುಕ್ರರ ಮಧ್ಯದಲ್ಲಿ ಒಂದು ದೊಡ್ಡ ಯುದ್ಧ, ಅದರ ವಿಸ್ತಾರ ವರ್ಣನೆ ಇದೆ. ಆ ಯುದ್ಧ ನಡೀತಂತೆ. 30 ಅಕ್ಷೋಹಿಣಿ ಸೈನ್ಯವನ್ನು ಉಳಿದ ಗಣನಾಯಕರುಗಳು ನಾಶ ಮಾಡ್ತಾರೆ. ಈ ವಿಶುಕ್ರನ 30 ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡ್ತಾರೆ. ಧೂಲಿಶೇಷಂ ಸಮಸ್ತಂ ತತ್ ಸೈನ್ಯಂ ಚಕ್ರು, ಧೂಳಾಗಿ ಹೋಯಿತು ಆ ಸೈನ್ಯವೆಲ್ಲವೂ ಕೂಡ ಈ ಗಣನಾಯಕರ ಆಕ್ರಮಣದಲ್ಲಿ ಅಂತ. ಆಗ ಈ ವಿಶುಕ್ರ ಗಜಾಸುರನನ್ನು ಕಳುಹಿಸಿಕೊಡ್ತಾನೆ ಯುದ್ಧಕ್ಕೆ. ಇವನು ಗಜದೇವ ಅಲ್ವಾ, ಈ ಗಜಮುಖ ದೇವನ ಸಮ್ಮುಖಕ್ಕೆ ಗಜಾಸುರನೆಂಬ ಒಬ್ಬ ರಾಕ್ಷಸನನ್ನು 7 ಅಕ್ಷೋಹಿಣಿ ಸೇನದ ಜೊತೆಗೆ ಕಳುಹಿಸಿಕೊಡ್ತಾನೆ. ಅವರಿಬ್ಬರ ಮಧ್ಯೆ ಯುದ್ಧ ಪ್ರಾರಂಭದಾಗ ನೋಡ್ತಾನೆ ಇವನು, ಚಂದ ನೋಡೋದು ಅಂತ ಹೇಳ್ತಾರಲ್ಲ ವಿಶುಕ್ರ. ನೋಡಿದರೆ ಇದು ಕೆಲಸ ಕೆಡ್ತಾ ಇದೆ ಅಂತ. ಆ ಗಜಾಸುರನ ಅವನು ಕ್ಷೀಣಿಸ್ತಾ ಇದ್ದಾನೆ, ಗಣಪತಿ ಕೈ ಮೇಲಾಗ್ತಾ ಇದೆ, ಇದಿನ್ನು ಸುಖದ್ದಲ್ಲ ಅಂತ ಮೆಲ್ಲ ಅಲ್ಲಿಂದ ಕಾಲ್ಕಿತ್ತ ಅಂತ ಯುದ್ಧರಂಗದಿಂದ ಪಲಾಯನೆ ಮಾಡಿದ ವಿಶುಕ್ರ. ಗಜಾಸುರನನ್ನು ಅವನ ಸೈನ್ಯವನ್ನು ಗಣಪತಿ ಒಬ್ಬನೇ ತನ್ನ ಜೊತೆಗಾರರನ್ನು ಕೂಡ ಅಲ್ಲೇ ಪಕ್ಕಕ್ಕಿಟ್ಟು, ನೀವು ಯಾರೂ ಬರೋದು ಬೇಡ, ನಾನೊಬ್ಬನೇ ಸಾಕು ಅಂತ ಇಡೀ ಆ 7 ಅಕ್ಷೋಹಿಣಿ ಸೈನ್ಯದ ಜೊತೆಯಲ್ಲಿ ಆ ಗಜದೈತ್ಯನನ್ನು ಗಣಪತಿಯೇ ಸಂಹಾರ ಮಾಡ್ತಾನೆ. ಗಣಪತಿಯ ಯುದ್ಧದ ವೈಖರಿ ಬೇರೆ ಕಡೆ ಬೇರೆ ಕಥೆಗಳಲ್ಲಿ ನೀವು ಗಣಪತಿಯ ಯುದ್ಧದ ವೈಖರಿ ನೋಡೋದಿಲ್ಲ. ಚಂದ್ರನಿಗೆ ಚಾಪ ಕೊಟ್ಟಿದ್ದು ಇಂಥದ್ದೆಲ್ಲ ಇದೆ. ಇಲ್ಲಿ ನೀವು ಗಣಪತಿಯ ಪರಾಕ್ರಮವನ್ನು, ಯುದ್ಧವನ್ನು ಕೂಡ ನೋಡ್ಬೋದು. ವಿಜಯಿಯಾಗಿ ಮಹಾಗಣಪತಿ ಲಲಿತೆಯ ಬಳಿಗೆ ಮರಳ್ತಾನೆ. ನಗುವಿಗೆ ಅದೇ ಅರ್ಥ ಅಂತ, ಲಲಿತಾದೇವಿ ನಗುವಿಗೆ. ಮುಂದೆ ನಗಬೇಕಾದ ನಗುವನ್ನು ಮೊದಲೇ ನಗ್ಬಿಟ್ಟಿದ್ದಾರೆ ನೋಡಿ, ಹಾಗೆ ಮುಂದೇನಾಗ್ತದೆ ಗೊತ್ತಿದೆಯಲ್ಲ ಒಳಗೆ ಅಂತ. ದೈತ್ಯರ ಪಾಲಿಗೆ ಆ ರಾತ್ರಿ ಕಾಲರಾತ್ರಿ ಹೀಗಾಯಿತು. ಇನ್ನು ಲಲಿತೆಗೆ ಗಣಪತಿಯ ಪರಾಕ್ರಮಗಳಿಂದ ತುಂಬ ಸಂತೋಷ ಆಯ್ತಂತೆ. ಅವಳೊಂದು ಬಹುಮಾನ ಕೊಡ್ತಾಳೆ ಗಣಪತಿಗೆ. ಏನು ಬಹುಮಾನ ಅಂದರೆ, ಇನ್ನು ಮೇಲೆ ಮೊದಲು ನಿನ್ನ ಪೂಜೆ, ಅದು ಎಷ್ಟು ದೊಡ್ಡ ದೇವರಾದರೂ ಕೂಡ ಅವರಿಗೆ ಆಮೇಲೆ ಪೂಜೆ, ಮೊದಲು ನಿನಗೆ ಪೂಜೆ. ಸರ್ವದೈವತ ಪೂಜಾಯಾ ಪೂರ್ವ ಪೂಜ್ಯತ್ವ ಉತ್ತಮಂ, ಎಲ್ಲ ದೇವತೆಗಳ ಪೂಜೆಗಿಂತ ಮೊದಲ ಪೂಜೆ ನಿನಗೆ ಅಂತ ಬಂದಿದ್ದು ಗಣಪತಿಗೆ ಆ ಸಮಯದಲ್ಲಿ ಲಲಿತಾದೇವಿಯಿಂದ ಬಂದಿರತಕ್ಕಂಥದ್ದು ಅಂತ. ಇನ್ನು ಕೇಳ್ಬೋದು, ಮತ್ತು ಆ ಗಣಪತಿ ಯಾರು ಅಂತ ಕೇಳ್ಬೋದು ನೀವು. ಅಲ್ಲೊಂದು ಗಣಪತಿ ನಮಗೆ ಪಾರ್ವತಿ, ಅದು ಈಶ್ವರ, ಅದೇನೋ ಕಥೆ ಇದೆಯಲ್ಲ, ಅದು ಆ ಗಣಪತಿ ಯಾರು? ಇದೇ ಗಣಪತಿ ಅದು ಆ ಗಣಪತಿ ಈ ಗಣಪತಿ ಬೇರೆ ಅಲ್ಲ. ಅದು ಈಶ್ವರ ಕಾಮೇಶ್ವರ ಒಂದಿನ ಬೇರೆ ಅಂದರೆ ಹಾಗೆ ನೋಡಿದರೆ ಒಂದೇ, ಹೀಗೆ ನೋಡಿದರೆ ಚೂರು ಬೇರೆ ಅಂತ ಹಾಗೆ ಅದು ಅಂತ. ಅದೇ ಇದು ಇನ್ನೊಂದು ಪಾತ್ರದಲ್ಲಿ ಇನ್ನೊಂದು ರೂಪದಲ್ಲಿ ಬಂದಿರತಕ್ಕಂಥದ್ದು ಅಂತ. ಬಂಡಾಸುರನಿಗೆ ಇದು ಗೊತ್ತಾದಾಗ ಅವನು ಎಷ್ಟು ಕನಲಿದ ಅಂದರೆ, ಸುದ್ದಿ ತಂದವರಿಗೆ ತನ್ನ ತಮ್ಮದಲ್ಲಿ ಇಬ್ಬರಿಗೂ ಹೇಳಿದಂತೆ, ವಿಶುಕ್ರ ವಶಂಗ, ನಡೀರಿ, ನೀವೇ ನಡೀರಿ ಯುದ್ಧಕ್ಕೆ ಅಂತ. ಅವರಿಬ್ಬರು ಯುದ್ಧಕ್ಕೆ ಹೋಗ್ತಾರೆ. ಜೊತೆಗೆ 400 ಅಕ್ಷೋಹಿಣಿ ಸೈನ್ಯ. ತಂಗಿ ಮಕ್ಕಳು ಧೂಮಿನಿ ಅಂತ ಅವಳ ಹೆಸರು. ಇವಳು ಭಾಮಿನಿ ಕಾಮಿನಿ ಎಲ್ಲ ಅಲ್ಲ, ಧೂಮಿನಿ ಅಂತ. ನಮ್ಮ ಮನೆಗಳಲ್ಲೂ ಆಗ್ತಾ ಇರ್ತದೆ ಕೆಲವು ಸತಿ, ಒಂದು ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಧೂಮಿನಿ ಅಂದರೆ ಇನ್ನು ಬೆಂಕಿ ಬಂದಿಲ್ಲ ಅಂತ, ಹೊಗೆ ಬರ್ತಾ ಇದೆ ಅಂತ. ಹೀಗೆ ಮುಂದುವರೆದ್ರೆ ಬೆಂಕಿಯೂ ಬರ್ತದೆ ಮುಂದಕ್ಕೆ,
ಸದ್ಯಕ್ಕೆ ಹೊಗೆ ಬರ್ತಾ ಇದೆ, ಅದು ಎಚ್ಚರಿಕೆ ಅದು ಅಂತ, ಮುಂದೆ ಸುಟ್ಟು ಹೋಗ್ತದೆ ಅಲ್ಲ, ಜಾಗ್ರತೆ ಮನೆ ಹೊತ್ತಿ ಉರಿತದೆ ಅಂತ ಅನ್ನೋ ಹಾಗಿರ್ತದೆ ಅದು. ಈ ಧೂಮಿನಿ ಅಂದರೆ ಈ ಭಂಡದೈತ್ಯನ ಎಡ ಹೆಗಲಿಂದ ಹುಟ್ಟಿದವಳು. ಈ ಭಂಡದೈತ್ಯನಿಗೊಂದು ವಿಶೇಷ ಶಕ್ತಿ ಅಂದರೆ ಅವನು ಸೃಷ್ಟಿ ಮಾಡಬಲ್ಲ ರಾಕ್ಷಸರನ್ನು ಅಂತ, ಆ ಶಕ್ತಿ ಇದೆ ಅವನಿಗೆ. ಈ ದೇವಿಗಿದ್ದ ಹಾಗೆ ಅವನಿಗೊಂದು ವಿಶೇಷ ಶಕ್ತಿ. ವಿಶುಕ್ರ ಬಲ ಹೆಗಲಿನಿಂದ, ವಿಷಂಗ ಮತ್ತು ಧೂಮಿನಿ ಎಡ ಹೆಗಲಿನಿಂದ. ಆ ಧೂಮಿನಿಯ ಮಕ್ಕಳು 10 ಅವರು ಬಂದ್ರಂತೆ ಯುದ್ಧಕ್ಕೆ. ಅವರಿಗೆಲ್ಲ ಮಾವನೇ ಗುರು, ಈ ಭಂಡಾಸುರನೇ ಗುರು. ವಿಶುಕ್ರ ಯುವರಾಜ ಒಂದು ಆನೆಯನ್ನು ಏರಿದ್ದಾನೆ, ಯುವರಾಜ ಲಾಂಛನಗಳನ್ನು ಧರಿಸಿದ್ದಾನೆ. ಯಾಕೆಂದರೆ ಅದು ಕೊನೆ ಅವಕಾಶ ಇದು ಅದೆಲ್ಲ ಮಾಡೋದಕ್ಕೆ. ಹಾಗಾಗಿ ಅದನ್ನೆಲ್ಲ ಧರಿಸಿ ಅವನು ಯುದ್ಧಕ್ಕೆ ಬಂದಿದ್ದಾನೆ. ಸಿಂಹನಾದವನ್ನು ಮಾಡಿದ್ದಾನೆ. ಯುದ್ಧ ಪ್ರಾರಂಭ ಆಗಿದೆ. ಶಕ್ತಿ ಸೈನ್ಯಕ್ಕೂ ವಿಶುಕ್ರನ ಸೈನ್ಯಕ್ಕೂ ಅವರೆಲ್ಲ ವನ್ಯ ಪ್ರಕಾರದಿಂದ ಹೊರಗೆ ಬಂದರೆ ಯುದ್ಧ ಆಗುವಂಥದ್ದು. ಇವರಿಗೆ ಒಳಗೆ ಹೋಗೋಕ್ಕಾಗೋದೇ ಇಲ್ಲ ಹೇಗಿದ್ರು ಕೂಡ ಅಂತ. ಹಾಗಾಗಿ ಅವರು ವನ್ಯ ಪ್ರಕಾರದಿಂದ ಶಕ್ತಿ ಸೇನೆಯೆಲ್ಲ ಹೊರಗೆ ಬಂದಿದೆ. ಯುದ್ಧ ಪ್ರಾರಂಭ ಆಗುವಾಗ ಲಲಿತಾದೇವಿ ಹೇಳಿದಂತೆ, ಇವರಿಬ್ಬರ ಸಂಹಾರಕ್ಕೆ ನೀವಿಬ್ಬರೇ ಹೋಗಬೇಕು, ಮಂತ್ರಿನಿ ಮತ್ತು ದಂಡಿನಿ ನಿಮ್ಮ ಕೈಯಲ್ಲಿ ಆಗಬೇಕಿದು, ಉಳಿದವರಿಂದ ಆಗುವಂಥದ್ದಲ್ಲ ಅಂತ. ಅವರಿಬ್ಬರು ಯುದ್ಧಕ್ಕೆ ಹೊರಟಿದ್ದಾರೆ. ಕಿರಿಚಕ್ರ ಮತ್ತು ಗೇಯ ಚಕ್ರ 2 ರಥಗಳನ್ನು ಏರಿ ಅವರಿಬ್ಬರು ಹೊರಟಿದ್ದಾರೆ. ಎಲ್ಲ ಸೈನ್ಯ ಹೊರಟಿದೆ ಅಂತೆ. 100 ಅಕ್ಷೋಹಿಣಿ ದೇವಿಯ ರಕ್ಷಣೆಗೆ ಅಂತಿಟ್ಟು ಮತ್ತೆಲ್ಲ ಸೈನ್ಯ ಯುದ್ಧಕ್ಕೆ ಹೊರಟಿದೆ. ದಂಡಿನಿ ಮುಂದಿದ್ದಾಳೆ, ಹಿಂದಕ್ಕೆ ಮಂತ್ರಿನಿ ಇದ್ದಾಳೆ. ಆ ದಂಡಿನಿ ಅವಳದು 2 ಆಯುಧಗಳು ವಿಶೇಷವಾಗಿ. ಒಂದು ಹಲಾಯುಧ, ಬಲರಾಮನ ಹಾಗೆ ಹಲಾಯುಧ ನೇಗಿಲು, ಇನ್ನೊಂದು ಮುಸಲ ವನಕ್ಕೆ. ಅದೆರಡು ಆಯುಧಗಳು ಅವಳದ್ದು. ಒಂದು ಬೆರಳಿಂದ ಹಲಾಯುಧವನ್ನು ತಿರುಗಿಸ್ತಾ ಇದ್ದಾಳಂತೆ ಯುದ್ಧಕ್ಕೆ ಹೋಗುವಾಗ. ಇನ್ನೊಂದು ಕೈಯಿಂದ ಮುಸಲವನ್ನು ಹೀಗೆ ತಿರುಗಿಸ್ತಾ ಇದ್ದಾಳಂತೆ, ಕೈಯಿಂದ, ಇನ್ನೊಂದು ಕೈಯಿಂದ. ಇದು ಒಂದೇ ಬೆರಳಿನಿಂದ. ತಲೆಯಲ್ಲಿ ಚಂದ್ರಕಲೆ. ಈ ಚಂದ್ರಕಲೆ ಶಿವನ ನೆನಪನ್ನು ಕೊಡುವಂಥದ್ದು. ಇದೆಲ್ಲ ಅವ್ಯಕ್ತ ಶಿವಸನ್ನಿಧಿ ಹಿಂದುಗಡೆಗಿದೆ ಇಲ್ಲಿ. ಹಾಗಾಗಿ ದೇವಿಯರೆಲ್ಲ ಚಂದ್ರಕಲೆ, ತ್ರಿನೇತ್ರ ಇದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಶಿವಾಂಶದ ಕುರುಹೋದು ಅಂತ. ಯಾವಾಗಲೂ ಮುಂದಕ್ಕೆ ನಿಲ್ಲೋದು ಯುದ್ಧದಲ್ಲಿ ಅವಳು, ಹಿಂದಕ್ಕಲ್ಲ ಅವಳು. ಅವಳ ಸ್ವಭಾವ ಅದು. ಪುರಃಪ್ರಹರ್ತ್ರಿ ಅಂತ ದಂಡಿನಿ ಮುಂದಕ್ಕೆ, ಅವಳ ಹಿಂದೆ ಶ್ಯಾಮಲಾದೇವಿ, ಶ್ಯಾಮಲಾಂಬಿಕೆ. ಪರಾಕ್ರಮದಲ್ಲಿ ಹಿಂದಲ್ಲ, ಅದು ಯುದ್ಧ ಕ್ರಮದಲ್ಲಿ ಸೇನಾಧಿಪತಿ ಆಕೆ ಮುಂದಕ್ಕೆ ಇರಬೇಕು ಅಂತ. ಗೇಯಚಕ್ರ ರಥವನ್ನು ಏರಿದ ಶ್ಯಾಮಲಾಂಬಿಕೆ ಧನುಷ್ಠೇಂಕಾರವನ್ನು ಮಾಡ್ತಾಳೆ. ತುಂಬ ಮನೋಹರವಾಗಿರ್ತಕ್ಕಂಥ ಧ್ವನಿ ಧನುಷ್ಠೇಂಕಾರದ್ದು ಎಲ್ಲೆಡೆ ಕೇಳಿ ಬಂತು. ಆ ಸಮಯದಲ್ಲಿ ಮಧೋದ್ಧತ ಮಧುಪಾನವನ್ನು ಮಾಡಿದ್ದಾಳೆ. ಇಬ್ಬರು ಕೂಡ ಮಧುಪಾನವನ್ನು ಮಾಡಿದ್ದಾರೆ ಇಬ್ಬರು. ಅವಳ ರೂಪವೂ ಕೂಡ ಹಾಗೆ. ಕೂದಲನ್ನು ಪೂರ್ತಿ ಜಡೆಯಾಗಿ ಮಾಡ್ಕೊಂಡಿದ್ದಾಳಂತೆ. ವೇಣೀಕೃತ ಕಚನ್ಯಸ್ಥ ವಿಲಸಚ್ಚಂದ್ರ ಪಲ್ಲವ. ಜಡೆಯನ್ನು ಹೇಳ್ಕೊಂಡಿದ್ದಾಳೆ ಅವಳು ಶ್ಯಾಮಲಾಂಬಿಕೆ. ಚಂದ್ರಕಲೆ ಇದೆ ತಲೆಯಲ್ಲಿ ಮತ್ತು ಹಣೆಯಲ್ಲಿ 3ನೇ ಕಣ್ಣಿದೆ. ಸಿಂಧೂರ ತಿಲಕದ್ಭುಷ, ಸಿಂಧೂರದ ತಿಲಕ ಹಣೆಯಲ್ಲಿದೆ. ಒಂದು ಕೈಯಲ್ಲಿ ಧನುಸ್ಸಿದೆ, ಮತ್ತೊಂದು ಕೈಯಲ್ಲಿ ಬಾಣವನ್ನು ತಿರುಗಿಸ್ತಾ ಇದ್ದಾಳಂತೆ. ಈ ಹನುಮಂತನನ್ನು ನೋಡಬೇಕು. ಹನುಮಂತನ ಕೈಯಲ್ಲಿ ಏನು ಸಿಕ್ಕಿದ್ರು ಅದನ್ನು ತಿರುಗಿಸೋದಂತೆ ಅವನು ಒಂದು ಸರ್ತಿ. ಅದನ್ನು ಅಲ್ಲಿ ಚೈತ್ಯ ಪ್ರಾಸಾದ ಅಂತ ಒಂದು ಅಶೋಕ ವನದಲ್ಲಿ ಒಂದು ಕಟ್ಟಡ ದೊಡ್ಡದೊಂದು 100 ಕಂಬಗಳು. ಆ ಒಂದು ಕಂಬಕ್ಕಿತ್ತು ಗರಗರಗರ ತಿರುಗಿಸಿದಂತೆ 100 ಸತಿ. ಯಾಕೆ ಅಂತ ಗೊತ್ತಿಲ್ಲ, ಅದು ಅಭ್ಯಾಸ ಅದು ಅಂತ ತಿರುಗಿಸೋದು. ಬೆಂಕಿ ಬರೋರು ತಿರುಗಿಸೋದು ಅಂತ, ಗರಗರಗರ ತಿರುಗಿಸೋದು. ಒಂದು ವೃಕ್ಷ ಕಿತ್ತ ಯುದ್ಧಕ್ಕೋಸ್ಕರ ಅಂದರೆ ಆ ವೃಕ್ಷವನ್ನು ಗರಗರಗರ ತಿರುಗಿಸ್ತಾನೆ ಒಂದು ಸರ್ತಿ, ಎಷ್ಟೋ ಸಾರಿ. ಯಾಕೆಂದರೆ ಗಾಳಿ ಮಗ ಅಲ್ವ ಅವನು, ಸರಿ ಸುಂಟ್ರು ಗಾಳಿ ಥರ ಮಾಡ್ತಾನೆ ಕೆಲವು ಸರ್ತಿ ಅಂತ. ಈ ದೇವಿಯರು ಕೂಡ ಹಾಗೆ ಅದೇ ಥರ ಮಾಡ್ತಾ ಇದ್ದಾರೆ. ದಿವ್ಯ ಮುನಿಗಳು, ದೇವಲೋಕದ ಮುನಿಗಳು, ಈ ಲೋಕದವರಲ್ಲ, ಅವರೆಲ್ಲ ಜಯವಾಗಲಿ ಎಂಬುದಾಗಿ ಆಶೀರ್ವಚನಗಳನ್ನು ಮಾಡ್ತಾ ಇದ್ದಾರೆ ಆ ಶ್ಯಾಮಲಾಂಬಿಕೆಗೆ. ಆಮೇಲೆ ನೀವು ಯಾರು ಸಂಗೀತದ ಬಗ್ಗೆ ಆಸಕ್ತಿ ಇದೆ, ನಿಮಗೆ ತುಂಬ ಖುಷಿ ಆಗ್ತದೆ ಅಂತ ಕೇಳಿದಾಗ, ಅವಳು ಯುದ್ಧಕ್ಕೆ ಹೋಗ್ತಾ ಇದ್ದಾಳಂತೆ, ಸಂಗೀತ ಗೋಷ್ಠಿ ಪಕ್ಕದಲ್ಲಿ. ವಿಶ್ವ ಮನೋಮೋಹನಕಾರಿಣ, ಇಡೀ ಜಗತ್ತಿನ ಮನಸ್ಸನ್ನೇ ಮೋಹಗೊಳಿಸ್ತಕ್ಕಂಥ, ಎಲ್ಲರ ಮನಸ್ಸನ್ನು ಮೋಹಗೊಳಿಸ್ತಕ್ಕಂಥ ಲೋಕೋತಿಶಾಹಿಯಾದಂಥ ಗೀತಿ ಬಂಧೇನ. ಅದು ನಾರೀಭಿ, ಒಬ್ಬರಿಬ್ಬರಲ್ಲ, ಅನೇಕರು ನಾರಿಯರು ಸೇರಿ ರಾಗಬದ್ಧವಾಗಿ ಹಾಡ್ತಾ ಇದ್ದಾರೆ ಅಂತ. ಇವಳು ಆನಂದವಾಗಿ ಕೇಳ್ತಾ ಯುದ್ಧಕ್ಕೆ ಹೋಗ್ತಾ ಇದ್ದಾಳೆ. ಸ್ವಭಾವವನ್ನು ಬಿಡೋದು ಕಷ್ಟ. ಎಲ್ಲಿದ್ರೂ ಕೂಡ ಅವ್ರ ಸ್ವಭಾವ ಒಂದು ಕೆಲಸ ಮಾಡಲೇಬೇಕು. ಇಂಥ ಸಂಗೀತ ಪ್ರೇಮಿಗಳು ಬೇರೆ ಯಾರು ಸಿಗೋದಿಲ್ಲ ನಮಗೆ.
ಏನಿದ್ರು ಕೊನೆ ಪಕ್ಷ ಯುದ್ಧ ಮಾಡಿ ಹೋತರಾದ್ರೂ ಸಂಗೀತ ಇರೋದಿಲ್ಲ, ಇದಾಗಲ್ಲ. ಗೀತ ವೈಭವ, ಅಲ್ಲಿ ಕೂಡ ಗೀತ ವೈಭವ ಅಂತ ಅವಳದ್ದು. ಅವಳ ಹಿಂದೆ ಎಷ್ಟಿತ್ತು ಸೈನ್ಯ? 16,000 ಅಕ್ಷೋಹಿಣಿ ಸೈನ್ಯ ಅವಳ ಹಿಂದಕ್ಕೆ. ತುದಿ ಮೊದಲಿಲ್ಲದ ಸಮುದ್ರದಂಥ ಸೈನ್ಯ ಆ ಶ್ಯಾಮಲಾಂಬಿಕೆಯ ಹಿಂದಿದೆ. ಅವಳ ದಡದಲ್ಲಿ ಪಂಚವರ್ಣದ ಶಕ್ತಿಗಳು, ಬಂಗಾರದ ಬಣ್ಣದವರು ಇದ್ರಂತೆ ಕೆಲವರು, ಸಿಂಧೂರದ ಬಣ್ಣದವರು ಕೆಲವರು ಇದ್ರಂತೆ, ಇನ್ನು ಕೆಲವರು ತಿಳಿಗೆಂಪು ಬಣ್ಣದವರು, ಮತ್ತು ಕೆಲವರು ಚಂದ್ರಿಕೆ ಅಂದರೆ ಬೆಳದಿಂಗಳ ಬಣ್ಣದವರು, ಇನ್ನು ಕೆಲವರು ಇವಳ ಹಾಗೆ ದೊಡ್ಡ ಸಂಖ್ಯೆಯಲ್ಲಿ ಶ್ಯಾಮಲ ವರ್ಣದವರು, ಮಳೆ ಮೋಡದ ಬಣ್ಣದವರು. ಹಾಗಾಗಿ ಅವಳ ಸೈನ್ಯ ಒಂದು ಚಿತ್ರ ಬಿಡಿಸಿದಾಗ ಕಾಣ್ತಾ ಇತ್ತು ಅಂತ. ವರ್ಣರಂಜಿತವಾಗಿ ಆದಂಥ ಪಂಚವರ್ಣಗಳಿಂದ ಶೋಭಿಸ್ತಕ್ಕಂಥ ಒಂದು ಸೈನ್ಯ, ಪಂಚವರ್ಣದ ಸೈನ್ಯ ಅದು. ಇಲ್ಲೊಂದು ಸಂಗತಿಯನ್ನು ಹೇಳ್ತಾರೆ ಅವರು, ಅದೇನೆಂದರೆ ಈ ಮಂತ್ರಿಣಿ ಮತ್ತು ದಂಡಿನಿ ಏನು ವ್ಯತ್ಯಾಸ ಇಲ್ಲ, ಇಬ್ಬರು ಒಂದೇ ಹೆಚ್ಚು ಕಡಿಮೆ ಅಂತ, ಒಂದೇ ತರಹ. ಇವಳ ಸೇನೆ ಹೇಗಿದೆಯೋ ಅವಳ ಸೇನೆ ಹಾಗೇ ಇದೆ, ಅಂದರೆ ಅಷ್ಟೇ ಪ್ರಮಾಣದ ಸೇನೆ ಇಬ್ಬರಿಗೂ ಇದೆ ಅಂತ. ವೇಷಭೂಷಣಗಳು ಇವಳಿಗೆ ಹೇಗೋ ಅವಳಿಗೂ ಹಾಗೆ, ಪ್ರಭು ಚಿಹ್ನೆಗಳು ಇವಳಿಗೆ ಹೇಗೋ ಅವಳಿಗೂ ಹಾಗೆ, ಭುಜ ಪರಾಕ್ರಮ ಇಬ್ಬರಿಗೂ ಒಂದೇ ತರಹ, ಆಶ್ರಿತ ರಕ್ಷಣ ತಮ್ಮನ್ನು ಆಶ್ರಯಿಸೋರನ್ನ ಕಾಪಾಡುವಂಥದ್ದು ಒಂದೇ ತರಹವಂತ ಇಬ್ಬರಿಗೂ ಕೂಡ. ಆಮೇಲೆ ಲಲಿತೆಯಲ್ಲಿ ಪ್ರೀತಿ ಇಬ್ಬರಿಗೂ ಒಂದೇ ಥರ, ಭಕ್ತಿ ಒಂದೇ ತರಹ. ಅದು ಒಂದೇ ಒಂದು ವ್ಯತ್ಯಾಸ ಏನಂದರೆ ಮಂತ್ರಿಣಿ ಶ್ಯಾಮಲಾದೇವಿಯ ಬೆರಳಲ್ಲಿ ಮುದ್ರೆ ಉಂಗುರ ಇದೆ. ಲಲಿತಾ ತ್ರಿಪುರ ಸುಂದರಿ ಕೊಟ್ಟಂಥ, ಸಾಮ್ರಾಜ್ಞಿ ಕೊಟ್ಟಂಥ ಆಜ್ಞಾ ಮುದ್ರಾಂಗುಲೀಯಕ, ಅಂದರೆ ಈ ರಾಜರುಗಳಿದ್ದು ಒಂದು ಮುದ್ರೆ ಉಂಗುರ ಅಂತ ಇರ್ತದೆ, ಅದರಿಂದಲೇ ಅವರು ಇಡೀ ಶಾಸನ ನಡೆಯುವಂಥದ್ದು ಅಂತ. ಆ ಮುದ್ರೆ ಒತ್ತಿದರೆ ಅದು ಅಧಿಕೃತ ಅಂತ ಅರ್ಥ ಅದಕ್ಕೆ ಅಂತ, ಅಧಿಕಾರದ ಉಂಗುರ ಅದು ಅವಳ ಕೈಯಲ್ಲಿದೆ ಅಂತ. ಹಾಗಾಗಿ ಇವರಿಬ್ಬರಲ್ಲಿ ಅವಳು ಯಾವಾಗಲೂ ಒಂದು ತೂಕ ಮೇಲೆ ಮಂತ್ರಿಣಿ. ಆದರೆ ತುಂಬ ಸಮನ್ವಯ ಇದೆ, ಮತ್ತು ಅಲ್ಲಿ ಏನು ರಾಜಕಾರಣ ಇಲ್ಲ ಅವರಿಬ್ಬರ ಮಧ್ಯದಲ್ಲಿ. ಮೇಲು ಕೀಳು ಅನ್ನೋ ಭಾವವನ್ನು ಇಟ್ಕೊಂಡು ಯಾವ ಒಂದು ಅಭಿಪ್ರಾಯ ಭೇದ ಕೂಡ ಇಲ್ಲ ಅಂತ. ದೊಡ್ಡ ಯುದ್ಧ ಅಲ್ಲಿ ನಡೀತು. ವಿಷಂಗನನ್ನು ದಂಡನಾಥ ದೇವಿ ಎದುರಿಸಿದ್ಲು, ವಿಶುಕ್ರನನ್ನು ಶ್ಯಾಮಲಾಂಬಿಕೆ ಎದುರಿಸಿದ್ಲು. 10 ಮಂದಿ ಧೂಮಿನಿಯ ಪುತ್ರರು, ಉಲೂಕುಜಿತ ಅಂತ ಒಬ್ಬ, ಅವನನ್ನು ಅಶ್ವಾರೂಢಾದೇವಿ, ಪುರುಷೇಣನನ್ನು ಸಂಪತ್ಕರಿ, ವಿಷೇಣನನ್ನು ನಕುಲೇಶ್ವರಿ, ಅವತ್ತು ಬಂದಿದ್ಲಲ್ಲ, ಮೊನ್ನೆ ಒಂದು ದಿವಸ ಬಂದಿದ್ಲಲ್ಲ ಅವಳು, ಸರ್ಪಗಳನ್ನು ಸಂಹಾರ ಮಾಡೋದಕ್ಕೆ ಅವಳು, ಕುಂತಿಶೇಣನನ್ನು ಮಹಾಮಾಯ. ಕುರುಶಕನ ಬಗ್ಗೆ ಬಂದಾಗ ಇವರಿಗೆ ಏನು ಅನಿಸ್ತೋ ಗೊತ್ತಿಲ್ಲ, ಒಬ್ಬಳು ಶಕ್ತಿದೇವಿ, ಒಬ್ಬನೊಬ್ಬಳು ಶಕ್ತಿದೇವಿ ಅಂತ ಎಷ್ಟು ಅಂತ ಹೆಸರಿಡೋದು ನಾವು ಅಂಥವ್ರು, ಒಬ್ಬನೊಬ್ಬಳು ಶಕ್ತಿದೇವಿ ಅಂತ ನೆನೆಸ್ತಾರೆ ಅಲ್ಲಿ. ಮಲದ ಎನ್ನುವ ರಾಕ್ಷಸನನ್ನು ಎದುರಿಸಿದಳು ಉನ್ಮತ್ತ ಭೈರವಿ. ಭೈರವಿ ಅಂದರೆ ಸಾಕಿತ್ತಪ್ಪ, ಉನ್ಮತ್ತ ಭೈರವಿ ಅಂತ, ಹುಚ್ಚು ಹಿಡಿದಿದೆ ಅವಳಿಗೆ ಅಂತ, ಅಂಥ ಭೈರವಿ ಅವಳು ಅಂತ. ಇನ್ನೇನು ಮಾಡ್ತಾಳು ಅವಳು. ಇನ್ನು ಮಂಗಲ ಎನ್ನುವ ಒಬ್ಬ ರಾಕ್ಷಸನಂತೆ, ಅವನ ಹೆಸರು ಮಂಗಲ ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ, ಮಂಗಲ ರಾಕ್ಷಸ. ಸ್ವಲ್ಪ ಕಷ್ಟ ಆಗುತ್ತೆ ಹೇಳೋದಕ್ಕೇನು ಅಂತ, ಮಂಗಲ ರಾಕ್ಷಸ ಅಂತ. ಇದು ಹೇಗೆಂದರೆ ಮಂಗಳವಾರ ಇದ್ದಾಗೆ ಇದು ಅಂತ, ನಿಜವಾಗ ಮಂಗಳವಾರ ಅಂತ. ಮಂಗಳವಾರ ಶುಭ ಅಲ್ಲ, ಈ ದೇವಿ ಸೇವೆಗೆ ಶುಭ ಅನ್ನೋ ವಿಷಯ ಬೇರೆ. ಒಟ್ಟಾರೆಯಾಗಿ ವಾರಗಳಲ್ಲಿ ಶುಭವಾರಗಳ ಪಟ್ಟಿಯಲ್ಲಿ ಬರೋದಿಲ್ಲ. ಶನಿವಾರ ಮಂಗಳವಾರ ಅಶುಭ, ಉಳಿದ ವಾರಗಳು ಶುಭ ಅಂತ ಲೆಕ್ಕ. ಭಾನುವಾರ ಹಾಗೂ ಹೀಗೂ ಇದೆ, ಕೆಲವು ವಿಷಯಕ್ಕೆ ಶುಭ, ಅನೇಕ ವಿಷಯಗಳಿಗೆ ಅಶುಭ ಅದು. ಆದರೆ ಅದನ್ನು ಮಂಗಳವಾರ ಅಂತ ಕರೀತಾರೆ. ಮಂಗಲ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಅದೊಂದು. ಇನ್ನೊಂದು ಅಮಂಗಲ ಅಂತ ಹೇಳೋಕ್ಕೆ ಬೇಜಾರಾಗುತ್ತೆ ಅಲ್ವಾ. ನೀವು ಸಂಕಲ್ಪ ಮಾಡಬೇಕಾದ್ರೆ ಅಮಂಗಲವಾಸರೆ ಒಳ್ಳೆಯದಾಗೋದಿಲ್ಲ ಹೇಳೋದಕ್ಕೆ. ಬೆಳಗ್ಗೆ ಈಗ ನೀವು ಮಾತಾಡ್ಕೋಬೇಕಾದ್ರೆ ಇವತ್ತು ಅಮಂಗಳವಾರ ಚೆನ್ನಾಗಿರೋದಿಲ್ಲ ಅಂತ, ಹಾಗಾಗಿ ಮಂಗಳವಾರ ಅಂತ ಇಟ್ಕೊಳ್ಳೋದು ಅಂತ. ಹಾಗೆ ಹೇಳಿ ಅವರು ಮಂಗಳ ಆಗಲಿ ಅದು ಅಂತ, ನಮ್ಮ ಬಾಯಲ್ಲಿ ಬಂದಾದರೂ ಕೂಡ ಅಂತ. ಹಾಗೆ ಇವನು ಆ ಥರದ ಮಂಗಲ. ಅವನನ್ನು ಎದುರಿಸಿದವಳು ಸ್ವಪ್ನೇಶ್ವರಿ. ಯಾಕಪ್ಪ ಅಂದರೆ ಅವನು ಮಂಗಲ, ಹೌದು, ಸ್ವಪ್ನದಲ್ಲಿ ಮಾತ್ರ ಮಂಗಲ ಅವನು ಅಂತ, ಎಚ್ಚರ ಇದ್ದಾಗ ಮಂಗಲ ಅಲ್ಲ ಅಂತ. ಹಾಗೆ ಸ್ವಪ್ನೇಶ್ವರಿ. ದುರ್ಗಣ ಅದೊಂದು ಆಯುಧದ ಹೆಸರು, ಇವನು ಇಟ್ಕೊಂಡಿದ್ದಾನೆ ಆ ಹೆಸರನ್ನು. ವಾಗ್ವಾದಿನಿ, ಕೊಲ್ಲಾಟ, ನನ್ನ ಚಂಡಕಾಲಿ, ಇವರೆಲ್ಲ ಎದುರಿಸ್ತಾರೆ. ಮತ್ತು ಸೇನೆ ರಾಕ್ಷಸ ಸೇನೆಯನ್ನು ಶಕ್ತಿ ಸೇನೆ ಎದುರಿಸ್ತು. ಇನ್ನೊಂದು ಪ್ರಕರಣ ಇದೆ ಇದರಲ್ಲಿ, ಒಂದು ವಿಶಿಷ್ಟ ಪ್ರಕರಣ. ಈ ವಿಶುಕ್ರ ಗಮನಿಸ್ತಾನೆ, ಯುದ್ಧದಲ್ಲಿ ತಮ್ಮ ಸೇನೆ ಸೋಲ್ತಾ ಇದೆ, ರಾಕ್ಷಸ ಸೇನೆ ಧೂಳಿಪಟಾಗಿ ಹೋಗ್ತಾ ಇದೆ, ಜಾಸ್ತಿ ಹೊತ್ತು ಯುದ್ಧ ನಡೆಯೋದಿಲ್ಲ ಅಂತ ಅನ್ಸ್ಬಿಡ್ತಾವನಿಗೆ. ಈ ಶಕ್ತಿಯರ ಕಾಟ ಮಿತಿಮೀರಿದೆ. ಅವನ ಭಾಷೆ ಇದು, ನಮ್ಮ ಭಾಷೆ ಅಲ್ಲ, ಅವನ ಭಾಷೆ ಇದು.
ಏನು ಮಾಡೋದು ಅಂದರೆ ಅವನಲ್ಲಿ ತುಂಬ ಸರಕುಗಳಿದೆ ಅಂಥದ್ದೆಲ್ಲ. ಜೈವಿಘ್ನ ಮಹಾಯಂತ್ರದ ಹಾಗೆ ಇನ್ನೂ ಏನೇನೋ ಇದೆ ಅವನಲ್ಲಿ. ತರ್ಶಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಅವನು. ತರ್ಶಾಸ್ತ್ರ ಏನು ತರ್ಶಾಸ್ತ್ರ ಅಂದರೆ ತರ್ಶ ಅಂದರೆ ಬಾಯಾರಿಕೆ ಅಂತ. ಆ ಅಸ್ತ್ರವನ್ನು ಪ್ರಯೋಗ ಮಾಡಿದರೆ ಬಾಯಾರಿಕೆ ಆಗ್ತದೆ ಅಂತ, ಬೇರೆ ಏನಿಲ್ಲ, ಬಾಯಾರಿಕೆ ಆಗ್ತದೆ ಅಂತ. ಆದ್ರೆ ಆಗಲಿ ಬಿಡಿ ಅಂದರೆ ಬಾಯಾರಿಕೆ ಮಿತಿಮೀರ್ತದೆ, ಅದು ಮಿತಿಮೀರ್ತಂಥದ್ದು. ಎಷ್ಟು ಮಿತಿಮೀರ್ತು ಅಂದರೆ ಒಳಗೆ ಬೆಂಕಿ ಹೊತ್ತಿ ಉರಿದ ಹಾಗೆ, ಆ ಶಕ್ತಿ ದೇವಿಯರಿಗೆ ಅವರೊಳಗೆ ಬೆಂಕಿ ಹತ್ತಿ ಉರಿದ ಹಾಗೆ, ಕ್ವಥಿತಂ ಬಲಂ ಕುದಿದ ಹಾಗೆ ಒಳಗೆ ಅಂತ. 3ನೇ ದಿವಸದ ಯುದ್ಧ ಇದು. ಇನ್ನೂ ಒಂದು ಯಾಮ ಸೂರ್ಯೋದಯವಾಗಿ ಒಂದು 3 ತಾಸು ಆಗಿದೆ ಅಷ್ಟೇ, ಹೆಚ್ಚು ಕಡಿಮೆ, ಬೇರೆ ಏನಿಲ್ಲ. ಅಷ್ಟೊತ್ತಿಗಾಗಲೇ ಅವರಿಗೆ ಬಾಯಾರಿಕೆ ಮಿತಿಮೀರಿ ಹೋಯಿತು. ಏನಾಯ್ತಪ್ಪ ಅಂದರೆ ಇಂದ್ರಿಯಗಳಲ್ಲಿ ಕ್ಷೋಭೆ, ಕಣ್ಣು ಸರಿ ಕಾಣಿಸೋದಿಲ್ಲ, ಕಿವಿ ಸರಿ ಕೇಳಿಸೋದಿಲ್ಲ, ಬಾಯಂತೂ ಪೂರ್ತಿ ಒಣಗಿಯೇ ಹೋಗಿದೆ, ಕಿವಿ ಕಿವಿಡಾಗಿದೆ, ದೇಹ ಶಕ್ತಿಹೀನವಾಗಿದೆ, ಶಕ್ತಿಯರು ನಿಶಕ್ತಿಯರಾದರು ಅಂತ. ಆಯುಧಗಳು ಕೈಜಾರ್ತಾ ಇದ್ದಾವೆ, ಕೊನೆಗೆ ನಿಲ್ಲಲಾರದೆ ಬಿದ್ದೇ ಬಿಟ್ರು ಶಕ್ತಿಯರೆಲ್ಲ. ನಾಯಕಿಯರಿಗೆ ಚಿಂತೆ, ಏನಪ್ಪ ಹೀಗಾಯ್ತಲ್ಲ, ಏನು ಮಾಡೋದು, ಎಷ್ಟು ಬಾಯಾರಿಕೆ ಅಂದರೆ ಏನು, ಬಾಯಾರಿಕೆ ಸಮಾಧಾನಕ್ಕೆ ಏನು ಮಾಡೋದು, ಎಷ್ಟು ಕೊಡೋದು, ಇಷ್ಟು ದೊಡ್ಡ ಸೈನ್ಯಕ್ಕೆ ಏನು ಮಾಡೋಕ್ಕೆ ಸಾಧ್ಯ. ಆದ್ರೆ ತುಂಬ ಅವ್ರ ಮಧ್ಯೆ ಸಮಾಲೋಚನೆ ನಡೀತವೆ. ಮಂತ್ರಿಣಿ ವಾರಾಹಿಗೆ ಅಥವಾ ದಂಡನಾಯಕಿ ಹೇಳ್ತಾಳೆ, ಇದಕ್ಕೆ ಪರಿಹಾರ ಗೊತ್ತಿದೆ ನನಗೆ, ನಿನ್ನ ರಥದಲ್ಲಿಯೇ ಪರಿಹಾರ ಇದೆ ಇದಕ್ಕೆ. ನೀವು ಮೊನ್ನೆ ಈ ರಥದ ವಿವರ ಕೊಡಬೇಕಾದ್ರೆ ಆಕೆಯ ಈ ದಂಡನೆಯ ರಥದ ಪಂಚಮ ಪರ್ವದಲ್ಲಿ ಒಂದು ಸುರಾಸಾಗರ, ಮದಿರಾ ಸಾಗರ ಇದ್ದಾನೆ ಅಂತ ನಾವು ಅಲ್ಲಿ ಪಟ್ಟಿ ಹೇಳುವಾಗ ಹೇಳಿತ್ತು. ಅವನನ್ನು ಕರಿ ಅಂತ, ಮಧು ಸಿಂಧು ಅದು, ಅವನನ್ನು ಕರಿ, ಅವನ ಮೂಲಕ ಪರಿಹಾರ ಮಾಡೋಣ ಅಂತ. ಸರಿ, ದಂಡನಾಥ ದೇವಿ ತನ್ನ ರಥದಲ್ಲಿ ನೆಲೆಸಿದಂಥ ಸುರಾ ಸಿಂಧುವನ್ನು, ಸುರಾ ಸಮುದ್ರವನ್ನು ಕರೀತಾಳೆ. ಅವನು ಬಂದ್ರಂತೆ, ಏನು ಕಣ್ಣು ಎಳಿತಾ ಇದ್ದ ಅವನಿಗೆ, ಯಾಕೆಂದರೆ ಅವನು ಪಾಪ ಎಲ್ಲರಿಗೂ ಕೊಡೋದಲ್ಲಿ ತಾನು ಸ್ವಲ್ಪ ತಗೊಳ್ತಾನೆ ಅಂತ ಕಾಣ್ತಿದ್ದವನು. ಹಾಗಾಗಿ ಮದಾಲಸ ರಕ್ತಾಕ್ಷ ಅಂತ, ಕೆಂಪಾಗಿದೆ ಕಣ್ಣಂತೂ, ಕಣ್ಣೆಲ್ಲ ಪೂರ್ತಿ ಹೀಗೆ ಎಳಿತಾ ಇದೆ ಅಂತ. ಅವನು ಹೀಗೆ ಬಂದ್ರಂತೆ ಬರಬೇಕಾದ್ರೆ ಅವನು, ಯಾಕೆಂದರೆ ಅವನು ಬರ್ಬೇಕಾದ್ರೆ ಹೇಗೆ ಬರಬೇಕು ಹಾಗೆ ಬರ್ತಾನೆ ಅವನು ಅಂತ. ಅವನಿಗೆ ಚಂದವೇ ಅದು ಅಂತ ಬಂದು ಅವನದೇ ಕ್ರಮದಲ್ಲಿ ನಮಸ್ಕಾರ ಮಾಡಿ ದೇವಿಗೆ ಏನಾಗಬೇಕು ಅಂತ ಕೇಳಿದಂತ. ಅದಕ್ಕೆ ದಂಡನಾಥ ದೇವಿ ಹೇಳಿದಂತೆ, ಇವರಿಗೆಲ್ಲ ಬಾಯಾರಿಕೆ ಆಗಿದೆ, ಆ ಬಾಯಾರಿಕೆಯನ್ನು ಹೋಗಲಾಡಿಸು ಅಂತ. ಹೌದಾ, ಆಗಲಿ, ಇಂಥ ಒಂದು ಅವಕಾಶ ಸಿಗದೆ ಯಾವುದೋ ಕಾಲಾಗಿತ್ತು, ಎಲ್ಲರೂ ಬೇಡ ಬೇಡ ಅಂತ ಹೇಳ್ತಾರೆ, ಈಗಿಂದೀಗ ಮಾಡ್ತಾನೆ ಅಂತ ಅವನು ಸುರೆಯ ಮಳೆಗರೆದ. ಕೆಲವು ಕಡೆ ನವಿಲುಗರಿಯ ಬಣ್ಣ, ಕೆಲವು ಕಡೆ ಬಿಳಿ ಬಣ್ಣ, ಕೆಲವು ಕಡೆಗೆ ಇನ್ನೇನೋ ಬಣ್ಣ, ಕೋಟಿ ಕೋಟಿ ಧಾರೆಗಳು, ಶಕ್ತಿಯರು ಕುಡಿಯುವ ಹಾಗೆ ವರ್ಷಾಧಾರೆ, ಸುರೆಯ ಧಾರೆ ಬಿತ್ತು ಅಲ್ಲಿ. ಈ ಮಳೆ ಬಿದ್ದಾಗ ಬಿದ್ದರೆ ಅವ್ರು ಬಾಯಿ ತೆರೆದ್ರು ಕೂಡ ಎಷ್ಟು ಬರ್ಬೋದಪ್ಪ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಏನು ಕರಿಹಸ್ತ ಸಮಾಕೃತಿ, ಇಷ್ಟಿಷ್ಟು ದಪ್ಪ ದಪ್ಪ ಹನಿಗಳು ಬೀಳ್ತಾ ಇದ್ವು, ದಪ್ಪ ದಪ್ಪ ಧಾರೆಗಳು ಮೇಲಿಂದ ಬೀಳ್ತಾ ಇದ್ವು ಅಂತ, ಆಕಾಶದಿಂದ ಅಂತ. ಈಗ ನೋಡಿ, ಇದು ಗಂಭೀರವಾಗಿ ಕೇಳಿ, ಇದು ನಾವು ಪ್ರಪಂಚದಲ್ಲಿ ಕಾಣ್ತಾ ಇರೋ ಮಧ್ಯಕ್ಕೆ ಯಾಕೆ ಹೋಲಿಸಬಾರ್ದು ಅಂದರೆ, ಇದನ್ನು ಈಗ ನಾವು ಮುಂದೆ ಏನು ವಿವರಣೆ ಕೊಡ್ತೇವೋ ಅದು ಸಂದರೆ ನೀವು ಹೋಲಿಸ್ಬೋದು. ಯದ್ ಗಂಧಾಘ್ರಾಣ ಮಾತ್ರೇಣ ಮೃತ ಉತ್ತಿಷ್ಠತೆ ಸ್ಫುಟಂ. ಆ ಮದಿರೆಯ, ಆ ಸುರೆಯ ಪರಿಮಳ ಬಂದ ಮಾತ್ರಕ್ಕೆ ಸತ್ತವನು ಎದ್ದು ಕೂತ್ಕೊಳ್ತಾನಂತೆ. ಮೃತ ಸಂಜೀವನಿ ಅದು ಅಂತ, ಸತ್ತವ್ರನ್ನೂ ಏಳಿಸಬಲ್ಲದು. ಈಗ ಪ್ರಪಂಚದಲ್ಲಿ ನಡೀತಾ ಇರೋದು ಎದ್ದವ್ರನ್ನೂ ಸಾಯಿಸಬಲ್ಲದು ಅಂತ. ಜೀವನದಲ್ಲಿ ಮೇಲೆ ಬರ್ತಾ ಇರೋರು ಕೂಡ ಪೂರ್ತಿ ಅವ್ರು ಮಾತ್ರ ಅಲ್ಲ, ಅವ್ರ ಕುಟುಂಬ ಅಥವಾ ಅವ್ರು ವಾಹನ ಚಾಲನೆ ಮಾಡ್ತಾ ಇದ್ರೆ ಇದರಿಂದ ಬರ್ತಾ ಇರೋರು ಅವ್ರ ಕುಟುಂಬ ಎಲ್ಲ ನಾಶ ಮಾಡೋಕ್ಕೆ ಸಾಕು ಇದು ಅಂತ. ಹಾಗಾಗಿ ಅವರು ಯಮದೂತರಾಗಿರ್ತಾರೆ ಅವರೆಲ್ಲರೂ ಕೂಡ. ಇದಾಗಲ್ಲ, ಇದು ಜೀವ ಕೊಡೋವಂಥದ್ದು ಇದು ಅಂತ. ಏನೋ ಒಂದು ವ್ಯತ್ಯಾಸ ಇದೆ ಇದಕ್ಕೂ ಅದಕ್ಕೂ, ಹೋಲಿಸ್ಬಾರ್ದು ಪೂರ್ತಿ ಅಂತ. ಆದರ್ಶವಾಗಿ ಆ ರೀತಿ ತಗೋಬಾರ್ದು ಅದನ್ನು ಅಂತ. ದುರ್ಬಲ ಪ್ರಬಲಶ್ಚ ಸ್ಯಾತ್. ಈ ಮದುರೆಯನ್ನು ಸೇವನೆ ಮಾಡಿದಾಗ ದುರ್ಬಲನಾದವನು ಪ್ರಬಲನಾಗ್ತಾನಂತೆ. ಹಾಗಿದೆಯಾ ಈ ಪ್ರಪಂಚದಲ್ಲಿ ಹಾಗೆ ನಡೀತಾ ಇದೆ ಗೊತ್ತಿಲ್ಲ. ಆದರೆ ಅವರು ಕೆಲವು ಕಾಲ ಕಳೆದ ಮೇಲೆ ಅವ್ರು ನೋಡೋ ಹಾಗೆ ಇರೋದಿಲ್ಲ ಅವನು ಪೂರ್ತಿ, ಅದೇ ಅವ್ರನ್ನ ಕುಡ್ದಿರ್ತದೆ. ಆಮೇಲೆ ಕೆಲವು ವರ್ಷ ಕಳೆದ ನಂತರ ಅವ್ರು ಏನು ಮನುಷ್ಯನೋ ಪ್ರೇತವೋ ಅನ್ನೋ ಥರ ಆಗಿರ್ತಾರೆ ಅವರು ಅಂತ. ಆದರೆ ಇಲ್ಲಿ ದುರ್ಬಲ ಪ್ರಬಲಶ್ಚ ಸ್ಯಾತ್,
ಅಂಥ ಮದ್ಯವನ್ನು ಆತ ಸುರಿಸ್ತಾನೆ, ಮದಿರಾ ಸಿಂಧು. ಈಗ ಒಂದು ಪ್ರಶ್ನೆ, ರಾಕ್ಷಸರು ಕುಡಿಲಿಲ್ವ ಅದನ್ನ? ಮಳೆ ಬರ್ತಾ ಇದೆಯಲ್ಲ, ಹಾಗಿದ್ದರೂ ಕೂಡ ರಾಕ್ಷಸರು ಕುಡಿಬೋದಲ್ಲ ಅದನ್ನು ಅಂತಂದರೆ ಶ್ಯಾಮಲಾದೇವಿ ಅವಕಾಶ ಕೊಡಲಿಲ್ಲ. ಅವಳು ತುಂಬ ದೊಡ್ಡ ಧನುರ್ಯುದ್ಧ ವಿಶಾರದೆ. ಅವಳು ಶರಪಂಜರ ನಿರ್ಮಾಣ ಮಾಡ್ತಾಳೆ. ರಾಕ್ಷಸ ಸೇನೆಗೂ ಶಕ್ತಿ ಸೇನೆಗೂ ಮಧ್ಯದಲ್ಲಿ ಬಾಣಗಳ ಒಂದು ದೊಡ್ಡ ಕೋಟೆಯನ್ನು ನಿರ್ಮಾಣ ಮಾಡ್ತಾಳೆ ಅವಳು. ಅವ್ರು ಯಾರೂ ಬರೋ ಹಾಗಿಲ್ಲ, ಇವರಿಗೆ ಎಲ್ಲೋದು, ಒಂದು ತೊಟ್ಟು ಅವರಿಗಿಲ್ಲ ಅಂತ ಅನ್ನೋ ಥರ ಆ ಕದಂಬ ವನವಾಸಿನಿ ಎಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡ್ತಾ ಒಂದು ಶರಪಂಜರ ನಿರ್ಮಾಣ ಮಾಡಿಲ್ಲ ಅವನು. ಈ ಶಕ್ತಿಯರು ಕುಡಿದರು ಕುಡಿದರು ಕುಡಿದರು, ಒಂದು ಯಾಮ ಅಂದರೆ ಸುಮಾರು 3 ತಾಸು ಅದೇ ಕೆಲಸ ಅಂತ. ಬೀಳ್ತಾ ಇತ್ತು ಕುಡಿತಾ ಇದ್ರು, ಬೀಳ್ತಾ ಇತ್ತು ಕುಡಿತಾ ಇದ್ರು ಅಂತ. ಅಂತೂ ತೃಪ್ತಿ ಆಯಿತು ಅವರಿಗೆ. ಹೀಗಾಗಿಯೇ ಶ್ರೀಚಕ್ರಾರ್ಚನೆ ಮಾಡುವಾಗ ಕೆಲವು ಪಂಥದಲ್ಲಿ, ಶ್ರೀಚಕ್ರಾರ್ಚನೆಯಲ್ಲಿ ಕೆಲವು ಪಂಥದಲ್ಲಿ ಈ ಮದಿರೆಯನ್ನು ಒಂದು ತೊಟ್ಟನ್ನು ಇಟ್ಟು ನೈವೇದ್ಯ ಮಾಡುವಂಥ ಪದ್ಧತಿ ಇದೆ. ಯಾಕೆಂದರೆ ಅದು ಶಕ್ತಿ ದೇವಿಯರಿಗೆ ಅಂತ, ಆ ಕಾರಣಕ್ಕೋಸ್ಕರವಾಗಿ ಅಂತ. ಹೀಗಾಗಿಯೇ ದಕ್ಷಿಣ ಕನ್ನಡದಲ್ಲಿ ಶಕ್ತಿ ಪೂಜೆ ಅಂತ ಮಾಡ್ತಾರೆ. ಶಕ್ತಿ ಪೂಜೆ ಮಾಡುವಾಗ ಅವರು ಒಂದು ತೊಟ್ಟು ಮದ್ಯವನ್ನಿಟ್ಟು ಪೂಜೆ ಮಾಡಬೇಕು. ಅವರು ಅದು ಬಿಟ್ಟು ತುಂಬ ತೊಂದರೆ ಪಟ್ಕೊಳ್ತಾರೆ. ಅದು ನಡೀತಾ ಇರ್ತದೆ. ಆ ಶಕ್ತಿ ಪೂಜೆ ಬಿಟ್ಟ ನಂತರ ತುಂಬ ತೊಂದರೆಗಳಾಗ್ತವೆ. ಆದರೆ ಮಾಡೋದಕ್ಕೆ ಅದು ಇಡಬೇಕಲ್ಲ ಅಂತ ಇಂಥ ಸಂದಿಗ್ಧಗಳು ಅಲ್ಲಿ ಅಂತ, ಅದೆಲ್ಲ ಇಲ್ಲಿಂದ ಬಂದಿರತಕ್ಕಂಥದ್ದು, ಇದೇ ಮೂಲದಿಂದ ಬಂದಿರತಕ್ಕಂಥದ್ದು. ಇಲ್ಲಿ ವಿವಿಧವಾದ ಮದ್ಯಗಳ ವಿವರ ಇದೆ. ಇಲ್ಲಿ ಏನು ಬೇಡ ನಿಮಗೆ ಅದೇನು, ಯಾಕೆಂದರೆ ಅದು ವಿಶಿಷ್ಟವಾಗಿ ಕೂಡ ಇದೆ. ಅದು ಅಂದರೆ ಕೆಲವು ಆಯುರ್ವೇದದಲ್ಲಿ ಉಲ್ಲೇಖ ಇದೆ ಅಂಥದ್ದು. ಯಾವುದು ಕೂಡ ಹಾನಿಕಾರಕವಲ್ಲ ಅಥವಾ ನಿಯಂತ್ರಣ ತಪ್ಪುವಂತೆ ಮಾಡುವಂಥದ್ದಲ್ಲ. ಯುದ್ಧ ಮಾಡಬೇಕಲ್ಲ ಮುಂದಕ್ಕೆ, ಅಂಥದ್ದು ಎಲ್ಲವೂ ಕೂಡ ಅಂತ. ಇಲ್ಲೊಂದು ಕಡೆಗೆ ಶುಭಗಂಧ ಅಂತಿದೆ. ಶುಭಗಂಧ ಅಂದರೆ ಎಲ್ಲ ಈ ಮದ್ಯಗಳಿಗೆ ತುಂಬ ಸುಗಂಧ ಇತ್ತು ಅಂತ. ಸ್ವಲ್ಪ ಇದೊಂದು ವ್ಯತ್ಯಾಸ ಅಂತ ಕಾಣ್ತದೆ. ಇವತ್ತು ಪ್ರಪಂಚದಲ್ಲಿ ನಡೀತಾ ಇರೋದಕ್ಕೂ ಇದಕ್ಕೊಂದು ವ್ಯತ್ಯಾಸ ಅಂದರೆ, ಅದು ಅಲ್ಲಿ ಬಂದರೂ ಗೊತ್ತಾಗ್ತದೆ ಅವರು ಸಾಮಾನ್ಯವಾಗಿ ಅವರೇ ಬಂದರು ಅಂತ. ಏನೋ ಆಗಿದೆ, ಎಲ್ಲೋ ಹೋಗಿ ಬಂದಿದ್ದಾರೆ ಅಂತ ಅಷ್ಟು ದೂರದಲ್ಲೇ ಗೊತ್ತಾಗೋಗಿರ್ತದೆ ನೋಡಿ. ಇದು ದುರ್ಗಂಧ, ಇದು ಹಾಗಿಲ್ಲ. ಇದು ಶುಭಗಂಧ ಅಂತ ಇದಿರ್ತಕ್ಕಂಥದ್ದು ಅಂತ. ಮತ್ತು ಇದು ಕೆಲವು ಔಷಧ ಕೂಡ ಹೌದು ಅಂತ. ಆಯುಧಜನ್ಯ ಕ್ಷತಗಳು ಅಂದರೆ ಈ ಆಯುಧಗಳಿಂದ ಆಗುವ ಪೆಟ್ಟಿದೆಯಲ್ಲ, ಆ ಪೆಟ್ಟನ್ನು ಗುಣ ಮಾಡುವಂಥದ್ದು, ನೋವನ್ನು ಪರಿಹಾರ ಮಾಡುವಂಥದ್ದು, ಮುರಿದ ಮೂಳೆಗಳನ್ನು ಜೋಡಿಸುವಂಥದ್ದು, ಯುದ್ಧಶ್ರಮ ಪರಿಹಾರ ಮಾಡುವಂಥದ್ದು, ಇಂಥದ್ದೆಲ್ಲ ಇದೆಯಂತೆ ಅಲ್ಲಿ ಅಂತ. ಹೀಗೆ ಆ ಶಕ್ತಿಯರು ಮತ್ತೆ ಎದ್ದು ಯುದ್ಧ ಮುಂದುವರಿಯಿತು. ಈ ಮದಿರೆಗೆ ವರವನ್ನು ಕೊಡ್ತಾಳೆ ದಂಡನಾಥ ದೇವಿ, ವರ ಕೊಡ್ತಾಳೆ. ಯಜ್ಞಗಳಲ್ಲಿ ಕೂಡ ನಿನ್ನ ಉಪಯೋಗ ಆಗಲಿ ಅಂತ ಒಂದು ವರ. ಹಾಗಾಗಿ ಇದಲ್ಲ ಅಂತ. ಯಜ್ಞದಲ್ಲಿ ಸೋಮಪಾನದ ಜೊತೆಯಲ್ಲಿ ಇದು ಉಪಯೋಗ ಆಗಲಿ ಅಂತ ವರ ಕೊಡುವಾಗ ಯಜ್ಞದಲ್ಲಿ ಈ ಮದ್ಯವನ್ನು ಉಪಯೋಗ ಮಾಡೋದಿಲ್ಲ, ಬೇರೆ ಅದು ಅಂತ. ಹಾಗೆ ವಿವಿಧ ದೇವತೆಗಳು ಪಾನ ಮಾಡಲಿ, ಪಾರ್ವತಿ ಪಾನ ಮಾಡಲಿ, ಈಶ್ವರ ಪಾನ ಮಾಡಲಿ, ಬಲರಾಮ ಪಾನ ಮಾಡಲಿ, ಪರಶುರಾಮ ಪಾನ ಮಾಡಲಿ, ದತ್ತಾತ್ರೇಯ ಪಾನ ಮಾಡಲಿ, ಅದು ಬೇರೆ. ಅದು ಇದಲ್ಲ. ಅದು ಇವರೆಲ್ಲ ಪಾನ ಮಾಡಲಿಕ್ಕೆ ಯೋಗ್ಯವಾದಂಥದ್ದು ಅನ್ನೋದನ್ನು ಮನಸ್ಸಲ್ಲಿ ತಗೊಳ್ಬೇಕು ಅಂತ. ಯುದ್ಧ ಮುಂದುವರಿತಂತೆ. ಈ ಶಕ್ತಿಯರ ಕಣ್ಣು ಕತ್ತಿ ಎರಡೂ ಕೆಂಪಾಯ್ತಂತೆ. ಕಣ್ಣು ಕೆಂಪಾಗಿದ್ದು ಅದು ಮದಿರೆಯಿಂದಾಗಿ, ಕತ್ತಿ ಕೆಂಪಾಗಿದ್ದು ವೈರಿಗಳ ರಕ್ತದಿಂದಾಗಿ ಅಂತ. ಒಂದು 100 ಅಕ್ಷೌಹಿಣಿಯನ್ನು ದಂಡಿನಿ ಒಬ್ಬಳೆ ನಾಶ ಮಾಡ್ತಾಳೆ. ಒಂದು 150 ಅಕ್ಷೌಹಿಣಿಯನ್ನು ಮಂತ್ರಿಣಿ ಮತ್ತು ಹೆಚ್ಚು ಆಕೆ ನಾಶ ಮಾಡ್ತಾಳೆ. ಉಳಿದ ಎಲ್ಲ ಶಕ್ತಿಯರು ಸೇರಿ ಇನ್ನು 150 ಅಕ್ಷೌಹಿಣಿಯನ್ನು ನಾಶ ಮಾಡ್ತಾರೆ. ಆ ಸೈನ್ಯ ಪೂರ್ತಿ ನಾಶ ಆಯಿತು. ಧೂಮಿನಿ ಸುತ್ತರು 10 ಮಂದಿ ನಾವು ಮೊದಲು ಹೇಳಿದ್ವಲ್ಲ, ಅವರೆಲ್ಲರ ಸಂಹಾರ ಆಯಿತು. ಇಷ್ಟೊತ್ತಿಗೆ ಸೂರ್ಯಾಸ್ತ ಆಯಿತು. ಸೂರ್ಯಾಸ್ತ ಆದಾಗ ಆ ವಿಶುಕ್ರನ ಜೊತೆಯಲ್ಲಿ ಘೋರ ಯುದ್ಧವನ್ನು ಮಾಡ್ತಾ ಮಾಡ್ತಾ ಮಂತ್ರಿಣಿ ಕೊನೆಯ ಹಂತಕ್ಕೆ ಬರ್ತಾಳೆ. ಅವಳು ಮೊದಲೇ ಹೇಳಿದಾಗ ಧನುರ್ವಿದ್ಯಾ ವಿಶಾರದೆ ಆಗಿದ್ದರಿಂದ ಒಂದೊಂದೇ ಯುದ್ಧೋಪಕರಣಗಳನ್ನು ಖಂಡಿಸ್ತಾಳೆ. ಆತನ ಧನುಸ್ಸು ತುಂಡಾಯಿತು, ಕವಚ ಹರಿತು, ಕಿರೀಟ ಕಳಚಿ ಬಿತ್ತು, ಧ್ವಜವನ್ನು ಕತ್ತರಿಸಿದ್ಲು, ಸಾರಥಿಯನ್ನು ಕೊಂದಳು, ಕುದುರೆಗಳು ಸತ್ತವು, ರಥ ಚೂರ್ಣೀಕೃತವಾಯಿತು. ಕೊಟ್ಟ ಕೊನೆಯಲ್ಲಿ ಬ್ರಹ್ಮಶಿರಸ್ ಎಂಬ ಅಸ್ತ್ರ, ಅದು ಅದಕ್ಕಿಂತ ಮೇಲೆ ಬೇರೆ ಅಸ್ತ್ರ ಇಲ್ಲ, ಅದೇ ಸರ್ವೋಚ್ಚ. ಆ ಅಸ್ತ್ರವನ್ನು ಪ್ರಯೋಗ ಮಾಡಿ ವಿಶುಕ್ರನನ್ನು ಸಂಹಾರ ಮಾಡ್ತಾಳೆ ಆಕೆ. ಆಮೇಲೆ ವಿಷಂಗ ದಂಡನಾಥಿಗರು. ಆ ಯುದ್ಧ ನಡೀತು. ಮತ್ಯಾವುದೂ ಇಲ್ಲ, ಎಲ್ಲ ಸತ್ತೋಗಾಗಿದೆ, ಎಲ್ಲ ಪ್ರೇಕ್ಷಕರೇ ಇರೋದು ಪೂರ್ತಿ. ಇವರಿಬ್ಬರದೇ ನಡೀತಾ ಇದೆ ಗದಾಯುದ್ಧ, ಅದು ಇದು ಏನೇನೋ ನಡೀತಾ ಇದೆ. ಅರ್ಧ ರಾತ್ರಿ ಆದಮೇಲೆ ಅವಳಿಗೆ ಇನ್ನು ಮುಗಿಸೋಣ ಅಂತ ಅನ್ಸ್ಕೊಂಡು ಕಾಣ್ತಾ ಇದೆ ಬಹುಶಃ ದಂಡನಾಯಕಿಗೆ. ಆಗ
ನೇಗಿಲಿನಿಂದ ನೇಗಿಲನ್ನು ಆತನ ನೆತ್ತಿಯಲ್ಲಿ ನೆಟ್ಟು ಮುಸರದಿಂದ ಒನಕೆಯಿಂದ ಪ್ರಹರಿಸಿ ಆತನ ಸಂಹಾರ ಮಾಡ್ತಾಳೆ. ಅಲ್ಲಿಗೆ ಆ ಯುದ್ಧ ಪೂರ್ತಿ ಮುಗಿಯಿತು, ಸಂಪೂರ್ಣವಾಗಿ ಮುಗಿಯಿತು. ರಾತ್ರಿ ಅಲ್ಲೇ ವಸತಿ ಮಾಡಿ ಬೆಳಗ್ಗೆ ಶಿಬಿರಕ್ಕೆ ಬರ್ತಾರೆ. ರಾತ್ರಿ ಸ್ವಲ್ಪ ಹೆಚ್ಚನ್ನು ಉಳಿದಿರಲಿಲ್ಲ, ಅಲ್ಲೇ ಉಳಿದು ಬೆಳಗ್ಗೆ ಶಿಬಿರಕ್ಕೆ ಬರ್ತಾರೆ. ಕೊನೆಯ ಶ್ಲೋಕ ಏನಿದೆ ಅಂದರೆ, ರಾತ್ರಿ ಬೆಳಗಾಯಿತು, ರಾತ್ರಿ ಮುಗಿಯಿತು, ಭಂಡನ ಆಯುಸ್ಸು ಮುಗಿಯಿತು ಅಂತ. ರಾತ್ರಿ ಮುಗಿಯುತ್ತಿದ್ದಾಗೇ ಕೊನೆಯ ದಿನ ಬಂತು, ಭಂಡನ ಆಯುಸ್ಸು ಕೂಡ ಮುಗೀತು ಅನ್ನೋ ಹಾಗೆ ಆ ಅಧ್ಯಾಯವನ್ನು ಪರಿಸಮಾಪ್ತಿ ಮಾಡಿದ್ದಾರೆ. ಇಲ್ಲಿ ಒಂದು ಸಣ್ಣ ಜಿಜ್ಞಾಸೆ ಏನಂದರೆ, ಲಲಿತಾ ಸಹಸ್ರನಾಮ ಅದು ಹೇಳಬೇಕಲ್ಲ. ಲಲಿತಾ ಸಹಸ್ರನಾಮವನ್ನು ಅಲ್ಲಿ ಉಲ್ಲೇಖ, ವಿಶುಕ್ರ ಪ್ರಾಣಹರಣ ವಾರಾಹಿ ವೀರ್ಯನಂದಿತ, ಒಂದು ಮಂತ್ರಿಣ್ಯಂಬ ವಿರಚಿತ ವಿಷಂಗ ವಧತೋಷಿತ, ಇನ್ನೊಂದು ಅಲ್ವಾ. ವಿಶುಕ್ರ ಪ್ರಾಣಹರಣ ವಾರಾಹಿ ವೀರ್ಯನಂದಿತ, ಮಂತ್ರಿಣ್ಯಂಬ ವಿರಚಿತ ವಿಷಂಗ ವಧತೋಷಿತ. ವಿಶುಕ್ರರ ವಧೆಯನ್ನು ಹೇಳ್ತಾ ಇರುವಂಥ ಎರಡು ಸಾಲುಗಳಿದು. ಸ್ವಲ್ಪ ವ್ಯತ್ಯಾಸ ಇದೆ ಮಾತ್ರ. ಏನು ವ್ಯತ್ಯಾಸ ಇದೆ? ವಿಶುಕ್ರ ಪ್ರಾಣಹರಣ, ವಿಶುಕ್ರನ ಪ್ರಾಣವನ್ನು ಹರಣ ಮಾಡಿದ್ದು ಯಾರು? ಒಂದು ವಾರಾಹಿ ಅಂತ, ವಾರಾಹಿ ವೀರ್ಯನಂದಿತ ಅಂತ. ಲಲಿತೋಪಾಖ್ಯಾನದಲ್ಲಿ ಮಂತ್ರಿಣಿ ಅಂತಿರುವಂಥ ಶ್ಯಾಮಲಾಂಬಿಕೆ ಅಂತಿರುವಂಥದ್ದು. ಹಾಗೆ ಮಂತ್ರಿಣಿ ಎಂಬ ವಿರಚಿತ ವಿಷಂಗ ವಧತೋಷಿತ, ಮಂತ್ರಿಣಿ ಎಂಬ ವಿಷಂಗನ ವಧೆಯನ್ನು ಮಾಡಿದಾಳೆ ಅಂತ. ಸ್ವಲ್ಪ ವ್ಯತ್ಯಾಸ ಇದೆ ನೋಡಿ ಅಂತ. ಲಲಿತೋಪಾಖ್ಯಾನದ ಪ್ರಕಾರ ವಿಶುಕ್ರನ ಸಂಹಾರ ಮಂತ್ರಿಣಿಯಿಂದ, ವಿಷಂಗನ ಸಂಹಾರ ದಂಡಿನಿಯಿಂದ. ಆದರೆ ಲಲಿತ ಸಹಸ್ರನಾಮದ ಪ್ರಕಾರ ವಿಶುಕ್ರನ ಸಂಹಾರ ದಂಡಿನಿಯಿಂದ, ವಿಷಂಗನ ಸಂಹಾರ ಮಂತ್ರಿಣಿಯಿಂದ. ನಿಮಗೆ ಬಹುಶಃ ಆಚೀಚೆ ಆಗ್ತಾ ಇರ್ಬೋದು. ಈಗ ಎರಡು ಹೆಸರು ಇದೆಯಲ್ಲ, ವಿಶುಕ್ರ ವಿಷಂಗ ಅಂತ. ಏನೋ ಒಂದಂತ ಅಂದ್ಕೊಳ್ಳಿ, ಅಂತ ಇಷ್ಟು ಅಂದ್ಕೊಳ್ಳಿ. ಇಲ್ಲಿ ಹೇಳಿದ್ದಕ್ಕೂ ಅಲ್ಲಿ ಹೇಳಿದ್ದಕ್ಕೂ ವ್ಯತ್ಯಾಸ ಇದೆ ಅಂತ. ಯಾರು ಯಾರನ್ನು ಕೊಂದರು ಅನ್ನೋ ವಿಷಯದಲ್ಲಿ ಮತ್ತೇನೂ ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ ರೀತಿ ಇದೆ. ಆದರೆ ಯಾರು ಯಾರನ್ನು ಕೊಂದರು ಎನ್ನುವಾಗ ಈ ಭಂಡ ಒಂದನೇವನು, ವಿಶುಕ್ರ 2ನೇ ಸ್ಥಾನ, ಅಲ್ಲಿ ವಿಷಂಗ 3ನೇ ಸ್ಥಾನ. ಆ ಕಡೆಗೆ ಲಲಿತಾದೇವಿ 1ನೇ ಸ್ಥಾನ, 2ನೇ ಸ್ಥಾನ ಮಂತ್ರಿಣಿ, 3ನೇ ಸ್ಥಾನ ಶ್ಯಾಮಲಾಂಬಿಕೆ. ಈ ಮೂವರಲ್ಲಿ ಯಾರು ಯಾರನ್ನು ಕೊಂದರು ಅನ್ನುವಾಗ ಇದೆರಡರಲ್ಲಿ ವ್ಯತ್ಯಾಸ ಬಂದಿದೆ, ಲಲಿತಾ ಸಹಸ್ರನಾಮಕ್ಕೂ ಮತ್ತು ಲಲಿತೋಪಾಖ್ಯಾನಕ್ಕೂ. ಏನು ಮಾಡೋದೀಗ ಅಂದರೆ, ಇದನ್ನು ಒಪ್ಪದೇ ಇದ್ದರೆ ಅದನ್ನು ಒಪ್ಪಕ್ಕಾಗೋದಿಲ್ಲ. ಎರಡು ಒಂದೇ ಕಡೆ ಇರೋವಂಥದ್ದು. ಒಪ್ಪಿದರೆ ಅದನ್ನು ಒಪ್ಪದ, ಇದನ್ನು ಒಪ್ಪದ. ಮತ್ತು ಹೀಗ್ಯಾಕೆ ಹೇಳಿದ್ರು ಅಂದರೆ, ಒಂದೇ ಜಾಗ, ಮತ್ತೆಲ್ಲೂ ವ್ಯತ್ಯಾಸವಿಲ್ಲ, ಏನೇನು ವ್ಯತ್ಯಾಸ ಇಲ್ಲ, ಒಂದೇ ಜಾಗ ಆಗಿರೋದು. ಯಾಕೆ ಹೀಗೆ ಮಾಡಿದರು ಅಂದರೆ, ಅವರಿಬ್ಬರ ಸಖ್ಯವನ್ನು ಹೇಳ್ತದೆ ಅದು, ಅವರಿಬ್ಬರ ಮೈತ್ರಿಯನ್ನು ಹೇಳ್ತದೆ ಅಂತ. ಈ ಸಖ್ಯ ಹೇಗಿರ್ತದೆ ಅಂದರೆ, ನನ್ನದೆಲ್ಲ ನಿನ್ನದು, ನಿನ್ನದೆಲ್ಲ ನನ್ನದು, ನಿಜವಾದ ವಿಶ್ವಾಸ, ನಿಜವಾದ ಸಖ್ಯ ಆಗಿರ್ತದೆ. ನನ್ನ ಮನೆ ಅಂದರೆ ನಿನ್ನ ಮನೆಯೇ ಅದು. ಜನಕ ದಶರಥನಿಗೆ ಹೇಳಿದಂತೆ, ಏನು ಕಾಯೋದು, ಯಾರಿಗೇನು ಕೇಳೋದು, ನಿಂದೇ ಮನೆ ಇದು ಅಂತ. ಕಸ್ಯಾಜ್ಞಾಂ ಸಪ್ರತೀಕ್ಷತೆ ಸ್ವಗೃಹೇ ಕೋ ವಿಚಾರೋಸ್ತಿ ಅಂತ ದಶರಥ ಕಾಯ್ತಾ ಇದ್ದಂತೆ. ಅವನು ಪ್ರತಿಹಾರ ಅಂದರೆ ಅವನು ದ್ವಾರಪಾಲಕ, ಅವನು ಹಾಜುರ್ವಾಸಿ, ಅವನು ಬಂದು ಹೇಳಲಿ ಅಂತ ಕಾಯ್ತಾ ಇದ್ದಂತೆ ದಶರಥ. ಯಾಕೆ ಕಾಯೋದು, ನಿಂದೇ ಮನೆ ಇದು ಅಂತ ದಶರಥನಿಗೆ ಜನಕ ಹೇಳೋದು, ಸ್ವಗೃಹೇ ಕೋ ವಿಚಾರೋಸ್ತಿ ಅಂತ. ಹಾಗೆ ಸಖ್ಯ ನಿಜವಾದ್ದಾದರೆ ಈ ಭಾವ ಬರಬೇಕಲ್ಲಿ, ನನ್ನದೆಲ್ಲ ನಿನ್ನದು, ನಿನ್ನದೆಲ್ಲ ನನ್ನದು, ಆ ಭಾವವನ್ನು ಕಾಣ್ತೇವೆ ಅಷ್ಟೇ. ಅವರಿಬ್ಬರಲ್ಲಿ ಎಂಥ ಮೈತ್ರಿ ಇತ್ತು ಅಂದರೆ, ವಿಶುಕ್ರನ ಸಂಹಾರ ಮಾಡಿದ್ದು ಮಂತ್ರಿಣಿ, ಆದರೆ ದಂಡಿನಿಗೆ ಅದನ್ನು ಹೇಳಿದ್ದಾರೆ. ಹಾಗೆ ವಿಷಂಗನ ಸಂಹಾರ ಮಾಡಿದ್ದು ದಂಡಿನಿ, ಅದನ್ನು ಮಂತ್ರಿನಿಗೆ ಹೇಳುವಾಗ ಮೈತ್ರಿಯ ದ್ಯೋತಕ ಅದು ಅಂತ. ಆಯಿತು, ನಿಜವಾಗಿ ನಡೆದಿದೆಯೇನೋ ಅಂತ ಹೇಳಿ ಅದು ನೀವು ಕೇಳೋದಾದರೆ ಸಾಮಾನ್ಯವಾಗಿ ಆಯ್ತಪ್ಪ ಸರಿ, ಅದು ನಿಜವಾಗಿ ಯಾರ್ಯಾರನ್ನು ಸಂಹಾರ ಮಾಡಿದರು ಅಂದರೆ ಇದನ್ನೇ ತಗೋಬೇಕು ನೀವು, ಲಲಿತೋಪಾಖ್ಯಾನವನ್ನು ತಗೊಳ್ಬೇಕು. ಯಾಕೆಂದರೆ ಒಂದನೆಯವನಿಗೆ ಒಂದನೆಯವಳು, ಎರಡನೆಯವನಿಗೆ ಎರಡನೇವಳು, ಮೂರನೆಯವನಿಗೆ ಮೂರನೇವಳು ಅಂತ. ಹಾಗಾಗಿ ಭಂಡಾಸುರನಿಗೆ ಲಲಿತಾದೇವಿ, ವಿಶುಕ್ರ ಯುವರಾಜ, ಅವನಿಗೆ ಮಂತ್ರಿಣಿ, ಮುದ್ರೆ ರಾಜಮುದ್ರೆ ಇದೆ ಅವಳ ಕೈಯಲ್ಲಿ, 2ನೇ ಸ್ಥಾನ ಅವಳದ್ದು. ಹಾಗೆ ಯುವರಾಜಾನುಜ 3ನೇ ಸ್ಥಾನ ಬರುವಂಥದ್ದು ವಿಷಂಗನಿಗೆ, ಅವನನ್ನು ಸಂಹಾರ ಮಾಡಿದವಳು ದಂಡಿನಿ ಅಂತ. ಹಾಗೆ ತೊಗೊಳ್ಬೇಕು. ಯಾಕಂದರೆ ಇದು ಪೂರ್ತಿ ವಿವರವಾದ ವರ್ಣನೆ ಇದು ಇಲ್ಲಿರ್ತಕ್ಕಂಥದ್ದು. ಉಪಾಖ್ಯಾನ ಅನ್ನುವ ಕಥೆ ಇದೇನೆ, ಕಥೆಯನ್ನು ತಗೋಬೇಕಾಗ್ತದೆ ನಾವು ಅಂತ. ನಾವು ಒಂದು ಚಿಕ್ಕ ಜಿಜ್ಞಾಸೆಯನ್ನು ಕೂಡ ಇಲ್ಲಿ ಸ್ವೀಕಾರ ಮಾಡಿದ್ವಿ. ಹೀಗೆ
ಕೊನೆಯಲ್ಲಿ ಉಳಿದಿದ್ದು ಭಂಡಾಸುರ ಒಬ್ಬನೇ. ಒಂದಿಷ್ಟೇ ಉಳಿದಿದೆ ಅಂತ ಅಂದ್ಕೊಳ್ಬೇಡಿ. ಇದಿಷ್ಟು ಎಷ್ಟೋ ಅದಷ್ಟು ಅವನು ಒಬ್ಬನೇ ಅಂತ, ಅಷ್ಟು ಶಕ್ತಿ ಇದೆ ಅವನಿಗೆ ಅಂತ. ಈವರೆಗನ ಎಲ್ಲ ಕಥೆಗಳು, ಎಲ್ಲ ರಾಕ್ಷಸರು ಏನೇನು ಚಮತ್ಕಾರಗಳಿದೆ, ಇದಿಷ್ಟು ಮೊತ್ತ ಅವನು ಅಂತ. ಇದಿಷ್ಟು ಮೊತ್ತ ಮಾಡಿದರೂ ಅವನ ಮುಂದೆ ಅದು ಅಲ್ಲ ಅದು ಅಂತ. ಹಾಗೆ ಅವನು ಬಂದು ನಿಂತರೆ ಅಲ್ಲಿ ಬೇರೆ ಯಾರು ಯುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಈ ಶಕ್ತಿ ಸೈನ್ಯವೇ ಹೋದಾದರೂ ಕೂಡ ಯಾರೂ ಅವನ ಎದುರು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪ್ರಚಂಡ ಶಕ್ತಿ ಅವನಲ್ಲಿದೆ. ಯಾಕೆಂದರೆ ಶಿವನ ದೃಷ್ಟಿಯಿಂದ ಜೀವ ಬಂದಿರೋಂಥದ್ದು ಅವನಿಗೆ, ಶಿವನಿಂದ ವರ ಬಂದಿದೆ ಅವನಿಗೆ. ಅಂಥವನವನು ಒಂದು ಕಾಮದೇವನ ಭಸ್ಮ, ಕಾಮಕ್ಕಿಷ್ಟು ಬಲ ಇದೆ, ಹಾಗೆ ಹುಟ್ಟು ಬಂದಿರತಕ್ಕಂಥವನವನು. ಅವನ ಶಕ್ತಿ ಅದು ಅಸಾಮಾನ್ಯವಾಗಿರುವಂಥದ್ದು. ಆ ಕೊನೆಯ ಯುದ್ಧವನ್ನು ನಾಳೆ ಅವಲೋಕನ ಮಾಡಿ ಇದನ್ನು ಪೂರ್ಣ ಮಾಡೋಣ. ಸ್ವಲ್ಪ ಕೊಂಚ ದೀರ್ಘ ಆಯ್ತು ಇವತ್ತದು, ಆದರೆ ನಾಳೆ ನಂತರ ಅವಕಾಶ ಇಲ್ಲ, ನಾಳೆ ಪೂರ್ತಿ ಆಗಲೇಬೇಕು ಅನ್ನೋ ಕಾರಣಕ್ಕೆ ಇದನ್ನು ಒಂಚೂರು ವಿಸ್ತರಿಸಿದ್ವು ಎಂದು. ದೇವಿ ಇದನ್ನು ಲಲಿತಾ ತ್ರಿಪುರ ಸುಂದರಿ ಈ ಕಥಾನಕವನ್ನು ಕೇಳಿ ಸುಪ್ರೀತಳಾಗಲಿ, ತನ್ನ ಕಥೆಯನ್ನು ತಾನೇ ಹೇಳಿ, ತಾನೇ ಕೇಳಿ, ತಾನೇ ಆನಂದಿಸಿ ನಮಗೆಲ್ಲ ಪ್ರಸಾದವನ್ನು, ತನ್ನ ಆನಂದದ ಪ್ರಸಾದವನ್ನು ನಮಗೆಲ್ಲ ಆಕೆ ವಿತರಣೆ ಮಾಡಲಿ. ಎಲ್ಲರಿಗೂ ಶುಭವಾಗಲಿ. ನಿಮ್ಮ ಬದುಕಿನಲ್ಲಿ ಏನೇನು ಕೆಡಕಿದೆಯೋ ಅದೆಲ್ಲವಕ್ಕೂ ಆ ದೇವಿ ಒಂದು ಗತಿ ಕಾಣಿಸುವಂತೆ, ವಿಜಯದಶಮಿ ನಿಮ್ಮಲ್ಲಿನ ಸಾತ್ವಿಕತೆ, ನಿಮ್ಮಲ್ಲಿನ ದೈವತ್ವ ಗೆಲ್ಲುವಂತೆ ಆಕೆಯ ಮಹದಾಶೀರ್ವಾದ ಆಗಲಿ ಎನ್ನುವುದಾಗಿ ಕೊನೆಯದಾಗಿ ಹಾರೈಸ್ತೇವೆ. ನಾಳೆ ಕೊನೆಯ ಭಾಗವನ್ನು, ಭಂಡಾಸುರ ಸಂಹಾರದ ಘಟ್ಟವನ್ನು ನಾಳೆ ಅವಲೋಕನ ಮಾಡೋಣ. ಹರೇ ರಾಮ.